ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಚರ್ಚೆ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಬಹಳ ಬೇಸರದಿಂದ ಈ ಒಂದು ವಿಚಾರವನ್ನ ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಇದು ನಮ್ಮ ತುಳುನಾಡು, ನಮ್ಮ ತುಳುನಾಡದ ಮಣ್ಣದ ಶಕ್ತಿ, ನಮ್ಮ ತುಳುನಾಡದ ಮಣ್ಣದ ಅಸ್ಮಿತೆ, ನಮ್ಮ ನಂಬು ನಂಚಿನ ಒಂಜಿ ಆಚಾರ ವಿಚಾರ. ನಮ್ಮ ತುಳುನಾಡು ಪನ್ನಗ ಈ ಭೂಮಿ ಈ ಮಣ್ಣು ನಾಗಗೆ ಸೇರಿದಿನ ಅಂಚಿನ ನಮ್ಮ ಪರಿಸರ ಈ ಭೂಮಿ ಪಂಡಾವು ನಮ್ಮ ದೈವಲೆಗೆ ಸೇರಿದಿನ ಅಂಚಿನ ಪಂಚಿನ ನಂಬಿಕೆ. ನಮ್ಮ ತುಳುನಾಡದ ಕುಲು ದೇವರನ್ನು ಏತು ನಂಬುವ ಪಂದು ಗೊತ್ತುಜಿ ಆಂಡ ದೈವಲೆನು ಬಾರಿ ಮಲ್ಲ ಮಟ್ಟಡು ನಂಬುವ ಅವೇ ಶ್ರದ್ಧಾ ಭಕ್ತಿಡು ಭಯ ಭಕ್ತಿಡು ನಂಬುವ ದೈವಲೆನು ನಮ್ಮ ಇಲ್ಲದ ಸದಸ್ಯರ್ಲಕ್ಕ ನಮ್ಮ ಆರಾಧನೆ ಮತ್ತೊಂದು ಬರೋದಿಲ್ಲ ಆಯ್ತ. ಒಟ್ಟಿಗೆ ಈ ಒಂಜಿ ದೈವಾರಾಧನೆ ಅಥವಾ ಈ ಒಂಜಿ ಭೂತಾರಾಧನೆ ಪಂಪುನಂಚಿನ ಅವೇತೋ ಜನಕ್ಲೆಗ್ ಬಿಸ್ನೆಸ್ ಆವೊಂದುಂಡು ಪಂಪುನಂಚಿನ ಬಾರಿ ದುರಂತದ ಸಂಗತಿ, ಬಾರಿ ಬೇಜಾರದ ಸಂಗತಿ. ದಯಪಡ ಅಂಚಿನ ಘಟನೆ ನಮ್ಮ ತುಳುನಾಡು ಆವೊಂದುಂಡು. ನಿಜವಾದ್ಲ ಒಂದು ನಮ್ಮ ಕುಟುಂಬದ ದೈವ, ಒಂದು ನಮ್ಮ ಇಲ್ಲದ ಸದಸ್ಯ ರೀತಿಲಕ ನಮ್ಮ ಆರಾಧನೆ ಮಲ್ಪೋಡ ಒಪ್ಪುಂಡು ಆಂಡ ಇನ್ನೇನು ಏರೇರಾ ಬತ್ತದು ಪಿದೇದಕ್ಕುಲ್ ಬತ್ತದು ಬೇತಕ್ಕುಲ್ ಬತ್ತದು ಆರಾಧನೆ ಮಲ್ಪನಾಗ ಆ ಆರಾಧನೆ ಅಜ ತತ್ತೊಂದುಂಡು ಮಾತ್ರತ್ ವಿಕೃತಿ ಆವೊಂದುಂಡು, ಅತಿಶಯೋಕ್ತಿ ಆವೊಂದುಂಡು, ನಾಟಕ ಆವೊಂದುಂಡು. ಇನ್ನೇನು ತೂನಾಗ ನಿಜವಾದ್ಲ ಭಾರಿ ಬೇಜಾರಾಪುಂಡು. ದಾಯಿ ಇಂಚಿನ ಪರಿಸ್ಥಿತಿ ನಮಕ್ ಬೈದುಂಡು ನೆಕ್ ಏರ್ ಕಾರಣ ದಾದ ಕಾರಣ ನಮ್ಮ ಕಣ್ಣೆದುರುಗೂ ಇಂಚಿನ ಒಂಜಿ ಅಪಚಾರ ನಮ್ಮ ಇಲ್ಲದ ದೈವಲೆಗ್ ಆಪುಂಡು ಪನ್ನಾಗ ಅವೇನ್ ತೂದುಲ ನಮ್ಮ ಮನಿಪಂದ ಕುಲ್ವ ಪನ್ಪುನಂಚಿನ ಬಾರಿ ದುರಂತದ ಪರಿಸ್ಥಿತಿ ನಮ್ಮ ಉಲ್ಲ. ಈ ಒಂಜಿ ವಿಡಿಯೋ ಸೋಷಿಯಲ್ ಮೀಡಿಯಾಡ್ ಭಾರಿ ವೈರಲ್ ಆವೊಂದುಂಡು. ಈ ಒಂಜಿ ವಿಡಿಯೋದ ವಿರುದ್ಧವಾದ ದೈವಾರಾಧಕರು ಚಿಂತಕರನ್ನ ತಮ್ಮಣ್ಣ ಶೆಟ್ರಲ್ಲ ಪಾತಿರ್ದರು ಆಯ್ತ, ಒಟ್ಟಿಗೆ ಧನುಷ್ ಶೆಟ್ರಲ್ಲ ಪಾತಿರ್ದರು ಯುವಕಿಯರು ಒಂಜಿ ಈ ಒಂಜಿ ವಿಚಾರಡ್ ಮಸ್ತ್ ಜನಕ್ಕೆ ಕೋಪ ಉಂಡು, ಆಕ್ರೋಶ ಉಂಡು. ದಾಯಪನಾಗ ಹೆಬ್ರಿದ ಸಮೀಪ ಆಯ್ನಂಚಿನ ಈ ಒಂಜಿ ಘಟನೆ ನೆಟ್ ಪಂಜುರುಳಿದ ದರ್ಶನ ಪಾತ್ರಿ ಮಲ್ದಿನಂಚಿನ ವಿಕೃತಿ ಅರ್ನ ಒಂಜಿ ದರ್ಶನ ವಿಚಿತ್ರ ದರ್ಶನ ಅವು ದರ್ಶನದ ಪ್ರದರ್ಶನ ಅನ್ಪನ್ಪ ನಾಟಕ ಪ್ರದರ್ಶನ ಅಂದ್ ಆ ರೀತಿಡ್ ನಾಟಕ ಪ್ರದರ್ಶನ ಮಲ್ದಿರು ಪಂಜುರುಳಿದ ದರ್ಶನ ಪಾತ್ರಿನ ವಿಚಿತ್ರವಾಯನಂಚಿನ ವಿಕೃತವಾಯನಂಚಿನ ಒಂಜಿ ಪ್ರದರ್ಶನ ನಿಜವಾದ್ಲ ಸೋಷಿಯಲ್ ಮೀಡಿಯಾದ ವಿಡಿಯೋ ವೈರಲ್ ಒಂದು ಪುನಗ ಮಸ್ತ್ ಜನಕ್ಕೂ ಕೋಪ ಬರ್ತುಂಡು. ದಾದ ಮಲ್ತೊಂದುಂಡು ಈ ಜನ ಪಂದ್ ದಯಪನ ನಮ್ಮೊಂಜಿ ನಂಬಿಕೆ ಉಂಡು, ದೈವದ ಕಟ್ಸಲೆ ಅವು ನೆಲಕ್ಕೆ ತಾಗಿರಬಲ್ಲಿ ಐಕ್ ಮಸ್ತ್ ವಿಚಾರ ಉಂಡು. ನೆಲಕ್ಕೆ ತಾಗಿರ್ನ ಬಲಿ ತಾಗಣಗ ಐಕ್ ಕೆಲವು ವಿಚಾರ ಕಟ್ಟುಕಟ್ಲೆ ಧಾರ್ಮಿಕ ವಿಧಿ ವಿಧಾನ ಆಯರ ಉಂಡು. ಆಂಡ ಈ ಒಂಜಿ ದರ್ಶನ ಪಾತ್ರಿ ಮಲ್ತಿನಂಚಿನ ದರ್ಶನ ಸೇವೆ ಅಥವಾ ನರ್ತನ ಸೇವೆ ನಿಜವಾದ್ಲ ವಿಕೃತಿದ ಪರಮಾವಧಿ. ನೋ ಡೌಟ್ ಆ ಒಂಜಿ ವಿಚಾರಡ್ ದಾಯಿಗ್ ದಾದ ವಿಚಾರ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ನಿಕ್ಲಿನ ದುಂಬುಗೆಂಕ್ಲು ಕೊರ್ಪ. ಬಿಫೋರ್ ದ್ಯಾಟ್ ಈ ಒಂಜಿ ವಿಚಾರ ಅಂತೂದು ನಮ್ಮ ತುಳುನಾಡದ ದೈವಾರಾಧನದ ವಿಚಾರಡ್ ಮಸ್ತ್ ಹೋರಾಟ ಮಲ್ಪುನಂಚಿನ ಒಂಜಿ ಯುವಕೆ ಧನುಷ್ ಶೆಟ್ರ್ ಆ ಒಂಜಿ ದೈವಾರಾಧಕರಿಗೆ ಆ ಒಂಜಿ ದರ್ಶನ ಪಾತ್ರೆ ಕಾಲ್ ಮಂತದ ರಡ್ಡ್ ಪಾತಿರ್ದರು ದಾದ ಪಾತಿರ್ದರು ತೂವಂತಲೆ. ಗಣೇಶ್ ಶೆಟ್ರ ಅಲ್ಲ ನೀವು? ಶೆಟ್ರ ನೀವು ಅಲ್ಲ, ಯಾರು ಬೇಕಿತ್ತು? ಇದು ತುಳು ಬರ್ಬೋದೇ? ಇಲ್ಲ ಇಲ್ಲ, ತುಳು ಬರಲ್ಲ. ತುಳು ಬರಲ್ಲ, ಸರಿ ಓಕೆ. ನಾನು ನಿಮ್ದೊಂದು ದರ್ಶನದೊಂದು ವಿಡಿಯೋ ನೋಡಿದೆ, ಅದು ನಿಮ್ಮದಂತ ಹೇಳಿದ್ರೆ ನಾನು ಪಂದಿರ್ಲಿ ಅಂತ ತಿಳ್ಕೊಳ್ತೇನೆ. ಅದನ್ನ ಅಮ್ಮನ್ ಶೆಟ್ರ್ ಒಂದು ವಿಡಿಯೋ ಮಾಡಿದ್ದಾರೆ, ನೀವು ನೋಡಿರ್ಬಹುದು. ನಿಮ್ಗೆ ಇದು ಮದೀಪ ಹೇಳಿದಾರಲ್ಲ ಸುಜಲ್ ಶೆಟ್ಟಿ, ಅವರೆಲ್ಲ ನನಗೆ ಪರಿಚಯ. ನಾನ್ ನಿಮ್ಗೆ ಅದರಲ್ಲಿ ನೀವು ಹಿಂಗಾರ ಇಟ್ಕೊಂಡು ಏನೇನೋ ಮಾಡಿದ್ರಿ, ಅದ್ರ ಬಗ್ಗೆ ನಂದು ತಕರಾರಿಲ್ಲ. ನನ್ನ ತಕರಾರು ಕಡ್ಸಲೆಯನ್ನು ನೆಲದಲ್ಲಿ ಹೇಗೆ ತಾಗಿಸಿದ್ರಿ, ಅದು ಯಾವ ಕಟ್ಟು ಮತ್ತೆ ಯಾವ ಪಂಜುರ್ಲಿ ಆ ರೀತಿ ಮಾಡ್ತದೆ? ಕಡ್ಸಲೆಯನ್ನು ನೆಲದಲ್ಲಿ ನೀವು ಹಿಡ್ಕೊಂಡು ಉರುಳಾಡಿಸ್ತೀರಿ ಮಾರ್ರೆ. ಮತ್ತೆ ಫಸ್ಟ್ ಆಫ್ ಆಲ್ ಯಾವ ಪಂಜುರ್ಲಿ ಕೂತ್ಕೊಂಡು ಆ ತರ ಪ್ರತಿಮಾ ನೆಚ್ಚಿನಲ್ಲಿ ಮಾಡ್ತದೆ? ನೀವು ಯಾಕೆ ಅಲ್ಲ ನಾನು ಕೇಳುದು, ಈಗ ನಿಮಗೆ ಯಾವ ದೈವದ್ದು ಎಣ್ಣೆ ಆಗಿದ್ದು, ಎಲ್ಲಿಯ ದೈವದ್ದು ಎಣ್ಣೆ ಆದದ್ದು ಹೇಳಿ? ಅಲ್ಲ, ಈಗ ನಿಮಗೆ ಒಂದು ಈಗ ಎಣ್ಣೆ ಆಗುದಂದ್ರೆ ಗೊತ್ತುಂಟಾ? ಗೊತ್ತಾಗಿಲ್ಲ. ಈಗ ನಿಮಗೆ ಒಂದು ಚಾಕಿರಿ ಮಾಡ್ಲಿಕ್ಕೆ ಒಂದು ಬಲೆ ಅಂತ ಕೊಡ್ತಾರಲ್ಲ ನಿಮಗೆ? ಹೌದು. ಎಲ್ಲಿ ಎಲ್ಲಿ ಕೊಟ್ಟದ್ದು? ಯಾವ ದೈವದ್ದಾಗಿರೋದು ಅದು ನಿಮಗೆ? ನಮ್ದು ಅಮ್ಮನವರು. ಯಾವ ಅಮ್ಮನವರು? ಚಿಕ್ಕಮ್ಮ. ಅಲ್ಲ, ಚಿಕ್ಕಮ್ಮನಾದ್ರೆ ನೀವು ಪಂಜುರ್ಲಿಗೆ ಹೇಗೆ ಮಾಡ್ತೀರಾ ಹಾಗೆ? ಅಲ್ಲ, ನಾನು ಹೇಳುದು ನಿಮಗೆ, ಚಿಕ್ಕಮ್ಮ ದೈವಕ್ಕೆ ಎಣ್ಣೆ ಹಿಡಿದವರು ನೀವು ಪಂಜುರ್ಲಿಗೆ ಮಾಡಿ ಆ ಮನೆಯನ್ನು ಮೋಸ ಮಾಡುದಲ್ವಾ ನೀವು ಹಾಗಾದ್ರೆ? ಯಾವುದು?
ಈಗ ನೀವು ಚಿಕ್ಕಮ್ಮ ದೈವಕ್ಕೆ ನಿಮಗೆ ಆಗಿರ್ಲಿ, ನನಗೂ ಗೌರವ ಇದೆ. ಯಾಕಂದ್ರೆ ನಿಮ್ಮ ಕುಂದಾಪುರ ಭಾಗದಲ್ಲಿರುವಂತಹ ದೈವ ಚಿಕ್ಕಮ್ಮ ಇರ್ಬೋದು, ಮಂತ್ರಿ ಗಣ ಇರ್ಬೋದು, ನಮ್ಗೆ ಇದಿದೆ, ನಂಬಿಕೆ ಇದೆ. ಆದ್ರೆ ನನ್ನ ಪ್ರಶ್ನೆ ಇರುವಂತದ್ದು, ನೀವು ಆ ದರ್ಶನ ಪಾತ್ರದಲ್ಲಿ ಮಾಡುವಾಗ ಕೈಯಲ್ಲಿ ಕಡಸಲೆಯನ್ನು ನೆಲಕ್ಕೆ ಹೇಗೆ ತಾಗಿಸಿದ್ರಿ ಅಂತ. ಕಡಸಲೆಯನ್ನು ನೆಲಕ್ಕೆ ತಾಗಿಸಿದ್ರೆ ಯಾವ ನಿಯಮ ಉಂಟಂತ ಗೊತ್ತುಂಟ ತುಳುನಾಡಿನಲ್ಲಿ? ನಿಯಮದೆಚ್ಚಿಯಲ್ಲಿ ದೈವ ಒಂದು ವೇಳೆ ಕಡಸಲೆಯನ್ನು ನೆಲಕ್ಕೆ ಊರಿದ್ರೆ ಅಲ್ಲಿ ಅದನ್ನು ನೇಮವನ್ನು ನಿಲ್ಲಿಸ್ತಾರೆ, ಪಿರಿಬುಲಿಯನ್ನು ಅಲ್ಲೇ ಕೊಡ್ತಾರೆ. ದೈವಗಳು ಹಾಲು ಬಣ್ಣವನ್ನು ಸ್ವೀಕರಿಸಲಿಕ್ಕಿಲ್ಲ, ಮತ್ತೊಂದು ನೇಮ ಆಗ್ಬೇಕು ಅಂತ ಒಂದು ದೊಡ್ಡ ಇತಿಹಾಸ ಇರುವಂತಹ ವಿಚಾರವನ್ನು ನೀವು ಒಂದು ತುಳಸಿ ಕಟ್ಟೆಯ ಸುತ್ತ ಬರುದಂತೆ ಒಂದು ಇದು ನಾಗಮಂಡಲದ ನಾಗಪಾತ್ರಿಗಳು ಈ ವೈದಿಕರು ಮಾಡ್ತಾರಲ್ಲ, ಆ ತರ ನೀವೇನ್ ಮಾಡ್ತೀರಿ ನೀವು? ಅದು ಯಾವುದನ್ನು ಕಾಪಿ ಮಾಡ್ಕೊಂಡು ನೀವು ಪಂಜುರ್ಲಿಯ ಮರ್ಯಾದೆ ತೆಗೆಯುವುದು? ಅಯ್ಯೋ ದೇವ್ರೆ, ನಾನು ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದ್ರೆ ನೀವು ಹೇಗೆ ಕಡ್ಸಲ್ಲಿ ಹಿಡಿದು ನರ್ತನ ಮಾಡ್ತೀರಾ ಅಂತ ಹೇಳುದು ನಿಮಗೆ? ನೀವು ಮಾಹಿತಿ ಇಲ್ಲದ ಯಾರ ಹತ್ರ ಕೇಳಬೇಕು, ನಿಮ್ಮ ಹಿರಿಯರ ಹತ್ರ. ಹೌದು ಹಿರಿ, ನಾನು ಅದ್ರ ಬಗ್ಗೆ ಅದು ಕಡ್ಸಲೆ ನೆಲಕ್ಕೆ ತಾಗಿದ ಬಗ್ಗೆ ನಾನು ಅದ್ರ ಬಗ್ಗೆ ಇದು ಮಾಡ್ಲಿಲ್ಲ, ಅಬ್ಸರ್ವ್ ಮಾಡ್ಲಿಲ್ಲ ನಾನು. ಅಲ್ಲ, ನೀವು ಅಬ್ಸರ್ವ್ ಮಾಡ್ಲಿಲ್ಲ ಬಿಡಿ. ನಿಮಗೆ ಪಂಜುರ್ಲಿದು ಹುಟ್ಟು ಕಟ್ಟು ಬಗ್ಗೆ ಗೊತ್ತುಂಟಾ? ಯಾಕಂದ್ರೆ ನೀವು ದರ್ಶನ ಪಾತ್ರಿ ಅಲ್ಲ, ಗೊತ್ತುಂಟಾ? ಹುಟ್ಟು ಕಟ್ಟು ಗೊತ್ತುಂಟಾ ಪಂಜುರ್ಲಿದ್ದು? ಹಾಗಂದ್ರೆ ಪಂಜುರ್ಲಿದ್ದು ಹುಟ್ಟು ಮತ್ತು ಕಟ್ಲೆ ಇರ್ತದೆ. ಪಂಜುರ್ಲಿಗೆ ಹೀಗೆ ನೇಮ ಆಗ್ಬೇಕು, ಪಂಜುರ್ಲಿದ್ದು ಹುಟ್ಟು ಹೀಗೆ, ಒಂದು ಕಟ್ಟೆ ಹೀಗೆ ಅಂತ ಒಂದು ಇರ್ತದಲ್ಲ, ಅದು ಗೊತ್ತುಂಟಾ? ಅಲ್ಲ, ಗೊತ್ತುಂಟಾ ಹೇಳಿ? ನಾನು ಹೇಳಿದ್ದು ಕೇಳಿದೆ. ಅಲ್ಲ, ಹೇಳಿದ್ದು ಎಲ್ಲ ನಾನು ಕೇಳುದು. ಈಗ ನಿಮಗೆ ಅರ್ಧ ಈಜಲಿಕ್ಕೆ ಬರ್ತದೆ ಅಂತ ಹೇಳಿ ಸಮುದ್ರಕ್ಕೆ ಹಾರ್ತೀರ ನೀವು? ಇಲ್ಲ ಇಲ್ಲ, ಏನಾಗ್ತೀರ? ಸತ್ತೋಗ್ತೀವಲ್ಲ ನಾವು. ಹೌದೌದು. ಈಗ ನಿಮ್ಗೆ ಪಂಜುರ್ಲಿದ್ದು ಹುಟ್ಟು ಕಟ್ಲೆ ಇಲ್ಲದ ನೀವು ಪಂಜುರ್ಲಿಗೆ ಆಯ್ದು ಇಟ್ಟು ನೀವು ಆ ಕುಟುಂಬಕ್ಕೆ ಅಭಯ ಹೇಗೆ ಕೊಡ್ತೀರಿ? ನೀವು ಚಿಕ್ಕಮ್ಮ ದೈವದ್ದು ನರ್ತನ ಮಾಡ್ತೀವಿ, ನೀವು ಅಮ್ಮನವರೆಗೂ ನರ್ತನ ಮಾಡ್ತೀರಿ ಅಂತ ಹೇಳಿ ಆ ಅಭಯವನ್ನು ನೀವು ಕುಟುಂಬಕ್ಕೆ ಕೊಟ್ಟೆ ಅಂತ ಕುಟುಂಬದವರೆಗೂ ಮರ್ಯಾದೆ ತೆಗಿಲಿಕ್ಕೆ, ಅಥವಾ ಕುಟುಂಬವನ್ನು ಲೂಟುದ ನೀವು? ಆತರ ಏನಿಲ್ಲ ಸರ್. ಅಲ್ಲ ಸರ್, ನೋಡಿ, ಆಲ್ರೆಡಿ ದೈವಾರಾಧನೆ ತುಳುನಾಡಿನಲ್ಲಿ ಈ ಫಿಲ್ಮ್ ಬಂದು ಏನೇನು ಆಗಿದೆ. ಹೌದೌದು, ಹೇಳುವಂತದ್ದು ನೀವು ಇಂಥದ್ದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿದ್ರೆ ಸರಿ. ಇಲ್ಲ ಇಲ್ಲ, ನಾನು ಏನು ಇನ್ನು ಮುಂದೆ ಯಾವುದೇ ರೀತಿಯ ಅಪಪ್ರಚಾರಕ್ಕೆ ಮತ್ತೆ ಬೇರೆ ರೀತಿಯ ಯಾವುದೇ ಅಪಪ್ರಚಾರ ಅಲ್ಲ. ನೀವು ಮಾಡಿದಲ್ಲಿ ಅಕ್ಷಮ್ಯ ನಾಟಕ ಅಲ್ಲ, ಪಂಜುರ್ಲಿಯ ಮಂಚಾವಣೆ ಎದುರು ನೀವು ಮಾಡಿದ ಅಕ್ಷಮ್ಯ ನಾಟಕ. ಆ ಪಾಪ ಮುಗ್ಧ ಕುಟುಂಬದವರು ನಿಮ್ಗೆ ಕೈ ಮುಕ್ಕೊಂಡು ಕೂತಿದಾರಲ್ಲ, ಪಾಪ ಅವ್ರಿಗೆ ಏನು ಗೊತ್ತಿಲ್ಲ ಅಂತ ಕಾಣ್ತದೆ. ಆ ಮುಗ್ಧ ಕುಟುಂಬ ಗೊತ್ತಾಯ್ತಾ? ಅಲ್ಲಿ ಕಡ್ಸಲೆಯನ್ನು ಏನದು ಇದು ಏನಂತ ಏನು ಈ ಮೇಸ್ತ್ರಿಗಳು ಯೂಸ್ ಮಾಡ್ತಾರಲ್ಲ, ತಾಪಿ ಅಂತ ತಿಳ್ಕೊಂಡಿದ್ರ ನೆಲದಲ್ಲಿ ಒರೆಸ್ಕೊಂಡು ಹೋಗ್ಲಿಕ್ಕೆ? ನೆಲದಲ್ಲಿ ಇದು ಮಾಡಿದ್ದು ನನಗೆ ಗೊತ್ತಾಗಿಲ್ಲ. ನಾಟಕ ಜಾಸ್ತಿ ಇತ್ತಲ್ಲ ಅಲ್ಲಿ. ಅದೇನೋ ಸ್ವಲ್ಪ ನಾಗಮಂಡಲ ಮತ್ತೆ ಈ ನಾಗದರ್ಶನನ್ನೆಲ್ಲ ನೋಡಿ ಅದರಿಂದ ಪ್ರೇರಣೆಗೊಂಡು ಅದರೇ ತರ ನಾಟಕ ಮಾಡೋದೆಲ್ಲ ಮಾಡಬಾರ್ದು, ಗೊತ್ತಾಯ್ತಾ? ಇಲ್ಲ ಇಲ್ಲ, ಅದನ್ನೆಲ್ಲ ನಾವು ಜಾಸ್ತಿ ಇದು ಮಾಡುದಿಲ್ಲ. ಅಲ್ಲಿ ಇಡೀ ಸಮಾಜಕ್ಕೆ ಇನ್ನು ಮುಂದೆ ಯಾವುದೇ ರೀತಿಯ ಈ ತರ ಆಗದಿದ್ದಾಗೆ ನಾನು ಜಾಗೃತಿ ವಹಿಸ್ತೇನೆ. ಅದ್ರ ಬಗ್ಗೆ ನನ್ನ ಕ್ಷಮೆ ಇದೆ, ಅದರಿಂದ ನನ್ನಿಂದ ಕ್ಷಮೆ ಯಾಚಿಸ್ತೀನಿ ನಿಮ್ಮ ಹತ್ರ. ನೀವು ಕಾಂತಾರ ಬಂದ ಮೇಲೆ ಶುರು ಮಾಡಿದ್ದ ಇಂಥದ್ದೆಲ್ಲ ಮಾಡ್ಲಿಕ್ಕೆ? ಇಲ್ಲ ಇಲ್ಲ ಇಲ್ಲ, ಕಾಂತಾರ ಬಂದಿದ್ದು ನಮ್ಗೆ ಗೊತ್ತಿಲ್ಲ, ಪಿಕ್ಚರ್ ನೋಡ್ಲಿಲ್ಲ. ಪಿಕ್ಚರ್ ನೋಡುವವರಲ್ಲ ನಾವು. ಹೊತ್ತು ಗೊತ್ತಿಲ್ಲ, ಪಂಜುರ್ಲಿಯ ಕಥೆ ಗೊತ್ತಿಲ್ಲ, ಪಂಜುರ್ಲಿಯ ವಿಚಾರವೇ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಯಾವಾಗ ಕೊಡ್ತೀರಿ? ಈಗ ನೀವು ಪ್ರತಿ ಮಾಣಿಚ್ಚಿಲ್ಲ ಅಂತ ಹೇಳ್ತೀರಿ, ನೀವು ಮಾಣಿಚ್ಚಿಲ್ಲ ಅಂತ ಹೇಳ್ತೀರಿ. ಫಸ್ಟ್ ಆಫ್ ಆಲ್ ಆ ಮಾಣಿಚ್ಯವನ್ನು ನಾನು ನಂಬುದಿಲ್ಲ. ಅದು ಇಲ್ಲ. ಒಂದು ದೈವಾರಾಧನೆಯಲ್ಲಿ ದರ್ಶನ ಅನ್ನುವಂಥದ್ದು ಬಂದದ್ದು ಇವಾಗ ಒಂದು 40-50 ವರ್ಷ ಈ ನಾಗಮಂಡಲ ಎಲ್ಲ ಬಂತಲ್ಲ, ಆವಾಗೆಲ್ಲ ಶುರುವಾದದ್ದು. ನಾನು ಕೇಳುವಂಥದ್ದು, ಈಗ ದೈವ ಒಂದು ಪ್ರತಿಮಾ ನೆಚ್ಚಲಾದ್ರೂ ಯಾವುದಲ್ಲಿ ಕೂಡ ದೈವ ಒಂದು ಪಂಜುರ್ಲಿಯ 4 ಜಾಗಗಳ ಬಗ್ಗೆ ಒಂದು ಹೇಳ್ತದೆ, ಗೊತ್ತುಂಟಾ? ಮೂಡಾಯಿಡು ಕುಟುಂಬ, ಪಟ್ಟಾಯಿಡು, ಪೆರ್ರ, ತೆನ್ಕಾಯಿಡು, ಕದ್ರಿ, ಮತ್ತೆ ಒಂದು 4-5 ಕಾಪುದ ಅಥವಾ ನಂದಲಿಕೆ ನಾವಿಸ್ತಾರೆ. ಇವೆಲ್ಲ ಅಂತ ಕೇಳುದು ನಾನು. ತುಳುನಾಡಿನ ಆಚಾರ ವಿಚಾರ ನನಗೆ ಅಷ್ಟೇ. ಪಂಜುರ್ಲಿ ಅನ್ನುವಂತಹ ದೈವ ಉಂಟಲ್ಲ, ತೆನಕಾಯಿ ನೀಲೇಶ್ವರದಿಂದ ಬಡಕಾಯಿ ಬಾರ್ಪೂರು ಸರ್. ನೀವು ಇರುವಂತದ್ದು ತುಳುನಾಡೆ ಸರ್. ಅದು ತುಳುನಾಡ ಭಾಷೆ ವ್ಯತ್ಯಾಸ ಇರಬಹುದು ಸರ್, ನಿಮ್ದು ವ್ಯತ್ಯಾಸ ಇರಬಹುದು. ಹೌದು. ಆ ಪಂಜುರ್ಲಿ ಅಂದ್ರೆ ಏನ್ ಹೇಳಿ, ಅದು ದೈವ ಅನ್ನುವಂಥದ್ದು ತುಳುನಾಡಿನ ಒಂದು ವಿಚಾರ. ಅಲ್ಲಿ ನಮಗೆ ಇಲ್ಲಿ ನಾವು ತುಳುನಾಡು ಅನ್ನೋ ವಿಚಾರವಿಲ್ಲ. ಹೌದೌದು. ನೀವು ಮಾಡಿರುವಂತದ್ದು ಜನರನ್ನಲ್ಲಿ ಮೋಸ ಮಾಡುವಂತಹ ವಿಚಾರ. ನಿಮಗೆ ಗೊತ್ತಾಯ್ತು ತಪ್ಪಂತ ಅರ್ಥ ಆಗಿದೆ ನಿಮಗೆ? ತಪ್ಪಾಯ್ತು ಅಂತ ಹೇಳ್ತಾಯ್ತು. ಮನೆಯವರಿಗೆ ಒಂದು ಕ್ಷಮೆ ಕೇಳಿ, ಮತ್ತೆ ಯಾವ್ದಾದ್ರು ಒಳ್ಳೆ ಪಂಜುರ್ಲಿಯ ಸ್ಥಾನದ ಎದುರು ಹೋಗಿ ನಾನು ನಿನ್ನ ಕರ್ಸಲೆಯನ್ನು ನೆಲಕ್ಕೆ ತಾಗಿಸಿ ತಪ್ಪಾಯ್ತು ಮಾಡಿದ್ದಾರೆ. ಯಾಕಂದ್ರೆ
ಎಷ್ಟು ಮನೆಯಲ್ಲಿ ನಿಂತಿದ್ದೀರಿ ಈ ತರ ದರ್ಶನಕ್ಕೆ? ಪಂಜುರ್ಲಿ ದರ್ಶನಕ್ಕೆ ನಿಂತಿದೆ, ಕೋಲಕ್ಕೆಲ್ಲ ನಿಂತಿದ್ ಕಮ್ಮಿ. ಅಲ್ಲ, ಕೋಲಕ್ಕೆ ನಿಲ್ಲಿಕ್ಕೆ ನೀವು ಶೆಟ್ರ ಅಲ್ಲ, ನೀವೇನು ಇದು ಪಾಣರ ಸಮುದಾಯದವರ ನೇಮಕ? ಪಾಣರಲ್ಲ. ಮತ್ತೆ ನೀವು ಕೋಲಕ್ಕೆ ಅಂತ ನಿಲ್ಲುದು? ದರ್ಶನಕ್ಕೆ ನಿಲ್ಲುದು ಅಂತ ಹೇಳುದಾ? ದರ್ಶನಕ್ಕೆ ನಿಂತಿರೋದು ಕಮ್ಮಿ. ಅದು ದರ್ಶನ ಬೇರೆ, ದರ್ಶನ ಬೇರೆ, ಮನೆಯಲ್ಲೇ ಮಾಡುವುದಂತದ್ದು. ನೀವು ಒಂದು ಹೆಣ್ಣು ದೈವದ ಚಾಕಿರಿ ಹಾಗೆ ನೀವು ಯಾವ ಧೈರ್ಯದಲ್ಲಿ ನೀವು ಪಂಜುರ್ಲಿಗೆ ನಿಲ್ಲುವಂತದ್ದು? ಅಂದ್ರೆ ಚಿಕ್ಕಮ್ಮ ಪರಿವಾರ ಪರವ ಪಮ್ಮದ ನಲಿಕೆ ನಿಮ್ಮ ಕಡೆ ಯಾವ ದೈವಕ್ಕೂ ಕಟ್ಟಬಹುದು ಅಂತ ನಮಗೆಲ್ಲ ಹಾಗೆ ಇಲ್ಲ ಸರ್. ಅದು ಹೆಣ್ಣು ದೈವದ ಎಣ್ಣೆ ಆದ್ರೆ ಅವ್ರು ಹೆಣ್ಣು ದೈವಕ್ಕೆ ಮಾತ್ರ ನಿಲ್ಬೇಕಂತ ನಿಯಮ ಇದೆ. ಪಂಜುರ್ಲಿ ಅನ್ನುವಂತ ಏನು ನಿಮಗೇನು ತಮಾಷೆ ಗೊತ್ತಾಗಿದೆಯಾ? ನಾಟಕದಲ್ಲಿ ಪುರೋಹಿತರುಗಳೆಲ್ಲ ಮುಖಕ್ಕೆಲ್ಲ ಬರೆದುಕೊಂಡು ಮಾಡ್ತಾರಲ್ಲ ಸರ್, ಆ ತರ ಯಾಕೆ ಸರ್? ಅಂತದ್ದೆಲ್ಲ ದೈವಾರಾಧನೆಗೆ ಏನಕ್ಕೆ ತರ್ತೀರಾ ಆ ತರ? ಎಲ್ಲಿದೆ, ಯಾವ ಊರಲ್ಲಿ ನೀವು ನೋಡ್ಕೊಳ್ತದ್ದು? ಅಥವಾ ನಿಮ್ಮ ಅಪ್ಪ ದರ್ಶನ ಪಾತ್ರೆ ಆಗಿದ್ರಾ? ನಮ್ಮ ಮಾವ. ಏನ್ ಮಾಡ್ತಿದ್ರು ನಿಮ್ಮ ಮಾವ? ದರ್ಶನ ಪಾತ್ರೆ. ಇದೇ ತರ ಕಡಸಲೆಯನ್ನು ನೆಲಕ್ಕೆ ತಾಗಿಸ್ಕೊಂಡು ಹೋಗ್ತಾ ಇದ್ರು ನಿಮ್ಮ ಮಾವ? ಇಲ್ಲ, ಅದು ನಾನು ಕೋಲದಲ್ಲಿ ದರ್ಶನ ನಿಂತಿದ್ದು. ಇಲ್ಲ, ಇದೇ ಫಸ್ಟ್. ಅಲ್ಲ ಸರ್, ನಾನು ಕೇಳುವಂತದ್ದು ನಿಮ್ಮ ಪ್ರಬುದ್ಧತೆ ನೋಡಿ. ನೀವೀಗ ಮಾತಾಡುವಾಗ ನಿಮ್ಗೆ ಪಂಜುರ್ಲಿಯ ಬಗ್ಗೆ ಏನು ಗೊತ್ತಿಲ್ಲ. ಹಾಗಾದ್ರೆ ನೀವು ಒಂದು ಕುಟುಂಬಕ್ಕೆ ಅವ್ರು ಏನೋ ಕಷ್ಟ ಅಂತ ಹೇಳ್ಕೊಂಡು ದರ್ಶನ ಸೇವೆ ಕೊಟ್ರೆ ನೀವು ಅವರ ಸಮಸ್ಯೆಗಳನ್ನು, ನ್ಯಾಯ ತೀರ್ಮಾನಗಳನ್ನು, ಆಯಾ ನ್ಯಾಯಗಳನ್ನು ಹೇಗೆ ಸರಿ ಮಾಡ್ತೀರಾ? ಈಗ ನಾನೇನು ದೊಡ್ಡ ಇದು ಅಂತ ಎಲ್ಲ ಮಾತಾಡೋದಲ್ಲ, ನೋಡುವಾಗ ನಮಗೆ ನಾಚಿಕೆ ಆಗ್ತದೆ ಸರ್ ಅಲ್ಲಿ. ಹೌದು. ಹಾ, ಇಂಥದ್ದಕ್ಕೆಲ್ಲ ಎಲ್ಲ ನೀವು ಬಂದು ಇನ್ನು ಮುಂದೆ ನಾನು ಯಾವುದೇ ರೀತಿಯ ಈ ರೀತಿ ಇದಾಗದಿದ್ದಾಗೆ ನಾನು ಜಾಗೃತಿ ವಹಿಸ್ತೇನೆ. ಮತ್ತೆ ಆಗಿರೋದಕ್ಕೆ ಕ್ಷಮೆ ಯಾಚಿಸ್ತೇನೆ ನಿಮ್ಮಿಂದ. ನನಗೆ ನಾಟಕ ಆಡೋದು ಬೇಡ. ವಿಡಿಯೋದ ಬಗ್ಗೆ ಅಲ್ಲ ಸ್ವಾಮಿ ನಾವು ಹೇಳಿದ್ದೆ. ನಾನು ಇನ್ನು ಮುಂದೆ ಯಾವುದೇ ರೀತಿ ಇದಾಗದಿದ್ದಾಗೆ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಇದಾಗಿದ್ದಕ್ಕೆ ಕ್ಷಮೆ ಕೇಳಲಿಕ್ಕೆ ನಾನು ಯಾರು ಸರ್? ಧನುಷ್ ಶೆಟ್ಟಿ ಯಾರು? ನೀವು ನನಗೆ ಕ್ಷಮೆ ಕೇಳ್ತೀರಾ? ಮಾತ್ರ ಫೋನ್ ಮಾಡಿದ್ದು ನಿಮಗೆ. ಸರಿ. ಈ ತರ ಮುಂದೆ ಮನವರಿಕೆ ಆಗಿದೆ ಈಗ ನನಗೆ ಗೊತ್ತಾಯ್ತಲ್ಲ. ಅದು ಇನ್ನು ಮುಂದೆ ಯಾವುದೇ ರೀತಿ ಆ ರೀತಿ ಆಗದಿದ್ದಾಗೆ ನಾನು ನೋಡ್ಕೊಂತೀನಿ ಅಂತ ಹೇಳಿ. ಸರಿ ಸರ್. ಅದು ದೈವದ ಬಗ್ಗೆ ನಂಬಿಕೆ ಇದೆ ನನಗೆ. ದೈವವನ್ನು ಆರಾಧನೆ ಮಾಡುವವನು ಮತ್ತು ನಾನು ಮಾಂಸಾಹಾರ ತ್ಯಜಿಸಿ ಎಲ್ಲ ಸೇವೆ ಮಾಡುವವನು. ಅಲ್ಲ, ನಿಮ್ಗೆ ಮಾಂಸಾಹಾರ ಬಿಡ್ಲಿಕ್ಕೆ ಯಾರು ಹೇಳಿದ್ದು? ನೀವು ಒಬ್ಬರು ಯಾರು ಹೇಳಿದ್ದಲ್ಲ, ಬಂಟ ಸಮುದಾಯದವರು ತಿಂತಾರೆ ಏನ್ ತೊಂದರೆ ಇಲ್ಲ. ದೈವದ ಪಂಜುರ್ಲಿಯ ಸೇವೆ ಮಾಡ್ಬೇಕಂತ ಯಾರು ಹೇಳಿಲ್ಲ. ಇಲ್ಲ, ಅದು ನನ್ನ ಮನಸ್ಸಿಗೆ ಬಂದಿರುವಂತದ್ದು. ಅದು ನನ್ನ ಮನಸ್ಸಿಗೆ ಬಂದಿರುವಂತದ್ದು. ಅದೇ ಇರ್ಲಿ, ನೀವು ಅದನ್ನೆಲ್ಲ ಮಾಡ್ತೀರಾ ಅಂತ ಹೇಳಿದ್ರೆ, ಶುದ್ಧಾಚಾರ ಅಂತ ಹೇಳಿದ್ರೆ ದೈವ ಮಾಡುವಾಗ ಕಟ್ಟೆಕಟ್ಟೆಯನ್ನು ಶುದ್ಧಾಚಾರ ಅದ್ರ ಬಗ್ಗೆ ಒಂದು ಮಾಹಿತಿ ಇರ್ಲಿಲ್ಲ. ಈಗ ಆಗಿದೆಯಲ್ಲ, ಅದನ್ನ ಕ್ಷಮೆ ಹೆಚ್ಚಿ ಇನ್ನು ಮುಂದೆ ಯಾವುದೇ ರೀತಿಯ ತಾಪತ್ರೆ ಆಗದ ರೀತಿಯಲ್ಲಿ ನಾನು ನಿಮ್ಮ ದೈವಾರಾಧನೆಯಲ್ಲಿ ನಿಮ್ಮ ಊರಿನಲ್ಲಿರುವಂತಹ ಹಿರಿಯ ದರ್ಶನ ಪಾತ್ರೆಗಳಿದ್ರೆ, ಫಸ್ಟ್ ಆಫ್ ಆಲ್ ಮಾನಸಿಕ ಅನ್ನುವಂಥದ್ದು ಮನೆಯಲ್ಲಿ ಮಾಡುವಂತ ವಿಚಾರಗಳು ಮೊದಲಿರ್ಲಿಲ್ಲ. ಈಗ ಅದನ್ನು ಮಾಡ್ತಾ ಇದ್ದಾರೆ. ಓಕೆ, ಎಲ್ಲರೂ ಮಾಡ್ತಾರೆ ಈಗ. ಅದೇ ಮನೆಯಲ್ಲೂ ಹೋಗಿ ಮಾಡ್ತಾರೆ. ನಾವು ದುಡ್ಡು ಕೇಳಲ್ಲ ಸ್ವಾಮಿ, ಎಷ್ಟು ಕೊಡ್ತಾರೋ ಅಷ್ಟು ತಗೊಂಡು ಹೋಗ್ತೀವಿ. ಈಗ ₹1 ಕೊಡ್ಲಿಲ್ಲ ಅಂದ್ರೆ ನೀವು ಸುಮ್ಮನೆ ಬರ್ತೀರಾ? ಇಲ್ಲ, ಅವರು 1,500 ಕಮ್ಮಿ ಯಾರು ಕೊಡುದಿಲ್ಲ. ಅಲ್ಲ, ನಿಮಗೆ ಈಗ ನಾವು ದುಡ್ಡು ಕೇಳಲ್ಲ ಅಂತ ಈಗ 1,000 ಕೊಟ್ಟರೆ ನೀವು ಸುಮ್ಮನೆ ಓಕೆ ಸಾಕಂತ ಬರ್ತೀರಾ? ಹೌದು, ನಾನು ಕೇಳಲ್ಲ. ಮತ್ತೆ 1,000 ಕೊಟ್ಟರೆ ಓಕೆ ಅಂತ ತಗೊಂಡು ಬಂದಿರ್ತೀನಿ. ನಾನು ಕೊಟ್ಟರು ನಿಮಗೆ ಅಲ್ಲಿ 4,000 ಕೊಟ್ಟಿದ್ದಾರೆ ಸ್ವಾಮಿ. ಹೌದಾ? ಅಲ್ಲ, ಕೆಲವು ಕಡೆ ಈ ಬಡ ಕುಟುಂಬದವರು 25,000 ಅಂತೆಲ್ಲ ಲೂಟುವ ಕೆಲವು ದರ್ಶನ ಆತರ ಇಲ್ಲ. ನಂದು 1,000 ಅಲ್ಲ 500 ಕೊಟ್ಟಿದ್ದು ಇದೆ ಸ್ವಾಮಿ. ಅದ್ರ ಬಗ್ಗೆ ನನ್ನ ಅವ್ರ ಹತ್ರ ಮತ್ತೆ ಇಂತಿಷ್ಟೇ ಅಂತ ಹೇಳಿ ಕಟ್ಟುನಿಟ್ಟಾಗಿ ಮಾಡಿದ್ದು ಇಲ್ಲ, ಈಶ್ವರಿಗೆ ಮಾಡಿದ್ದು ಇಲ್ಲ, ಇನ್ನು ಮುಂದೆ ಮಾಡುದು ಇಲ್ಲ. ಮಾಡಿದ್ರಲ್ಲ ಆ ಮನೆಯವರು ತುಳುವವರ? ಏನೋ ನನಗೆ ಅದಷ್ಟು ಗೊತ್ತಿಲ್ಲ, ಮಾಹಿತಿ ಇಲ್ಲ. ಅಲ್ಲ, ಮನೆಯವರ ಬಗ್ಗೆ ಮಾಹಿತಿ ಇಲ್ಲ ನಿಮಗೆ? ಇಲ್ಲ, ಹೀಗೆ ಅವರು ಹೇಳಿದ್ದಕ್ಕೆ ನಾನು ಹೋಗಿದ್ದು ಬಿಟ್ರೆ ಅವರು ಬಗ್ಗೆ ಮಾಹಿತಿ ಇಲ್ಲ. ದಯವಿಟ್ಟು ಕ್ಷಮಿಸಿ. ಊರಿನ ಪಾಣರ ಸಮುದಾಯ ಅಥವಾ ಪರವ ಸಮುದಾಯ ಅಥವಾ ಪಮ್ಮದ ಸಮುದಾಯದ ಹತ್ರ ಹೋಗಿ ಕೇಳಿ, ಕರ್ಸಲ್ ಅಂದ್ರೆ ಏನು, ಅಷ್ಟಿಗೆ ಅದಕ್ಕೆ ಎಷ್ಟು ಗೌರವ ಕೊಡ್ತಾರೆ. ತಪ್ಪಿ ತಾಳ್ಲಿಕ್ಕೆ ಬಿಡುದಿಲ್ಲ. ಅಷ್ಟು ನೇಮದಲ್ಲಿ ನುಡಿ ಕೊಡುವಾಗ ಅದನ್ನು ಅಪ್ಪಿ ಹಿಡ್ಕೊಂಡಿರ್ತಾರೆ ದೈವ ಪಾತ್ರಿ, ಇವರು ನಮ್ಮ ದೈವ ನರ್ತಕರು. ಅವರಿಗೆ ಕಲಿಬೇಕು ಸರ್ ಇದನ್ನೆಲ್ಲ. ನಿಮ್ಮಿಂದ ನಮಗೊಂದು ಮಾಹಿತಿ ಕೊಟ್ಟಾಗೈತಿ. ಈಗ ಅದ್ರ ಬಗ್ಗೆ ನಾನು ತಿಳ್ಕೊಳ್ಳುವಂತದ್ದು ಸುಮಾರಿದೆ, ತಿದ್ಕೊಳ್ತೀನಿ. ಸರಿ
ಕ್ಷಮೆ ಇರ್ಲಿ ಇದಕ್ಕೋಸ್ಕರ. ಇನ್ನು ಮುಂದೆ ಕಾಲದಲ್ಲಿ ನಿಲ್ಲುವಾಗ ನಾವು ನಿಲ್ಲುವುದಿಲ್ಲ ಅಂತ ಹೇಳಿ ಹೇಳುವಂತದ್ದು. ಇನ್ನು ಆ ಪ್ಲೇಸ್ ಅಲ್ಲಿ ನಾನೇನಾದ್ರು ಧನುಷ್ ಶೆಟ್ಟಿ ಇರ್ತಿದ್ರೆ ವಾದ್ಯದವರನ್ನು ನಿಲ್ಲಿಸಿ ನಿಮ್ಮ ಮೇಲೆಗೆ ಊಚಿದಂಡೆ ನೀರನ್ನು ಹಾಕಿ ನಿಮ್ಮ ಕಡ್ಸಲನ್ನು ನಾನು ಹೇಳಿದ್ದು ನಿಮ್ಗೆ ಬಾಯಿಗೆ ಬಂದಾಗ ಬೈಲಿಲ್ಲ ನನ್ನ ಹೆಸರು ಧನುಷ್ ಶೆಟ್ಟಿ ಅಲ್ಲ, ಇದು ಸತ್ಯ ಇದು. ಯಾಕಂದ್ರೆ ಅಷ್ಟು ಬೇಜಾರಾಗ್ತದೆ ಅದನ್ನು ನೋಡುವಾಗ. ಎಲ್ಲ ತಮಾಷೆ ವಿಚಾರ ಅಲ್ಲ ಸರ್, ದೈವ ಅಂತ ಹೇಳಿದ್ರೆ ತಮಾಷೆ ವಿಚಾರನ ಎಲ್ಲ ಬಿಟ್ಟಿದೆ ನಿಮ್ದೆಲ್ಲ. ಸರಿ ಇನ್ ಮುಂದೆ ಏನು ಆಗದಿದ್ದಾಗೆ ನಾನು ನೋಡ್ಕೊಂತೀನಿ. ಸರಿ ಆಯ್ತು. ಸರಿ. ಎಸ್, ಇದು ಹೆಬ್ರಿ ಸಮೀಪ ನಡೆದಿರುವಂತಹ ಘಟನೆ. ನಿಜವೂ ಕೂಡ ಇದನ್ನು ನೋಡುವಾಗ ಬಹಳಷ್ಟು ಬೇಸರ ಆಗುತ್ತೆ. ಬಟ್ ಸ್ಟಿಲ್ ನಾನು ಈ ಒಂದು ವಿಚಾರದಲ್ಲಿ ತಾವು ಗಮನಿಸಿದಿರಿ ಯಾವ ರೀತಿ ಅಲ್ಲಿ ಪಂಜುರ್ಲಿಯ ದರ್ಶನ ಪಾತ್ರಿ ಅಂತೆ ಆ ವ್ಯಕ್ತಿ, ಯಾವ ರೀತಿ ಪಂಜುರ್ಲಿಯ ದರ್ಶನ ಪಾತ್ರಿ ಅಂತ ಬಂದಾಗ ಆತ ಮಾಡಿದಂತಹ ದರ್ಶನ ಸೇವೆ, ನರ್ತನ ಸೇವೆ ಯಾವ ರೀತಿ ಇತ್ತು ಅಲ್ಲಿ ದರ್ಶನ ಸೇವೆ ಅನ್ನುವಂಥದ್ದು ಪಾತ್ರಿಯಾಗಿ ನೋಡಿದಿರಿ. ಅದು ನಾಗ ದರ್ಶನವೋ ಅಥವಾ ದೈವ ದರ್ಶನವೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ಒಂದು ಕಡ್ಸಲೆಯನ್ನು ಹಿಡಿದುಕೊಂಡು, ಕಡ್ಸಲೆಗೆ ಅದರದೇ ಆಗಿರುವಂತಹ ಗೌರವ ಇದೆ, ಒಂದು ಸ್ಥಾನಮಾನ ಇದೆ. ಕಡ್ಸಲೆಯನ್ನು ಆ ರೀತಿ ನೆಲಕ್ಕೆ ತಾಗಿಸುವಂತಿಲ್ಲ. ತಾಗಿಸಿದ್ರೆ ಅಲ್ಲಿ ಆ ದರ್ಶನ ಅಲ್ಲಿಗೆ ನಿಲ್ಲುತ್ತೆ ಅಥವಾ ನೇಮ ಕೋಲ ಅಲ್ಲೇ ನಿಲ್ಲುತ್ತೆ, ಮತ್ತೊಂದು ನೇಮವನ್ನು ಮಾಡಬೇಕಾಗುತ್ತೆ. ಬಹಳಷ್ಟು ಅಪಚಾರಗಳಾಗಿದೆ ಅನ್ನುವಂತಹ ಒಂದು ವಿಚಾರಗಳಿದೆ. ಅಂದರೆ ದೈವ ಕೋಪಗೊಂಡಿದೆ ಅನ್ನುವಂಥದ್ದು, ಮುನಿದಿದೆ ಅನ್ನುವಂತಹ ಒಂದು ನಂಬಿಕೆಗಳು ನಮ್ಮಲ್ಲಿ ನಾವು ನಂಬಿಕೊಂಡು ಬಂದಿರೋದು. ಆದರೆ ಆ ಕಟ್ಸಲೆಯನ್ನು ಯಾವ ರೀತಿ ಆ ವ್ಯಕ್ತಿ ಬಳಕೆಯನ್ನು ಮಾಡ್ತಾರೆ ಅನ್ನೋದು ಸ್ವಲ್ಪ ಗಮನಿಸಿ. ಯಾವ ರೀತಿ ಆ ಕಟ್ಸಲೆಯನ್ನು ಆ ವ್ಯಕ್ತಿ ಬಳಕೆ ಮಾಡ್ತಾ ಇದ್ದಾನೆ ಅನ್ನೋದು. ನೆಲಕ್ಕೆ ತಾಕ್ತಾನೆ ಇದೆ ಆ ಕಟ್ಸಲೆ. ಆ ಕಟ್ಸಲೆಗೆ ಅದು ಪಂಜುರುಳಿ ದೈವದ ಒಂದು ಗೌರವ ಇರುವಂತಹ, ಆ ಒಂದು ಘನತೆ ಇರುವಂತಹ, ಶಕ್ತಿ ಇರುವಂತಹ ಆ ಒಂದು ಕಟ್ಸಲೆ, ದೈವದ ಕಟ್ಸಲೆ ಯಾವ ರೀತಿ ಆತ ನೆಲಕ್ಕೆ ಹಿಡಿದುಕೊಂಡು ಅದನ್ನು ಹೊರಲಾಡಿಸ್ತಾ ಇದ್ದಾನೆ ಆ ಒಂದು ಕಟ್ಸಲೆಯನ್ನು. ಅಟ್ ದ ಸೇಮ್ ಟೈಮ್ ಕೈಯಲ್ಲಿ ಹಿಂಗಾರವನ್ನು ಹಿಡಿದುಕೊಂಡು ನಾಗದರ್ಶನ ಯಾವ ರೀತಿ ಮಾಡ್ತೀವಿ, ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಅನುಕರಣೆ ಮಾಡ್ತಾ ಇದ್ದಾನೆ ಆ ಒಂದು ದರ್ಶನ ಪಾತ್ರಿ. ಅಟ್ ದ ಸೇಮ್ ಟೈಮ್ ನಾಲಗೆಯನ್ನು ಹೊರಕೆ ಹಾಕಿಕೊಂಡು ಆತ ಮಾಡುವಂತಹ ಒಂದು ದರ್ಶನ ಸೇವೆ, ಜೊತೆಗೆ ತುಳಸಿ ಕಟ್ಟೆಯ ಸುತ್ತ ತೆವಳಿಕೊಂಡು ಉರುಳಿಕೊಂಡು ಹೋಗ್ತಾ ಇರುವಂತಹ ದರ್ಶನ ಪಾತ್ರಿ. ಇದು ಏನಿದು ಕತೆ? ನಮ್ಮ ತುಳುನಾಡಿನಲ್ಲಿ ಪಂಜುರುಳಿ ದೈವದ ದರ್ಶನ ಈ ರೀತಿ ಇರುತ್ತಾ? ಪಂಜುರುಳಿ ದೈವದ ದರ್ಶನ ಈ ರೀತಿ ನೋಡಿ, ಆ ಅಂಬೆಗಾಲನ್ನು ಇಟ್ಟುಕೊಂಡು ಹಾಕಿಕೊಂಡು ಆ ದರ್ಶನ ಪಾತ್ರಿ ತೆವಳಿಕೊಂಡು ಉರುಳಾಡಿಕೊಂಡು ಹೋಗ್ತಾ ಇದ್ದಾನೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ತುಳಸಿ ಕಟ್ಟೆಯ ಸುತ್ತಲೂ ಕೂಡ ಆ ಒಂದು ದರ್ಶನ ಪಾತ್ರಿ ಕೈಯಲ್ಲಿ ಕಟ್ಸಲೆಯನ್ನು ನೆಲಕ್ಕೆ ತಾಗಿಸಿಕೊಂಡು ಅಲ್ಲಿ ಉರುಳಾಡಿಕೊಂಡು ಏನು ಮಾಡ್ತಾ ಇದ್ದಾರೆ? ನಿಜವಾಗ್ಲೂ ಕೂಡ ಪಂಜುರುಳಿ ದೈವದ ಒಂದು ಕಟ್ಟುಕಟ್ಲೆ ಏನು? ಪಂಜುರುಳಿ ದೈವದ ಒಂದು ದರ್ಶನ ಪಾತ್ರೆಯಾಗಿ ಪಂಜುರುಳಿ ದೈವ ಯಾವ ರೀತಿ ದರ್ಶನ ಸೇವೆ ಆಗುತ್ತೆ ಅಲ್ಲಿ? ಏನಿದು ಕತೆ? ಏನಾಗ್ತಾ ಇದೆ ನಮ್ಮ ತುಳುನಾಡಿನಲ್ಲಿ ಅಂತ ಬಂದಾಗ ಇಂತಹ ಅದೆಷ್ಟು ಘಟನೆಗಳನ್ನು ನಾವುಗಳು ನೋಡ್ತಾ ಇರ್ತೀವಿ. ನೋಡಿ, ಅಲ್ಲಿ ನಮ್ಮವರೇ ದೈವವನ್ನು ನಂಬುವವರೇ, ಅವರ ಮನೆಯ ದೈವ, ಅವರ ಮನೆಯ ಪಂಜುರುಳಿ ದೈವ, ಅವರೆಲ್ಲರೂ ಕೂಡ ಪಾಪ ಮುಗ್ಧರಂತೆ. ಮುಗ್ಧರೆ, ನೋ ಡೌಟ್ ಆ ಒಂದು ವಿಚಾರದಲ್ಲಿ ಮುಗ್ಧರೆ. ಕೈ ಕಟ್ಟಿಕೊಂಡು ಅವರು ಕೈ ಮುಗಿತಾ ಇದ್ದಾರೆ. ಈ ದರ್ಶನ ಪಾತ್ರಿ ಏನೆಲ್ಲ ಮಾಡ್ತಾ ಇದ್ದಾರೆ ನೋಡಿ, ಆ ಒಂದು ಸರ್ಕಸ್ ಅನ್ನು ನೋಡಿ, ಆ ಒಂದು ಪಲ್ಟಿಯನ್ನು ನೋಡಿ, ಏನೆಲ್ಲ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕೈ ಮುಗಿದುಕೊಂಡು ಮುಗ್ಧರು, ಕಾಪುಲೆ ದೈವ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ನಂಬಿಕೆಯನ್ನ ಇವರೆಲ್ಲರೂ ಕೂಡ ಮೋಸ ಮಾಡೋದಂಥದ್ದಲ್ವಾ, ವಂಚನೆ ಮಾಡುವಂಥದ್ದಲ್ವಾ? ಈ ಒಂದು ವಿಚಾರ, ಈ ಒಂದು ವಿಡಿಯೋ ವೈರಲ್ ಆದಾಗ ದೈವಾರಾಧನೆ ಚಿಂತಕರು ತಮ್ಮಣ್ಣ ಶೆಟ್ಟರು ಮಾತಾಡಿದ್ರು, ಈ ಬಗ್ಗೆ ಎಲ್ಲರ ಗಮನವನ್ನು ಸೆಳೆದಿದ್ರು. ಅಟ್ ದ ಸೇಮ್ ಟೈಮ್ ಯುವಕ ಧನುಷ್ ಶೆಟ್ಟಿ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಮಾತ್ರ ಅಲ್ಲ, ಸ್ವತಃ ಆ ಒಂದು ದೈವ ದರ್ಶನ ಪಾತ್ರಿ ಏನಿದ್ದಾರೆ ನೋಡಿ, ಅವರಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ, ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ರೀತಿ ಮಾಡುವಂಥದ್ದು ಶುದ್ಧ ತಪ್ಪು, ಇದು ದೈವಕ್ಕೆ ತಾವುಗಳು ಮಾಡುವಂತಹ ಅಪಚಾರ, ಇದು ನಮ್ಮ ತುಳುನಾಡಿನ ಅಸ್ಮಿತೆ, ನಂಬಿಕೆ, ಇದರ ಮೇಲೆ ತಾವು ಮಾಡ್ತಾ ಇರುವಂತಹ ಗದಾಪ್ರಹಾರ, ಮೋಸ, ವಂಚನೆ ಇದು ಅನ್ನುವಂಥ ನಿಟ್ಟಿನಲ್ಲಿ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆ ಕಾಲ್ ರೆಕಾರ್ಡ್ ಅನ್ನ ತಾವು ಕೇಳಿದ್ದೀರಿ. ಧನುಷ್ ಶೆಟ್ರು ಸ್ವತಃ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಧನುಷ್ ಶೆಟ್ರು ಇದ್ದಾರೆ. ಧನುಷ್ ಶೆಟ್ರು ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ಧನುಷ್ ಶೆಟ್ರೆ. ಸುರುಕಾದ ಹಿರೇಗ್ಯಾನ ಅಭಿನಂದನೆ ಪರೊಂದುಲ್ಲ ಸಮಸ್ತ ತುಳುನಾಡದ ಜನಕಲ್ನ ಪರವಾದ, ಆಸ್ತಿಕೇರ್ನ ಪರವಾದ ದಯಪನಗ ನಮ್ಮ ನಂಬು ನಂಚಿನ ಕಾರಣಿಕದ ಶಕ್ತಿ ಪಂಜುರುಳಿ ದೈವ. ಆ ಪಂಜುರುಳಿ ದೈವದ ದರ್ಶನ ಈ ದರ್ಶನ ಪಾತ್ರಿ ಮಲ್ದಿನಂಚಿನ ವಿಚಿತ್ರವಾಯಿನಂಚಿನ ವಿಕೃತವಾಯಿನಂಚಿನ ಇಂಜಿ ಸೇವೆ ತೂನಗ ಕೋಪ ಬರ್ಪುಣ. ಆ ಕೋಪ ಇರ್ನ ಪಾತ್ರಡ್ ಇತ್ತುಂಡು ಸರ್.
ದೇಪಣಗಿರಿ ಪಾತ್ರನ ಪಂಡ ನನ್ನೊಂದ್ಸಲ ಇರಿ ಇಂಚ ಸೇವೆ ಕೊರೊಂದಿತ್ತಿನ ಗ್ಯಾನ್ ಅಲ್ಪ ತಿಕ್ಕಡ ಅಲ್ಪನೆ ಇರೇಗ ಒಂಜಿ ಕೊಡಪ್ಪ ನೀರು ಪಾಡ್ದು ಇರೇಗ ಅಲ್ಪನೆ ಒಂಜಿ ಕ್ಲಾಸ್ ದೆತ್ತೊನೆ ಪಂಡರ್ ದೇಪಣ ಒಂಜಿ ಪ್ರತಿಯೊರಿನ ಮಿತ್ತು ದೈವ ನಮ್ಮನಕ್ಲ ಮಿತ್ತು ಬರ್ಪನಂಚಿನ ಕೋಪ ಸುರುಕಾದ ಮಾತೇನ ಪರವಾದ ಅಪ್ರಿಷಿಯೇಟ್ ಮಾಡ್ಬೋದು ದೇಪಣಗ ಇಂಚಿನ ಒಂಜಿ ಅನ್ಯಾಯ ಆನಾಗ ತುಳುನಾಡದ ಜನಕ್ಕುಲು ತುಳುವೇರು ಮನಿಪಂದ ಕುಲ್ನತ್ ಇರ್ನಂಚಿನ ಒಂಜಿ ಸ್ಟೆಪ್ ದೆಪ್ಪೊಡು ಪನ್ಪಿನಿ ತುಲೆ ಆ ಜನಕ್ಕೆ ಆ ಜನ ಮಲ್ದಿನಂಚಿನ ತಪ್ಪುದ ಅರಿವಾಂಡ್ ನನ್ನ ಮಲ್ಪುಜಿ ಪನ್ಪನಂಚಿನ ಕ್ಷಮೆಲ ಕೇಂಡ್ ದಾದವನ್ಪರಣ್ಣ ಈ ಒಂಜಿ ವಿಚಾರದ ಬಗ್ಗೆ ಫಸ್ಟ್ ರಿಯಾಕ್ಷನ್ ಸೊಲ್ಮೇಲು ನಿತಿನನ್ನ Yes, sir. ವಿಚಾರ ದಾದಂದು ಪನ್ನಗ ದೈವಾರಾಧನೆ ಪಂಪುನಂಚಿತ್ ನಾವು ಇರು ಪಂಪ ನಮ್ಮ ಕಟ್ಟೆ ಮೀರಿದ ದೈವಾರಾಧನೆ ಪೋರ ಬಲ್ಲಿ ನಮ್ಮನ್ನ ಒಂದು ಕೊಡಿಯಡಿ ಗುದ್ದು ಬಂಡಿ ಪೋರ್ಲ ಬಲ್ಲಿ ಬಂದು ಕರೆಕ್ಟ್ ಇತರ ಆದಾತ್ರ ಬಂದಾಗ ಪೂರ ಕಡೆಗೆ ಒಂದೊಂದು ಹೊಸತ್ತ ಶುರು ಆಗ್ತದೆ ಹಾ. ಎಂಚಿನ ಕೊಂಡ ಮತ್ತು ಕುಂಬಾರ ನಾಯಿ ಮತ್ತು ಅಬತರ ದೀಪ ನಾಯ ಫೇಮಸ್ ಉಂಟು ಈ ದರ್ಶನ ಪಾತ್ರ ಹಾ ಎರಡು ಬೊಕ್ಕೊಂದು ಕರೆಕ್ಟ್ ಅಬ್ಸರ್ವ್ ಮಾಡ್ತಾರೆ ಇದ್ದ ಗೊತ್ತು ನಿತಿನನ್ನ ಹಾ ಅದನ್ನ ಕರ್ಸಲೆ ಪತ್ತೊಂದು ಆ ಇಲ್ಲದ ಎದುರು ಕುಂಬಾರ್ನಾಗ ಕಾರ್ ಒತ್ತರ ಒಂದು ಗೋಣಿದ ಪಾಡ್ದಿರ್ತಲ್ಲ ಒಂದು ಗೋಣಿ ಅವು ಕಾರ್ ಒತ್ತರ ಪಾಡ್ನ ಗೋಣಿ ಐತ ಮಿತ್ತು ಕರ್ತಲೆಯನ್ನು ಪತ್ತದ ತಿರ್ಗಾಬೆ ಇಂಕ ಅವತೂದು ಮಸ್ತ್ ಬೆಚ್ಚಾಣ ಕಾಲ್ ಮಾಡ್ತಾನೆ ಅರೆಗೆ ದೈವಾರಾಧನದ ವಿಚಾರಣೆ ಗೊತ್ತಿದ್ದಿ ಅವು ಒಂಜಿ ಕೋಲದ ಬಂಡಾರ ದೆಪ್ಪಣ ಕೋಲಡು ಬಂಡಾರ ದೆಪ್ಪಣದ ಒಂಜಿ ಪ್ರತಿಮಾನೆತ್ತಿಲ್ ಮಲ್ಪನ ಚಿತ್ತ ಪಂಜುರ್ಲಿನ ಕ್ರಮ ಅಂಡ ಈಟು ವಿಕೃತವಾದ ಒಂಜಿ ಬಂಡಾರನ ಜೊತೆಗೆ ಅಲ್ಪೊಂಜಿ ರಡ್ಡ ನುಡಿ ಕೂಡ ಬಂಡಾರನ ಕಾಸದ ವ್ಯಕ್ತಿ ಅಲ್ಪೊಂಜಿ ರಡ್ಡ ನುಡಿ ಕೊರತು ಅಭಯ ಕೊರತು ಬೊಕ್ಕ ಡೈರೆಕ್ಟ್ ನೇಮ ಆಪಣ ಚಿತ್ತ ಕ್ರಮ ಇಪ್ಪುನಿ ಅವು ಕೊಡ್ತು ತುಳಸಿ ಕಟ್ಟೆದಂಚ ಬೊಕ್ಕ ನಾಗಮಂಡಲದಿಂಚ ಬೊಕ್ಕ ಬೂರುನು ಪತ್ತುನಿ ವಾ ತುಳುನಾಡು ಅತನ ಓಲ್ಲ ಇದ್ದಿ ಬೊಕ್ಕ ಆ ಜನ ಅಂಜುಲಿದ ವಿಚಾರಣೆ ಗೊತ್ತಿದ್ದಿ ಓ ಒಂಜಿ ನಮ್ಮನ ಕುಂದಾಪುರ ಭಾಗಡೆಪ್ಪನಂಚಿತ್ತ ಚಿಕ್ಕಮ್ಮ ಪನ್ಪನ ದೈವದ ಒಂಜಿ ಗಡಿಯಾತನಾರು ಆದ್ರೆ ಸಂಜುರ್ಲಿದ ವಿಚಾರಣೆ ಗೊತ್ತಿದ್ದಿ ಸರ್ ಆ ಪಾತ್ರನಗಾರ ಗೊತ್ತಾಗ್ತದೆ ಆಗ್ಲೇ ಒಂಜಿ ರೀತಿಯ ಮುಗ್ಗನ್ನ ನಿಸೌಂಡು ದದನ ಮಲ್ತಾರ ಬೋತಾರು ದದನ ಆದು ಬೋತು ನಾವು ಅಂಡ ಆಗ ಕ್ಷಮೆ ಆರು ಕೇಂದ್ರ ಪಾಪ ಕೂಡ ವಿಡಿಯೋ ಅಂತಾರಲ್ಲ ಏನು ಕ್ಲಾರಿಫಿಕೇಶನ್ ಕೊಡ್ತೇವೆ ಅಂಡ ಒಂದು 10 ಜನ ಒಂದು ತೂಲೆ ಒಂದು ಓಡೊಂದು ತಗೊಂಡಾಗ ಅಸಲು ಇಲ್ಲದ ನೇಮ ಹಾಕಲು ಪ್ಲಸ್ ವಿಡಿಯೋ ರೆಕಾರ್ಡಿಂಗ್ ಮತ್ತೆ ಯೂಟ್ಯೂಬ್ ಬಿಡ್ತೇವೆ ಯೂಟ್ಯೂಬ್ ಬಿಡ್ನೇದಾದ್ರ ಗೊತ್ತಾಗಲಿ ಗೊತ್ತಾಯಿನಿ ಮಾತಾಡ್ಲ ತೂಯಿನಿ ಉಂದಿತ್ತೆ ಓಕೆ ಉಂದಿತ್ತೆ ಅಕ್ಕಲ್ನ ಇಲ್ಲ ಸ್ವತಃ ಇಲ್ಲದ ಕುಮ್ಮದಿನ ರೆಕಾರ್ಡ್ ಹಾಕಲು ಯೂಟ್ಯೂಬ್ ಬಿಡ್ತೀರ ಅಂಚನೆ ಈ ವಿಡಿಯೋನು ಒಂಜಿ ಚಾನಲ್ ಯೂಟ್ಯೂಬ್ ಬಿಡ್ತೇವೆ ಇಡೀ ನೇಮದ ಉಂಟು ಬೊಕ್ಕದಿಲ್ಲ ಸರ್ ಆ ನೇಮದ ಅಲ್ಲಿ ಮದಿಪ್ಲಾರ್ಲ ಏನೊಂದು ಆತ್ಮೀಯರ ಆರ್ಲ ಪಂಡೇರು ಎಂಕ್ ತೂದು ಮಸ್ತ್ ಬೇಜಾರಾಂಡ ಧನುಷರ ಎಂಕ್ ಅಲ್ಲಿ ಪಾಚರ್ರೆಗ ಇದ್ದಿ ಕೂಡ ಅಲ್ಲಿ ಇರೆಗ್ ನೇಮ ಕಟ್ರೆ ಪೋತು ನಂಚಿತ್ತ ಪಾನಾರ ಸಮುದಾಯದ ಸಮೇತ ಆ ದರ್ಶನ ಪಾತ್ರೆಗೆ ಆಯುರ್ದ ಬೊಕ್ಕ ನೇರಿಯರಿಗೆ ಇಂಚಿನ ಒಂದು ನೀರಿನ ಏರ್ಲು ಎತ್ತದಲ್ಲಿ ಪಡೆದು ಸುಮಾರು ಜನ ನೇರಿಯರಿಗೆ ಕೂಡ 3 ದಿನ ನೇರ್ತೇರು ಬಂದ ವಿಚಾರ ಸೇರಿ ಅಂಡ ಒಂದು ಕೇವಲ ಹೆಬ್ರಿದ ವಿಚಾರ ಅಷ್ಟು ನಿತಿನನ್ನ ಒಂದು ಇಡೀ ತುಳುನಾಡು ಒಂದೊಂದು ಗ್ರಾಮಕ್ಕೆ ಪೋಯರ್ಲ ಇಡೀ ಗ್ರಾಮದವರಿ ಮೋಸ ಮಾಡ್ಕೊಂಡ ದರ್ಶನ ಬರತ್ಲಿ ಪುಟ್ಟೊಂದು ಒಂದು ಇತ್ತೀಚೆಗೆ 30 ವರ್ಷ 20 ವರ್ಷದ ಬೆಳವಣಿಗೆ ಇಂಗ್ಲಿಗೆ ಒಂದೊಂದು ಇಶ್ಯೂನು ಬರ್ಪ ನಿತಿನನ್ನ ಅನ್ನ ಎನ್ನೆಲ್ಲ ಡಿಂಚ ಬರ್ತೀರಿ ಒಂಜೊಂಜಿ ದೈವ ಇತ್ತ ಮಂತ್ರ ಜಾವದ ಪಂಪಣಂಚಿತ್ತ ಒಂಜಿ ಪ್ರತಿ ಇಲ್ಲಂಚಿತ್ತ ಅಪ್ಪಲೆಕ್ಕನ ಶಕ್ತಿ ಐನು ಪತ್ತೊಂದು ಮಕ್ಕಳು ಮಲ್ಪಣಂಚಿತ್ತ ಅವತಾರಲು ದಾದ ಸ್ವಲ್ಪ ಆಡಿನ ಡ್ರೆಸ್ ಆವಡು ಕೂಡ ರಾಜನ್ ದೇವಗೂ ಕೂಡ ಮಕ್ಕಳು ಅಪ್ಪನೆ ಕೊರಪುನಿ ಮಂತ್ರ ಜಾವದಲ್ಲಿ ಕಟ್ಟಿದ್ದು ಕೂಡ ನಿಖಿಲಿಲ್ಲದ ಪೊನ್ನು ತಿಕ್ಕನಾಯನೊಟ್ಟಿಗೆ ಕೋಪಡು ಅಂಚಿತನ ಪೂರ ದೈವಗಳು ಕೊರಪಣ ನುಡಿಕಲು ಮಕ್ಕಳು ಪೂರ ಕೊರೊಂದಿಲ್ಲೇದು ಇಂದು ನಮ್ಮನ್ನು ತುಳುನಾಡು ಇಂದು ಈತ ಎಬ್ರಿದ ಮ್ಯಾಟ್ರ್ ತಗೊಂಡು ತುಳುನಾಡು ಕೆಲವೊಂದು ಪಾಕಲಿ ಏರ್ಲಿ ಎದುರು ಬರ್ತದ ಪಾತ್ರಕ್ಕೆ ರೆಡಿ ಇದ್ದೇರಿ ದರ್ಶನದ ಬುಧಾರಡು ಪೋರಿಪಾದು ನಿಖಲು ನಂಬಿ ಜರ್ನ ರಸಕುಣ ಬೂರುದು ಮೂದಿ ಪುಣ ಬೂರುದು ಬಂದದ್ದು ಒಂಜಿ ರಡ್ಡತ್ತು ಮಿತಿನ ಮಕ್ಕಳು ಮಲ್ಕೊಂಡು ನಿಜ ಅದಲ್ಲ ಸತಿ ಇರ್ ಪಾತಿರ್ನಾಗ ನಿಜ ಅದ್ಲ ಇರ್ನ ಒಂಜಿ ಆ ಒಂಜಿ ಕನ್ಸನ್ ಆಯ್ತು ಒಟ್ಟಿಗೆ ದಯಪಡ ಪ್ರತಿಯೊರಿಗೆ ತುಳುವರೆಗೂ ಉಂಟು ದಯಪಡಗ ನಮ್ಮ ನಂಬುನಂಚಿನ ದೈವಲೆಗಿ ಇಂಚ ಮುಕುಲು ಪೊಕ್ಕಡ ಇಟ್ಟು ತುಲೆ ಆರ್ ಇರ್ ಕೇನುವಾರು ಪಂಜುಳ್ಳಿ ಇದ್ದ ಕತೆ ಗೊತ್ತಿನ ಕಟ್ಟುಕಟ್ಲೆ ಗೊತ್ತಿನಾಗ ಆ ಜನಕ್ಕೆ ದಾದ ಬಂಡ ದಾಲ ಗೊತ್ತುಜಿ ಅದು ಕಾರು ಚಿಕ್ಕಮ್ಮ ದೈವ ಪನಗಮ್ಮ ಪೊಣ್ಣು ದೈವಾಗ ಆರು ಒಂದು ಮಲ್ಪನಾರು ಬಟ್ ಆರು ಇತ್ತೆ ಪಂಜುಳ್ಳಿ ದೈವದ ಒಂಜಿ ನರ್ತನ ಸೇವೆ ಮಂತದಲ್ಲಿರ ಪನಗ ಈರ್ ಪಂಡರ್ ಅಲ್ಪ ಮುಕ್ಕಾಲ್ದಿ ಅದು ಪಡು ಅಲ್ಪ ಮಧ್ಯಸ್ಥರ ಅದು ಪಡು ಗೊತ್ತಿತ್ತಿನಾರ ಅವ್ರಿಗೆ ಕಟ್ಟುಕಟ್ಲೆ ಗೊತ್ತಲು ದೈವದ ಬಗ್ಗೆ ಗೊತ್ತು ಬಟ್ ಅಕ್ಕುಲ್ ದಾಯ ಆ ಸಂದರ್ಭದ ಪಾತಿರ್ ಜೇರಿದ್ ಅವು ತಪ್ಪತ್ತೆ ಸರ್ ದಾದ ಮನ್ಪಾರು ಅದತ್ತೆ ಅನ್ನಂದು ಇತ ನಮ್ಮ ಹಿರಿಯರು ಕೂಡ ಇಂಚಿತ್ತ ಗೊತ್ತಂಡೆ ನಿತಿನನ್ನ ಅವಳು ಇತ ನೇಮದ ಇತ ಒಂದು ಪತಿಮಾನ ತಿಳುಗುಡಿ ನೇಮದ ಹೆಚ್ಚಿದು ದೈವ ಮಿನಿ ನುಡಿ ಕೊರ್ನಾಗ ಒಂಚೂರು ವ್ಯತ್ಯಾಸ ಅಂದ ಅಸಲು ನಮ್ಮ ಹಿರಿಯರು ಪಂಕಜರಿಗೆ ದೈವಡ ಈ ಮನ್ನಡಿ ಇನ್ನುತ್ತ ಈ ದೈವ ಇಂತ ನುಡಿತಜಿ ಇನ್ನೆಂತ ನುಡಿಯ ಈ ನುಡಿನ ಪಾಸರಿಗೆ ಈ ಮೀನು ಉತ್ತರ ಕೊರಜಂದ ಅಂದ ಏಲಿರ್ಲಿ ಎಮ್ಮ ಪಗೆಲ ಅವರು ನಿಕ್ಕೆ ತಿರುತ್ತ ಬುಲ್ಲಿ ಈ ಮನ್ನಡು ಕೊರೆ ಕಟ್ಟಿನ ಅನಿತ್ತಿ ಏರ ಸಿರಿಮುಡಿಟ್ಟು ಮೂಲೆ ಕುಳಿದು ಕೊಡುಂದು ನಮ್ಮ ಹಿರಿಯರು ಧೈರ್ಯದ ಪಾತ್ರ ಬಂದಿತ್ತು ಎರಡು ದೈವಡ
ಇತ್ತ ಆತದಿ ಸರ್ ಈ ದರ್ಶನ ಪಾತ್ರದ ದಾದ ಪಂಡಲ ಸತ್ಯ ದಾದ ಮಂತ್ರಿಗಳ ಕರೆಕ್ಟ್ ನಮ್ಮ ಪೂರ ಹೆಂಗ ಆಯ್ತು ಬಿಡೋ ಗೊತ್ತಿಲ್ಲ ಒಂದು ಜನರೇಷನ್ ಬರ್ತದೆ ನಮ್ಮ ಪೂರ ಅಡ್ಜಸ್ಟ್ಮೆಂಟ್ ಆಗೊಂದು ಪೋಯ ಏಪ ಅಡ್ಜಸ್ಟ್ಮೆಂಟ್ ಆಗೊಂದು ಪೋಯಲ್ಲ ಸರ್ ಇಂಚಿನ ವಿಚಾರ ಬರ್ತದೆ ನಮ್ಮನ್ನ ಹಿರಿಯಾಕ್ಲಿಕ್ಕೆ ನಂಬಿಕೆ ಮಾತ್ರ ಇತ್ತು ನಮಗಿತ್ತೆ ಹೊಸ ಮೂಢನಂಬಿಕೆ ಬೇದಿಲ್ಲ ದೈವಾರಾಧನೆ ಪಂಪ ನಾವು ಕಂಪ್ಲೀಟ್ಲಿ ಒರಿಜಿನ ನಂಬಿಕೆ ಮಿತ್ತ ನಂಬಿಕೆ ಮಿತ್ ಮೂಢನಂಬಿಕೆ ಸವಾರಿ ಆನಾಗ ನಿಂಚಿತ ಬೋಲಾಪುಣ ಅದೇ ನಿಜವಾದಲ್ಲ ಅದು ಈ ಪನ್ನಗನೆ ಕರೆಕ್ಟ್ ಅಬ್ಸರ್ವ್ ಮಲ್ತಾ ಅಲ್ಪ ಮ್ಯಾಟ್ మన ಕಾರೊಚ್ಚುನ ಗೋಣಿ ಅವೇ ಮ್ಯಾಟ್ ಅಲ್ಪ ಆ ಕಟ್ಸಲೇನು ಪತ್ತೊಂದು ಆ ಜನ ತಿರ್ಗೊಂದುಂಡು ಸರ್ ನಿಜವಾದಲ್ಲ ಅವು ಈ ತೆವಳದು ಪೋಪೇರ್ತುಲೆ ಆ ರೀತಿ ಮಲ್ತೊಂದುಂಡು ಆ ಕಟ್ಸಲೇನು ಪತ್ತೊಂದು ದಾದ ಅವಸ್ಥೆ ಅಂತ ಬಂದು ನಿಜವಾದಲ್ಲ ಗೊತ್ತು ಜಪ್ಪ ಬಾರಿ ದುರಂತ ಅಂದ ಆಪುಂಡು ಈ ಪರಿಸ್ಥಿತಿ ಅಂತೂನಾಗ ಈ ತರ ಕ್ಷಮೆಲೆ ಕೇಂಡೇರು ಅತೆ ಅನ್ನೊಂದು ಕ್ಷಮೆ ಕೇಳಿದ್ವಿ ಓಕೆ ಅಂಚದುಪ್ಪನಾಗ ಮುಕ್ಲಿನ್ ಪುರ ಏರು ಲೆಪ್ಪರಿಗೆ ಪನಗ ಇಲ್ಲದ ಒಂದು ಇಂಚಿನ ಕಾರ್ಯ ಆನಾಗ ನಮ್ಮ ದೈವದ ಕೆಲಸ ಆನಾಗ ಅವು ತಿರುದಿನಕ್ಕೂ ಬರ್ಪೇರತೆ ಅವು ಎಂಚ ಮುಕ್ಕುಲ್ ಬರ್ಪೇರು ಆ ವಿಚಾರದಲ್ಲ ಇರ ಗೊತ್ತುಂಡೆ ಈ ವಿಚಾರಡ್ ಅತತ್ ಇತ ಏರಂದ್ರೆ ಬಾಯಿ ಪಾತ್ರ ಎಂಚ ಪೋದಿಪ್ಪುನ ಆಜನ್ ಎಡ್ಡೆ ದರ್ಶನ ಪಾತ್ರಿ ಎಡ್ಡೆ ಇತದ ಎಡ್ಡೆದ ದರ್ಶನ ಪಾತ್ರೆ ಬಂದ ಮುಖ್ಯ ಪ್ರಕಾರ ಎಂಚ ಗೊತ್ತುಂಡ ಸರ್ ಈ ಕಣ್ಣು ಮಿತ್ತು ಮಲ್ತದು ಒಟ್ರಾಸಿ ಕುಂಬಾರ್ದು ರೊಂಬ ರೊಟ್ಟಿ ಮಲ್ತದು ಈ ನಾಳೆಯಿನ ತಿಂಗಾರಣ ಕೊಟ್ಟದು ಮೋನೆಗೆ ಉರ್ದುದು ಒಂಥರ ಫೇಮಸ್ ಸೋಷಿಯಲ್ ಮೀಡಿಯಾ ಪೂರ ಮಕ್ಕಳ ವಿಡಿಯೋನ ಪೂರ ಪಾರಂದಿತ್ತನ ಆ ಎಡ್ಡೆ ದರ್ಶನ ಪಾತ್ರಿ ಕೆಲವು ಇತ್ತ ಧರ್ಮದರ್ಶಿ ಪೂರ ಸುಖವಾತಿರಿ ಇರು ತೂದಿಪ್ಪಾರಿ ಇರಗ ಅಂಚಂಜಿ ಈ ಕಾರ್ ಬೆರ್ತದು ತಿಕ್ಕಿನ ತ್ರಿಶೂಲನ ಪೂರ ತಿರ್ಗ ಒಂದು ಪತ್ತೊಂದು ಬೊಕ ಇತ್ತ ಪೂರ ಕೆಲವು ಅಯ್ಯಪ್ಪ ಸ್ವಾಮಿ ಲೆಕ್ಕೊಂಜಿ ಕರೆಕ್ ಮುಂದಾಕಟ್ಟದು ಸರಿ ಇರಕ್ ಉಣ್ಣುಂಡತ್ತೆ ಎಂಚಿನ ಆಯ್ಕೆ ಬರ್ತಾರೆ ಒಂದು ಪೂರ ಮಲ್ತೊಂದಿಲ್ಲ ಇರತ್ತೆ ಅಕ್ಕಲ್ ಪೂರ ಈ ಒಂದು ಪೂರ ದೈವಾರಾಧನೆ ನಿಮ್ಗೆ ಗೊತ್ತು ಮಕ್ಕಳು ಆ ದಿಕ್ಕಿಗೆ ಗೋಣೊಂದಿಲ್ಲ ಇರೋದು ಇರು ತೂತರ ಸರ್ ಓಲಾಂಡಲ ನಮ್ಮ ಮಲಮಲ್ಲ ರಾಜನ್ ದೈವದ ಮಲಮಲ್ಲ ಕ್ಷೇತ್ರದ ಓಲ ಕ್ಷೇತ್ರದ ಪುದರ ಬರ್ತಿ ಆ ರಾಜನ್ ದೈವದ ಓಲಾಂಡಲ ಅಕ್ಕಲ್ ಬರ್ತದ ಓಲಾಂಡಲ ಈ ಮುಖ್ಯ ಭೂಮಿ ಕಿಡಿಚಿತ ಅವತಾರ ಕಟ್ಟಿನ ತೂತರ ಇರು ಅಕ್ಕಲ್ ಏರ್ಪೋಗ್ಲ ಕಟ್ಟು ನಿಟ್ಟಡು ಅಕ್ಕಲ ಪೂರ್ವ ಪೆರಿ ಅಕ್ಕಲ ಪಂತನಂಚಿನ ಕಟ್ಲ ಪ್ರಕಾರ ಅಕ್ಕಲ್ ಒಂದು ಚೂರು ನೂರ್ದಾತನಕ್ಕಿಂತ ಬರಲ್ಲ ತೋರ ಬರಲೆಕ್ಕ ಬಾರಿ ಇರ್ತದೆ ಆ ಮಕ್ಕಳು ಮಲ್ಕೊಂಡು ಇಂಚಿನ ಸರ್ ಒಂಜೆರಡು ಪಾಪದ ಕುಟುಂಬದ ಕೈಗೆ ಮಕ್ಕಳು 50,000 40,000 ತಲೆಯೋಡು ಪತ್ತೋಡು ಪಂಡದು ಲಕ್ಷ ಲೂಟದ್ದು ಕೂಡ ಕುಡಂಜಿ ಮನಚಿರಾವುಡು ಇಜಿಂದ ರಡ್ಡು ಪುಣ ಬೂರ್ನು ಮೂಜಿ ಪುಣ ಬೂರ್ನು ಅಂಚ ಹಾಕೊಂಡು ಇಂಚ ಹಾಕೊಂಡು ಪೆತ್ತದ ಇಟ್ಕೊಂಡು ಕೆಲವು ಫೋನ್ ಮಾಡ್ತಾರೆ ಸರ್ ಕೇನಾಗ ಬೇಜಾರ ಸರ್ ತುಲೆ ಎಂಕ್ಲೆಗ್ ಜಾಸ್ತಿ ತಿರಿದಿಜಿ ಆ ನಿರಳ ಐಕಾ ವಿಚಾರಕ್ಕೆ ಏನಂದ್ರೆ ಪಂಜುರ್ಲಿ ದೈವದ ಈ ದರ್ಶನ ಸೇವೆಗಳನ್ನಾಗ ಅಂಚ ಪಿಂಗಾರನ ಬತ್ತದ ಆ ಲೆವೆಲ್ ಒಂದು ಮನ್ಪೆರ ಉಂಡೆ ಪಂಜುರ್ಲಿ ಅತನ ತೆವಳನ್ ಪೋಪನ ಅಂಚಿನ ವಿಚಾರ ಖಂಡಿತವಾಗ್ಲ ಈ ಪಂಜುರ್ಲಿಗೆ ಪೂರ ತುಲೆ ಸರ್ ಪಂಜುರ್ಲಿಗೆ ಪೂರ ಪ್ರತಿಮಾ ನೆಚ್ಚಿಲ್ಲ ಅವ್ರ ಬಂಡಾರ ಜಸದು ಬಂಡಾರ ಕಾಣಿಸಿದ ಕೇತನಟ ಕರೆಕ್ಟ್ ಕರ್ತಲ ಮನಿ ಮುಖ ಸವಲ ಇತ್ತನ ಮಾತ್ರ ಬರ್ತಾರೆ ಸರ್ ಈ ರೇಂಜ್ ಒಳ್ಳೆ ಇತ್ತ ಕೆಲವು ಕಡೆ ಇಟ್ಟು ಹೆಂಗಂದ್ರೆ ಆಯಾನ್ಯ ಆಯ್ತು ಪೂರ ತಿಂಗಳ ಅಂತ ಕಲಿತ ಪೂರ ಕೊರ್ಪನ ಕಟ್ಲೆ ಉಂಡು ಬರ್ತಂತೆ ಈ ರೇಂಜ್ ಇನ್ನು ಕೈಟು ಮೂಂಕು ಮುಸಂತಕು ಪೂರ ಪತ್ತೊಂದು ಪೂರ ಕ್ರಮಣೆ ಇಚ್ಚಿ ಅದ್ರ ತುಳಸಿ ಕಟ್ಟೆ ಅಲ್ಪ ಉದ್ದು ನೀ ಕೂಡ ಇಲ್ಲದ ತಟ್ಟೆ ಅಲ್ಪ ಬೂರು ನೀ ದೈವದ ಗುಂಡದೆದುರು ಬೂರ್ಣಚಿತ ಕ್ರಮಣೆ ಇದ್ದಿ ನಿಜ 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 ಅತೆ ಒಂದು ವಿಚಿತ್ರ ಏನಂಚಿನ ದಯವಿಟ್ಟು ಎಂಕ್ಲ ತುತ್ತಿನ ಪಂಜುಳ್ಳಿ ದರ್ಶನ ಸೇವೆ ಇಂಚಿನ ವಿಚಾರ ನಿಜ ಆ ಲೆವೆಲ್ ಆ ಒಂಜಿ ಪಿಂಗಾರನ ಪತ್ತೊಂದು ಮೋನೆಗೆ ಉರ್ದು ನಂಚಿನ ಅದು ಪಡು ಎಡ್ದು ಆ ಕಟ್ಸಲಿನ ಪತ್ತೊಂದು ಅಲ್ಲಿ ಉರುಳೊಂದು ಪೋಪು ನಂಚಿನ ವಿಚಾರ ಅವಡು ತುಳಸಿ ಕಟ್ಟದಲ್ಪಬೋದು ಆ ಒಂಜಿ ಪೊರಲ್ನ ವಿಚಾರ ಅದು ಪಡು ಸಾಧ್ಯನೇ ಇಜ್ಜಿ ಸೊ ಐಡ್ಲ ಜಾಸ್ತಿ ಮಸ್ತ್ ಒಂಜಿ ಅಪ್ರಿಸಿಯೇಷನ್ ಮಲ್ಪುನ ವಿಷಯವೇನ ನೀರು ಒಂಜಿ ನಮ್ಮ ತುಳುನಾಡದ ಒಂಜಿ ಜವನ್ಯಾದ ಒಂಜಿ ಪಾತೆರಿಯರು ಆ ಒಂಜಿ ಜನಕ್ಕೆ ಆ ಜನ ಮಲ್ದಿನಂಚಿನ ತಪ್ಪುನು ದಾದಾ ಪಂದು ಅರ್ಥ ಮಲ್ಪಾಯರು ಆರು ಕ್ಷಮೆಲ ಕೇಂಡಿರು ನಿಜವಾದ್ಲ ಮಾತ್ರೆಗಳ ಕೋಪ ಬರ್ಪನಂಚಿನ ವಿಚಾರ ನೋ ಡೌಟ್ ಅಂಚ ಧನುಷ್ ಶೆಟ್ರೆ ಇರೇಗ್ಯ ನಿಜವಾದ್ಲ ಮಾತೇನ ಪರೋದು ಕುಡರ ಸೊಲ್ಮಿನ್ ಸಂದಾಯ್ತ ಮಲ್ತೊಂದು ಇಲ್ಲ ದಯಪಂಡಾಗ ಈರೊಂಜಿ ಇಂಚಿನ ಒಂಜಿ ಗಡ್ಸು ಬೋರ್ಡು ಗಡ್ಸನ್ ಹೊತ್ತು ನಮ್ಮ ಮಿತ್ತುಪ್ಪುನ ಅಂಚಿನ ನಮ್ಮ ದೈವದ ಮಿತ್ತುಪ್ಪಂಚಿನ ಮೋಕ್ಯಾವು ಈರೊಂಜಿ ಅವೊಂಜಿ ಗರ್ವ ಬರ್ಪುಂಡು ಇಂಚ ಪುರ ಅನ್ಯಾಯ ಅನಾಗ ಸುತ್ತಲೇ ಆ ಜನಕ್ಕೆ ಆಜಂತ ತಪ್ಪುದ ಅರಿವಾಂಡು ನನ್ನ ನೆಕ್ಸ್ಟ್ ಇಂಚಿನ ಒಂಜಿ ತಪ್ಪು ಯಾನ್ ಮಲ್ಪು ಜೀವನ ಮುಂಚಿನ ಪಾತ್ರೆಲ್ಲ ಪಂಡು ಅಂಚ ಸೊಲ್ಮೇಲೆ ಇರೇಗ ದಾದ ಮಲ್ಪಡ್ ಸರ್ ಲಾಸ್ಟ್ಗೆ ಅದು ಮಾತ್ರೆಗಳೊಂಜಿ ಪಾತ್ರ ಲಾಸ್ಟ್ ದಾಲೇಜ್ ಸರ್ ದೈವಾರಾಧನೆ ಪಲ್ಪ ನಾವು ನಮ್ಮ ಪೂರ್ವ ಪರ್ಯಾಟಿಗೆ ಕೊಡ್ತು ನಂಚಿತ್ತ ಒಂದು ಕಬಲ್ತಿ ಪೆತ್ತದ ಪೇರು ಆ ಕಬಲ್ತಿ ಪೆತ್ತದ ಪೇರನ್ನ ನಮ್ಮ ಅವೇ ರೀತಿ ಪ್ರಿಸರ್ವ್ ಮಾಡ್ತದೆ ನಮ್ಮ ದುಂಬದ ಜನರೇಷನ್ ಕೊಡ್ತಾ ಅದಕ್ಕೆ ಪುಳಿ ಪುಂಟುದು ಕೊಚ್ಚಪ್ಪು ಮಾಡ್ತದೆ ಕೊಡ್ತಾ ನಂಚಿನ ವಿಚಾರ ಬಿಡ್ತಿ ದೈವಾರಾಧನೆ ಸತ್ಯದ ಆರಾಧನೆ ಸತ್ಯದ ಇಪ್ಪಲ್ಲ ಕರೆಕ್ಟ್ ನಿಜ ಸರ್ ಎಸ್ ಸರ್ ಸೊಲ್ಮೇಲೆ ಸರ್ ಧನುಷ್ ಶೆಟ್ರು ಇವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ಅವರು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಸಾಫ್ಟ್ವೇರ್ ಕಂಪನಿಲಿ. ಸೊ ಹಾಗಾಗಿ ಅವರಿಗೆ ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗಿಲ್ಲ. ಬಟ್ ಸ್ಟಿಲ್ ಧನುಷ್ ಅವರಿಗೆ ನಾನು ಅಪ್ರಿಷಿಯೇಟ್ ಮಾಡಲೇಬೇಕು. ಬಿಕಾಸ್ ತುಳುನಾಡಿನ ಒಬ್ಬ ಹುಡುಗನಾಗಿ, ಯುವಕನಾಗಿ, ಜೊತೆಗೆ
ನಾವು ನಂಬುವಂತಹ ನಮ್ಮ ತುಳುನಾಡಿನ ಮಣ್ಣಿನ ಶಕ್ತಿ ಅಸ್ಮಿತೆ ದೈವಾರಾಧನೆಗೆ ಈ ರೀತಿ ಅಪಪ್ರಚಾರ ಆದಾಗ ಅಪಚಾರ ಆದಾಗ ಅದರ ಬಗ್ಗೆ ಮಾತನಾಡಿದ್ದಾರೆ, ಧ್ವನಿ ಎತ್ತಿದ್ದಾರೆ. ಜೊತೆಗೆ ಅಪಚಾರ ಮಾಡಿದಂತಹ ವ್ಯಕ್ತಿಗೆ ಸರಿಯಾಗಿರುವಂತಹ ಪಾಠವನ್ನ ಕಲಿಸಿದ್ದಾರೆ, ಸರಿಯಾಗಿರುವಂತಹ ತರಾಟೆಗೆಯನ್ನು ತೆಗೆದುಕೊಂಡು ಮತ್ತೆ ಮುಂದಕ್ಕೆ ಆ ವ್ಯಕ್ತಿ ಈ ರೀತಿಯ ದೈವದ ಹೆಸರಿನಲ್ಲಿ ಇನ್ನೊಬ್ಬರಿಗೆ ಮೋಸ ವಂಚನೆ ಮಾಡದ ರೀತಿಯಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸೊ ಹಾಗಿದಾಗ ಮತ್ತೊಮ್ಮೆ ಧನುಷ್ ಶೆಟ್ರೆ ಇರೇಗ ನಿಜವಾದ್ಲ ನಮ್ಮ ತುಳುನಾಡದ ಸಮಸ್ತ ಜನಕಲ್ನ ಪರವಾದ ಆಸ್ತಿಕರನ ಪರವಾದ ಇರೇಗ ಸೊಲ್ಮೆನ್ ಸಂದಾಯಿತ ಮತ್ತು ಇಂಚಿನ ಕುಲು ಪನಾಗ ಇಂಚಿನ ಜವನಿಯರು ಅಥವಾ ತುಳುನಾಡದ ಪ್ರತಿಯೊರಿ ಏಪ ವಾಯ್ಸ್ ರೈಸ್ ಮಲ್ಪೆ ಏಪ ಆಕ್ಲೆಗೆ ಆಕಲ್ನ ತಪ್ಪದ ಅರಿವು ಮಲ್ತು ಕೊರ್ಪೆ ಅಪಗ ಇಂಚಿನ ಕಪಟ ಪಾತ್ರಿನಕುಲು ದರ್ಶನ ಪಾತ್ರಿನಕುಲು ಅಕ್ಲೆಗೆ ಅಕುಲು ಮಲ್ದಿನಂಚಿನ ಅನ್ಯಾಯ ಮೋಸ ವಂಚನೆ ಮಲ್ಪರ ಅಕುಲ ಪೋಡಿವೇರ್ ನಮ್ಮ ದೈವದ ಕಟ್ಟುಕಟ್ಲೆ ಒರಿಯುಂಡು ಐತೊಟ್ಟಿಗೆ ಮಸ್ತ್ ಜನ ಈ ಒಂಜಿ ವಿಡಿಯೋ ತುದು ಮಸ್ತ್ ಜನ ಬಾರಿ ಕೋಪದ ಪಾತ್ರೊಂದುಲ್ಲೇರು ಇಂಚ ಆರ ಬಲ್ಲಿತ್ತಿನ ಪನ್ನೊಂದುಲ್ಲೇರು ಮಸ್ತ್ ಜನ ಕಾಲ್ ಮಂತುಲ್ಲೇರು ನಿಖಲ್ನ ಅಭಿಪ್ರಾಯ ನಿಖಲ್ನ ಅಭಿವ್ಯಕ್ತಿ ಸ್ವಾತಂತ್ರ ಅವೆಲ್ಲ ಯಾನ್ ದೆತೋನ್ವೆ ಈತ ಸುರುಕಾದೊಂಜಿ ಕಾಲರ್ ಉಲ್ಲೇರು. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಾನು ಶೇಖರ್ ಪೂಜಾರಿ ಮಾತಾಡಿನಿ. ನಮಸ್ತೆ ಶೇಖರ್ ಪೂಜಾರಿ ಸರ್. ಪಾತಲ್ಲ ಸರ್, ದಾದಾ ಬನ್ಪರ್ ಸರ್. ಸರ್ ಒಂಜಿ ಪನೋಡ ಒಂಜಿ ನಂಗೊಂಜಿ ಕಷ್ಟ ಬಂದಾಗ ಏರಾಯದಿಂದ ಒಂಜಿ ದೈವ ತೀರ್ಮಾನ ಕೊರುವೆ ಒಂಜಿ ಮಲ್ಪ ಇಚ್ಚಿತ್ತನ ಡೋಂಗಿನಕ್ಲೇನು ಪಾತೊಂದು ಬರ್ತದು ಒಂಜಿ ಮಲ್ಪುನಿ 50,000 ಅಂದ್ ಆಯ್ಕೆ ಉಂಡತ್ತ ಒಂಜಿ ದಿನೊಟ್ಟು ಮೂಜಿ 4 ಮಾಣಿಕ್ಕಿಲ್ಗೆ ಎಂಚಿ ಕರ್ಮ ಮಕ್ಕಳನ್ನ ಮಕ್ಕಳು ಡಾಯ ಇಂಚ ಗಟ್ಟಿಗೆ ಇಟ್ಟು ದಿನ ಎತ್ತೇರು ಬೇರೆ ಪಾಪದ ಏನು ಇಲ್ಲ ಆ ದೈವನ್ ಡಾಯ ಇಂಚಿನ ಅನ್ಯಾಯ ಮಲ್ಪವೇರು ಸಣ್ಣ ಕರ್ತಲ್ದಿನ ಬತ್ತೊಂದಿನೇ ಇದೆ ಅವ್ರಿ ಸರ್ ಅಂಚವರು ಸರ್ ದಯಮಲ್ತ ಅಂಚಿನ ಪದ ಬಳಕೆ ಮಲ್ಪೋಜಿ ದಯಮಲ್ತ ಸರ್ ಸರಿ ಆಂಡ ಈ ಅಂಚಿನ ಪದ ಬಳಕೆ ಮಲ್ಪೋಜಿ ಸರ್ ಇಲ್ಲ ಮಿತ್ತು ಮಸ್ತ್ ರೆಸ್ಪೆಕ್ಟ್ ಉಂಡು ಸರ್ ಶೇಖರಣ್ಣ ದಯಮಲ್ತಾವೆ ದಯಮಲ್ತದ ಅಂಚಿನ ಒಂದು ಪದ ಬಳಕೆ ಬೊಡ್ಚಿ ಶೇಖರಣ್ಣ ಇಲ್ಲ ಮಿತ್ತು ರೆಸ್ಪೆಕ್ಟ್ ಉಂಡು ಎಂಕ್ಲೆಗೆ ಅಲ್ಪ ಇತ್ತು ಇಲ್ಲಲ್ದೆ ಆಯ್ತು ದೇವ್ರು ಮಲ್ಪನ್ ಹೋದು ದೆತ್ತಿಬೇಕು ಈ ಎಂಚಿನ ಮಲ್ಪ ಅಂಚೆ ಇಂಚ ಅಂದು ನಿಜ ಅತ ಇರ್ನ ಕೋಪ ಗರ್ತುಂಡು ಕೋಪ ಬರ್ಪುಂಡು ಸರಿ ಸರ್ ಅಂಡ ಅವೇ ಒಂಜಿ ವಿಚಾರ ಮಲ್ಪ ಒಂಜಿ ಬೇಜಾರಾಪುಂಡು ಸತ್ಯ ಬಂದು ಅಂಚೆ ಮಾತ್ರ ಅನ್ಯ ಮಲ್ಪಡ ಮುಕ್ಕಳು ಅಂಚಿನ ಅನ್ಯ ಮಲ್ತು ಮುಕ್ಕಳು ಓಲ್ ಗೀಯರೆ ಅತೆ ಸರ್ ಅತ್ತೆ ಸರ್ ಇತ್ತೆ ಈರ್ ಪಲ್ಲಕ್ಕೆ ನೆಟ್ಟು ಪನಗ ಒಂಜಿ ಏತ್ ಇರುವ ಬಂಜಿ ಸುಬ್ಬಣ್ಣ ಒಂಜಿ ದೈವ ಪಂಡ ದಾಯ ಎಂಕುಲು ವಿಶ್ವಾಸ ನಮ್ಮುನಿ ಎಂಕ್ಲೆ ಏರ್ಲಜ್ಜಿಂದ ನಾನು ದೈವ ನೀರ್ ದೀಪ ಎಂಕುಲು ಐಗ ಎಂಜಿ ತೀರ್ಮಾನ ಕೊರುವೆ ಎಂಚಿನ ಎತ್ತಂಡಲ್ಲ ಅಂಜನ ಇಂಚಿನ ಡೋಂಗಿನ ಕಂತ ನಮ್ಮ ಮಲ್ಪಿಲ್ಲ ನೆಂಚಾವು ಕರೆಕ್ಟ್ ನಿಜ ಎಸ್ ಸರ್ ಅತ್ತೆ ಸರ್ ಮುಕ್ಕಳು ಇಂಜಿನ ಏತ್ ಚಾರ್ಜ್ ಮಾಡ್ಬಿರೋ 20,000 ಚಾರ್ಜ್ ಮಾಡ್ಬಿರೋ ಒಂಜಿ 20,000 30,000 ದೆತ್ತುನೇ ಇರುತ್ತಾ ಅವ್ಳು ಈತು ಜೀವ ಬೋಪುನು ಈತು ಕುಲೆ ಉಂಡು ಬಂದು ಅಂಚೆ ಮಲ್ಪುನ ಇಂಚೆ ಮಲ್ಪಿರತ್ತ ಮಕ್ಕಳು ಮಕ್ಕಳು ನಿಯತ್ತದ ಒಂಜಿ ದೈವದ ಅಂಜಿ ಆರಾಧನೆ ಮಲ್ಪುನೆ ಆ ಕಾಸದಿಂದ ಈ ಕೊರೋನಾ ಭಕ್ತಿದ ಕೊರೋನಾ ಏನ್ ದೇತು ನಾನು ಅನ್ಪುನಿ ಅತ್ತೆ ಎಸ್ ಓಕೆ ಶೇಖರಣ್ಣ ಇರ್ನ ಕೋಪ ಅರ್ಥ ಆಪುಂಡು ದೇಪನಾಗ ಪ್ರತಿಯೊರಿಯಗ್ಲ ನಮ್ಮ ಇಲ್ಲಡು ನಮ್ಮುನಂಚಿನ ಪಂಜುರ್ಳಿ ದೈವಪನಾಗ ಅವು ನಮ್ಮ ಇಲ್ಲದ ಸದಸ್ಯರಿತ್ತಿಲಾಕ ಆ ಸದಸ್ಯರತ್ತೆ ನಮ್ಮ ಇಲ್ಲದ ಶಕ್ತಿ ಇತ್ತಿಲಾಕ ಅಂಚಿನ ದೈವದ ವಿಚಾರಣೆ ಇಂಚಿನ ನಾಟಕ ಮಲ್ಪನಾಗ ಶೇಖರಣ್ಣಗ ಆ ಅಂಚಿನ ಕೋಪ ಬರ್ಪನಿಗೆ ತಪ್ಪಿಜ್ಜಿ ದೇಪನ ಪ್ರತಿಯೊರಿಯಗ್ಲ ಕೋಪ ಬರ್ಪುಂಡು ದೇಪನಾಗ ಅಂಚಿನ ನಾಟಕ ಮಂತೊಂದುಲೇ ನಮ್ಮ ನಂಬಿಕೆ ಒಂದು ಬಾರಿ ಮಲ್ಲ ಮಟ್ಟದ ಆಸ್ತಿ ಅವಳ ನಮ್ಮ ದೈವದ ವಿಚಾರಣೆ ನಂಬಿಕೆ ಗೊಬ್ಬಿಯರ ಪನಾಗ ಏತು ಗರ್ವ ಬರ್ಪುಂಡು ಅಂದತೆ ಸೊ ಅವೊಂಜಿ ವಿಚಾರ ಕುಡುಂಜಿ ಕೋಲರ್ಲೇರ್. ಹಲೋ ಸರ್, ನಮಸ್ತೆ. ನಮಸ್ತೆ ಸೂರ್ಯ ಸರ್, ಮಾತಾಡಿ ಸರ್. ನಮ್ಮಡ ಇತ್ತಿನ ಭಕ್ತಿ ಪಂಡ ಭಕ್ತಿ ಹಿಡಿತಿನ ಭಕ್ತಿನ ಇತ್ತೆ ಅವು ಒಂಜಿ ವ್ಯವಹಾರ ಮಂತೊಂದುಲ್ಲೇರು ಪಂಡ ಅವು ನಮ್ಮ ದೌರ್ಬಲ್ಯ ಅಂದ್ ಗೆರಿತಾರ ಇಂಚಿನ ಅಂದ್ ಗೊತ್ತುಜ್ಜಿ ಇತ್ತೀಚೆಗೆ ನಡಪುನ ಪ್ರತಿ ಒಂಜಿ ವಿಷಯ ಸಾಧಾರಣ ನೇಟ್ಲ ಅಂಚೆನೆ ದೇವಸ್ಥಾನ ಕೆಲವು ತುನಗಲ ಅಂಚೆನೆ ತೋಜುನು ದೈವ ಕೊಡಿ ಇಟ್ಲ ಅಂಚೆನೆ ತೋಜುನುಂಡು ಅಂಚೆ ಪಂಡ ಮಾತೆರ್ಲ ನಡ್ತೆ ನೂದೇಟ್ ಒಂಜಿ 20 ಜನ ಇಡ್ಡೆ ಅಂತ ನಕ್ಲುಲ್ಲೇರಿ ಎಲ್ಪ ಜನ ದಾದ ಗೊತ್ತಲ್ಲಿ ಒಂದು ಆ ನೇಕೆ ಕಳಂಕ ತರ್ಪುನ ಕೆಲಸ ಮಂತೊಂದುಲ್ಲೇರಿ ಅಂಚಿನ ನಮ್ಮ ಪನ್ಪುನ ದಾದ ಪಂಡ ಈಗ ಇಂಚಿನ ಮಾತ ಅವು ಇತ್ತೆತ್ತುಲ್ಲಿ ನೇನು ತೂನಗ ನಂಕ ದಾದ ಇಂಚರ ದಾದಪ್ಪ ಇಂಚ ಮಾತ ಒಂದು ಪೇರಿ ಅವು ನಾಗಮಂಡಲನ ದೈವನ ಇಂಚಿನ ದೈವದ ಕೆಲಸನ ಇಂಚಿನಲ್ಲಿ ಗೊತ್ತಾ ಒಂದಿಜ್ಜಿ ಪಂಡ ಅವು ದಾಯಿಗೆ ಅಂಚ ಮಂತ್ ಪಂಡ ಅವು ಅಕ್ಕಳು ತಿರಿಯ ನೋಡು ಬಕ್ಕ ದಾದ ಗೊತ್ತಲ್ಲಿ
ಈ ಕೋಲ ಕಟ್ನಕ್ಲು ನಮ್ಮ ನೇಮ ಕಟ್ಬಿಡತ್ತೆ ಮಕ್ಕಳು ಮಾತೊಂದು ಮಾತ ಒಟ್ಟು ಸೇರಿದ್ರೆ ನೇತ ಬಗ್ಗೆ ಒಂದು ಗಂಭೀರವಾದ ಚಿಂತನೆ ಮನ್ಕೊಡಿ ಈಗಿನ ಬಾರಿ ಸಮಸ್ಯೆ ನಾನು ದುಂಬಾಗಿ ನನ್ನ ಭವಿಷ್ಯದ ಜೋಕ್ಲೆಗುಳ್ಳತಿ ನಮ್ಮ ನೆಕ್ಸ್ಟ್ ಜನ ನಮ್ಮ ಎಂಕಿನ ಕಲ್ಪ ಒಂದಿಲ್ಲ ಎಂಕಿನ ತೋಯ್ಪ ಒಂದಿಲ್ಲ ಅಂದ್ರೆ ಒಂಚೂರು ಸಮಾಜದ ತಿರುವಂಚೆ ಕೆಲಸ ಅವಡು ನೇಕ್ ಮಾತ್ರ ಹಿಂದೂ ಸಮಾಜ ಒಂಜಿ ಸೇರೋಡು ಮಾತಿರ್ಲ ಹಿಂದೂ ಮುಖಂಡರ ಅವಡು ಹಿಂದೂ ಸಮಾಜದ ಜನಕುಲು ಅವಡು ಬಕ್ಕ ದುಮ್ಮದ ಪ್ರಾಜ್ಞರು ಇರುತ್ತೆ ತಿಳಿನಕಿನ ಪಂಡಿತರು ಮಾತೆಲ್ಲ ಸೇರಿದು ಒಂದು ನೇಕೊಂದು ವ್ಯವಸ್ಥೆ ಮಂತಿಗಿನ್ನ ಒಂದು ಹಳಿ ತಪ್ಪು ರೈಲ್ ದಳ ಕಾತಲು ಇತ್ತೆ ಪ್ರತಿ ಸರಿಲ್ಲ ನಮ್ಮ ಏಪ ಇತ್ತೆ ಕೆಲವರು ಬಂದ್ಬಿಟ್ಟುಲೆ ಇತ್ತೆ ಏಪ ಅವು ಪಿಕ್ಚರ್ ಬರ್ತನೆ ನಾಟಕ ಬರ್ತದೆ ಅವಳ ಕೆಲವು ರೀತಿಯ ಹಾಸ್ಯ ವ್ಯಂಗ್ಯ ಮತ್ತೆ ಸ್ಟಾರ್ಟ್ ಮಾಡ್ತಿರ್ತುಲೆ ಅವ್ರ ಬಗ್ಗೆ ಈಗಿನ ಮಾತನಾಡ್ತೊಂದುಂಟು ಹೆಚ್ಚಾದನಾಡ್ತೊಂದುಂಟು ನೆಕ್ಕಿದ ಕಾರಣ ಹಿರಿಯಕ್ಕಳು ಮಾತು ಸೇರಿದ್ರೆ ವ್ಯವಸ್ಥೆ ಮಂತನ ಎಡ್ಡೆ ಅಂದ್ರೆ ಇಂಕ ತೋಜನು ಸರ್ ಈರ್ ಪನ್ಪು ನೆಕ್ಕ ಕಾರಣ ಇತ್ತ ಬೈದಿನ ಅಂಚಿನ ಬರೋ ಪಿಕ್ಚರ್ ಪುರ ಕಾರಣ ಅಂದ ಇರ್ ಪನ್ಪುನೆ ಪಿಕ್ಚರ್ ತೋದು ಇಂಚ ಶುರು ಮಲ್ದೇರಿಂದ ಅದು ಕೆಲವೊಂದು ಪಲ್ಲ ಇತ್ತು ಮುಕ್ಕಲ ಮತ್ತೆ ಕೆಲವು ಆಕ್ಟಿಂಗ್ ತೂನಾಗ ಪಿಕ್ಚರ್ ಆಕ್ಟಿಂಗ್ ತಲಕನೆ ಆಗ್ತದೆ ಬಕ್ಕ ಈ ಝೂಮ್ ಅನ್ಪನ ತೂಲೆ ಐತೆ ದೂರದರ್ಶನ ತೊಲಕ್ಕೆ ಕೇಬಲ್ ತಕ್ಕಲೆ ಝೂಮ್ ಅನ್ಪರೆ ಪೋಂಡ ಅವ್ರು ಅಕ್ಕನ ಬೇತೇನೆ ಅಲ್ಪ ಅಕ್ಕನ ಇಂದುದಾದ ಪಂಡ ಏನ್ ತೂಂಡು ಕ್ಯಾಮರಾ ತೂಂಡು ಮನ್ಪನ ಅಕ್ಕನ ಅವತಾರ ತೂನಾಗ ನಂಗೆ ಬೇಜಾರಪ್ಪ ಇಂಚ ಮಾತಾಡ್ತೇವೆ ಒಲ್ಪದ್ದು ಓಡಿಪೋಡು ಅಂದತೆ ನಮ್ಮ ಕಲೆ ಸಂಸ್ಕೃತಿ ಸಂಸ್ಕಾರ ಪರಂಪರೆ ನೀನ್ ದಾಯಿ ಇಂಚ ಮಂತುಂದು ಪಂಪರ ಒಂಜಿ ಬೇಜಾರ್ ನಂಗೆ ನಿಜ ನಿಜವಾದ್ಲ ಇತ್ತ ಪ್ರಮುಖ ಎಸ್ ಸರ್ ಥ್ಯಾಂಕ್ ಯು ಸೋಲ್ಮೇಲೆ ಸರ್ ಎಸ್ ಒಂದು ಸೂರ್ಯ ಸರ್ನ ಪಾತ್ರ ಪಿಕ್ಚರ್ ಬತ್ತಿ ಬೊಕ್ಕ ಪನಗಿತ್ತೆ ಕಾಂತಾರ ಪಿಕ್ಚರ್ದ ಮಹಿಮೆ ಬಾರಿ ಮಲ್ಲ ಮಟ್ಟಡುಂಡು ಸೊ ಐದು ಬೊಕ್ಕ ಇತ್ತೆ ಕಾಂತಾರ ಒಂದು ಅದು ನನ್ನ ದುಂಬಗ್ ಕೆಲವು ಪಿಕ್ಚರ್ ಬರೆಯರುಂಡು ನಮ್ಮ ಗುಳಿಗ ಪಿಕ್ಚರ್ ದಿಂಚ ಪತ್ತಿನ ಸೊ ಅಂಚ ದುಪ್ಪನಾಗ ಕೊರಗಜ್ಜ ಕರಿಯ ಹೈದ ಕೊರಗಜ್ಜ ಪನ್ವಂಚನ ಪಿಕ್ಚರ್ಲ ಬರ್ರೊಂಡಿಗೆ ಸೊ ಈ ಪಿಕ್ಚರ್ದ ಅಬತರಡ್ ಇಂಚಿನ ಪರಿಸ್ಥಿತಿ ಬೈದನ್ ಪಂಡದು ವಿಷಯ ಗೊತ್ತುಂಡ ಸೊ ಅದೇ ರೀತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ದೀಪು ಶೆಟ್ಟಿಗಾರ್ ಅವರಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರು, ಜೊತೆಗೆ ಅವರು ದೈವವನ್ನು ಬಹಳಷ್ಟು ನಂಬುವಂಥವರು, ಜೊತೆಗೆ ಪೂಜೆಯನ್ನು ಕೂಡ ಮಾಡ್ತಾರೆ ರಕ್ತೇಶ್ವರಿ ದೇವರಿಗೆ. ತಾವು ಕೂಡ ನಮ್ಮ ಪ್ಯಾನಲಲ್ಲಿ ಬಂದಿದ್ದರು ದೀಪು ಶೆಟ್ಟಿಗಾರ್ ಅವರು ಕಳೆದ ಬಾರಿ. ಸೊ ಹಾಗಿದ್ದಾಗ ನಮ್ಮ ಜೊತೆ ದೀಪು ಶೆಟ್ಟಿಗಾರ್ ಅವರು, ನಮಸ್ತೆ ಸರ್. ನಮಸ್ತೆ. ನಮಸ್ತೆ ದೀಪು ಶೆಟ್ಟಿಗಾರ್ ಅವರೇ. ಸದ್ಯ ನಮ್ಮ ತುಳುನಾಡಿನಲ್ಲಿ ನಮ್ಮ ನಂಬಿಕೆ, ನಮ್ಮ ತುಳುನಾಡಿನ ಮಣ್ಣಿನ ಶಕ್ತಿ ದೈವಾರಾಧನೆ, ಇದು ಮೋಸ ವಂಚನೆ ಇದಕ್ಕೆ ಮತ್ತೊಂದು ಅಸ್ತ್ರ ಆಗ್ತಾ ಇದೆ ಅನ್ನೋ ಪ್ರಶ್ನೆ. ಯಾಕಂದ್ರೆ ತಮಗೆ ವಿಡಿಯೋ ನೋಡಿರ್ಬೋದು, ವೈರಲ್ ಆಗ್ತಾ ಇದೆ ಆ ವಿಡಿಯೋ. ಯಾವ ರೀತಿ ಪಂಚುಳಿ ದರ್ಶನ ಪಾತ್ರಿ ಮಾಡ್ತಾ ಇರುವಂತಹ ವಿಕೃತಿಯ ಒಂದು ದರ್ಶನ ಸೇವೆ, ಪ್ರದರ್ಶನ ಸೇವೆ, ಏನ್ ಹೇಳ್ತೀರಾ ದೀಪು ಶೆಟ್ಟಿಗಾರ್ ಅವರೇ? ಈಗ ಏನಾಗಿದೆ ಗೊತ್ತಾ, ಈಗ ಸಾಮಾನ್ಯ ಜನರು ಕೆಲವು ತಿಳಿಯದೆ ಕೆಲವು ತಪ್ಪುಗಳನ್ನು ಮಾಡ್ತಾರೆ. ಅಂದ್ರೆ ಅವರಿಗೆ ಅದರ ಜ್ಞಾನ ಇರುವುದಿಲ್ಲ. ಆದ್ರೆ ಇದಕ್ಕೆ ಸಂಬಂಧಪಟ್ಟವರು ಅಂದ್ರೆ ದೈವ ಪಾತ್ರಿಗಳಾಗಿರ್ಬಹುದು, ದರ್ಶನ ಮಾಡಿರುವವರಾಗಿರ್ಬಹುದು, ಇವರು ಈ ರೀತಿ ಮಾಡಿದ್ರೆ ಇದರಿಂದ ನಮ್ಗೆ ಅದರಲ್ಲಿರುವ ನಂಬಿಕೆಗೆ ನಾಳೆ ಘಾಸಿ ಆಗ್ತದೆ. ನಾವು ಬೇರೆಯವರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತೇವೆ. ಯಾವುದು ನಮ್ಮ ಮಂಗಳೂರು ಬಿಟ್ಟು ಬೇರೆ ಕಡೆ ಈ ರೀತಿ ಆಯ್ತು, ಆ ಘಟ್ಟಕ ಪ್ರದೇಶದಲ್ಲಿ ಆ ರೀತಿ ಮಾಡಿದ್ರು, ಅದು ಸಾಮಾನ್ಯ ಜನರು, ಅವರಿಗೆ ತಿಳುವಳಿಕೆ ಇರಲ್ಲ, ಅದು ತಪ್ಪೇ. ಆದ್ರೆ ಅವರು ತಿಳುವಳಿಕೆ ಇಲ್ಲದೆ ಮಾಡ್ತಾರೆ. ಆದ್ರೆ ತಿಳುವಳಿಕೆ ಇದ್ದವರು, ಅದರ ಬಗ್ಗೆ ಅಧ್ಯಯನ ಮಾಡಿದವರು, ಅದನ್ನು ಆರಾಧಿಸುವವರು ಈ ರೀತಿ ಮಾಡಿದ್ರೆ ಇದರಿಂದ ಸಮಾಜಕ್ಕೆ ಯಾವ ರೀತಿ ಸಂದೇಶ ಹೋಗ್ತದೆ? ನಿಜವಾಗಿ ಅವರು ಅದನ್ನು ಪರಿಪಾಲನೆ ಮಾಡ್ಬೇಕು. ಈಗ ಒಬ್ರು ಯಾವುದೋ ಒಂದು ದರ್ಶನ ಸೇವೆ ಮಾಡೋದಾಗಿರ್ಬೋದು ಅಥವಾ ದೈವದ ಸೇವೆ ಎಂತಾರೆ ಮಾಡುವವರಾಗಿದ್ರೆ ಅವರು ಅದರ ಬಗ್ಗೆ ಪರಿಪೂರ್ಣ ಜ್ಞಾನ ಹೊಂದಿ ಅದರ ಬಗ್ಗೆ ಇದಾದ್ರೆ ಮಾತ್ರ ದೈವ ಆಹ್ವಾನ ಆಗುದು ಅವರ ಮೇಲೆ. ಅಲ್ಲ ಮಾಡಿದ್ರೆ ನಾಳೆ ಏನಾಗ್ತದೆ, ಜನರಿಗೆ ದೈವ ಕೊಡುವ ನುಡಿಯ ಮೇಲೆ ನಂಬಿಕೆ ಹೋಗ್ತದೆ. ನಿಜ ನೋಡಿ, ಅಲ್ಲಿ ದೈವದ ಆ ಒಂದು ದರ್ಶನ ಸೇವೆಯನ್ನು ನೀವು ನೋಡಿ ಗಮನಿಸಬಹುದು. ಆ ಒಂದು ಕಟ್ಸಲೆಯನ್ನು ಇಟ್ಕೊಂಡು ನೆಲಕ್ಕೆ ತಾಗಿಸಿಕೊಂಡು ಉರುಳಿಸಿಕೊಂಡು ಅಲ್ಲಿ ಏನು ತೆವಳಿಕೊಂಡು ಆ ಒಂದು ಪಂಜುರ್ಲಿ ದೈವ ನಾವು ನೋಡ್ಲೇ ಇಲ್ಲ ಈ ರೀತಿಯ ಒಂದು ದರ್ಶನ ಸೇವೆ. ಆದ್ರೂ ಕೂಡ ಅಲ್ಲಿರುವಂತಹ ಜನರು ನೋಡಿ, ಅಂದ್ರೆ ನಮ್ಮ ಮನೆಯ ದೈವ ಪಂಜುರ್ಲಿ, ಆ ಪಂಜುರ್ಲಿ ಈ ರೀತಿ ದರ್ಶನ ಕೊಡಲ್ಲ ಅಂತೇಳಿ ಪ್ರತಿಯೊಬ್ರು ಕೊಟ್ಟಿದೆ. ಇವರಿಗಿಂತ ದರ್ಶನ ಪಾತ್ರಗಿಂತ ಹಿರಿಯರಿದ್ದಾರೆ ಅಲ್ಲಿ ಅಲ್ವಾ, ಎಲ್ಲರಿಗೂ ಗೊತ್ತಿದೆ. ಬಟ್ ಯಾರು ಕೂಡ ಮಾತಾಡಲ್ವ ದೀಪು ಶೆಟ್ಟಿಗಾರ್ ಅವರು. ಅದು ನಮ್ಗೆ ನಮ್ಮ ತುಳುನಾಡಿನಲ್ಲಿ ದೊಡ್ಡ ದುರಂತ ಅದು. ಯಾಕಂದ್ರೆ ನಮ್ಮ ಕೆಲವೊಮ್ಮೆ ಮನೆಯವರಿಗೆ ಮತ್ತೆ ಹಿರಿಯರಿಗೆ ಅದರ ಬಗ್ಗೆ ಹೆಚ್ಚು ಗೊತ್ತಿರುವುದಿಲ್ಲ. ಮತ್ತೆ ಒಂದು ಭಯ ಇರ್ತದೆ. ಅಂದ್ರೆ ದೈವ ಅಂದ್ರೆ ನಾವು ಗೌರವ ಕೊಡ್ತೇವೆ, ಅಲ್ಲಿ ದೈವವೇ ಬಂದಿದಂತ ಗೌರವ ಕೊಡ್ತೇವೆ. ಆ ಸಮಯದಲ್ಲಿ ಏನಾಗ್ತದೆ, ದೈವವೇ ಮಾಡುವುದಂತ ನಾವು ಅದಕ್ಕೆ ಗೌರವ ಕೊಡ್ತೇವೆ. ಅದನ್ನು ಕೆಲವರು ಎಂತ ಮಾಡ್ತಾರೆ, ಕೆಲವರೀಗ ಅವರಿಗೆ ಇಷ್ಟ ಬಂದಾಗೆ. ಈಗ ಏನಾಗಿದೆ ಗೊತ್ತಾ, ಕೆಲವು ಕಡೆಗಳಲ್ಲಿ ಕೆಲವರು ಎಂತ ಯೋಚಿಸಿದ್ದಾರೆ ಅಂತ ಹೇಳಿದ್ರೆ, ದೈವ ಅಂದ್ರೆ ಒಟ್ಟಾರೆ ಒಂಥರ ಒಟ್ರಾಸಿ ಇದ್ದೋದ್ರೆ, ಅಂದ್ರೆ
ಒಂದು ವಿಶೇಷ ರೀತಿಯಲ್ಲಿ ಇದು ಮಾಡಿದ್ರೆ ಜನರಿಗೆ ಮತ್ತಷ್ಟು ಭಕ್ತಿ ಬರ್ತದೆ, ನಂಬಿಕೆ ಕೆಲವರಿಗೆ ಬಂದಿದೆ ಅಂತ ಅನಿಸ್ತದೆ ಇದನ್ನೆಲ್ಲ ನೋಡುವಾಗ. ಅಂತ ಹೇಳಿದ್ರೆ ಒಂದೊಂದು ಈಗ ನಾವೊಂದು ಡ್ಯಾನ್ಸ್ ಅಲ್ಲಿ ಒಂದೊಂದು ತಾಲೀಮ್ ಮಾಡ್ತೇವಲ್ಲ, ಅದೇ ರೀತಿ ಇದ್ರಲ್ಲಿ ಯಾಕೆ ಈ ರೀತಿ ಆಗ್ತಿದೆ, ಅದು ಬೇಜಾರಾಗ್ತಿದೆ ನಮ್ಗೆ. ಕರೆಕ್ಟ್ ಅಲ್ವಾ? ಅಂದ್ರೆ ಸ್ವಲ್ಪ ಏನೋ ಕ್ರೂರವಾಗಿ ಅಥವಾ ಉಗ್ರವಾಗಿರ್ಬೇಕು, ಸ್ವಲ್ಪ ಆಕ್ಷನ್ ಜಾಸ್ತಿ ಮಾಡಬೇಕು, ಆವಾಗ ನಾವು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತೀವಿ, ಆ ರೀತಿಯ ಮನಸ್ಥಿತಿ ಇವ್ರುಗಳಿಗೆ. ಅಂದ್ರೆ ನಿಮ್ಗೆ ಅದು ಹಾಗೆ ಹೇಳ್ತಾರಲ್ಲ, ಅವು ಭಯಂಕರ ಕಾರ್ಮಿಕ ಉಂಟು ಮಾರ ಹೇಳ್ತಾರೆ ಅಂತೇಳಿ ಮನಸ್ಥಿತಿ ತರದಿವರು. ಕರೆಕ್ಟ್. ದೈವ ಯಾವತ್ತೂ ಕೂಡ ನಾನು ಹೇಳುದು ದೈವ ಉಗ್ರವಾಗಿರ್ತದೆ, ಆದ್ರೆ ಆ ಭಕ್ತರ ನಡುವೆ ಆ ಭಕ್ತರನ್ನು ಯಾವತ್ತೂ ತನ್ನ ಮಕ್ಕಳಿಗೆ ನೋಡ್ತದೆ. ಅವರಲ್ಲಿ ಯಾವುದೇ ಪ್ರದರ್ಶನ, ಅವರ ವಿರುದ್ಧ ಯಾವುದೇ ರೀತಿಯ ಇದನ್ನು ಮಾಡಲ್ಲ ಅದು. ಇಲ್ಲ ನಿಜ. ದೈವ ನಮ್ಗೆ ಅಲ್ಲಿ ಇರುದು ನಮ್ಮನ್ನು ಒಂದು ರಕ್ಷಿಸ್ಲಿಕ್ಕೆ. ದೈವ ಅಂತ ಊರಿನ ದೈವ ಅಂದ್ರೆ ಅಂತ, ಮನೆಯ ದೈವ ಅಂತ ಹೇಳಿದೆ ಅಂತ, ಅದು ನಮ್ಮನ್ನು ಕಾಪಾಡುವ, ನಮ್ಮನ್ನು ಕಾಯುವ ಒಂದು ಶಕ್ತಿ. ಕರೆಕ್ಟ್ ನಿಜ. ಅದನ್ನ ಈಗ ಏನ್ ಮಾಡ್ತಿದ್ದಾರೆ, ಅದು ಇದೆ ಅಂತ ತೋರಿಸ್ಲಿಕ್ಕೆ ಒಟ್ಟಾರೆ ಬೇರೆ ಬೇರೆ ಮನೋಭಾವನೆಯನ್ನು ತಂದು ಎದುರಿಸುದು, ಬದಲಿಸುದು, ಅದು ಮಾಡಿ ಇದು ಮಾಡಿ ಅಂತೇಳಿ ಇದು ಮಾಡುದು. ದೈವ ಬಂದು ವಿಡಿಯೋವನ್ನು ಹೊಡೆದಾಕುದು, ಮೊಬೈಲ್ ಅನ್ನು ಹೊಡೆದಾಕುದು. ದೈವ ರಕ್ಷಿಸ್ಲಿಕ್ಕಿರುದು, ಅದು ವಿಶೇಷ ಆಗಿದೆ. ದೈವ ನಮ್ಮನ್ನು ರಕ್ಷಿಸ್ಲಿಕ್ಕಿರುದು. ಅಧರ್ಮ ಅನ್ಯಾಯ ಮಾಡಿದವರಿಗೆ ಹೊಡಿತದೆ ಸರಿ, ಉಳಿದ ಸಂದರ್ಭದಲ್ಲಿ ದೈವ ನಮ್ಮ ರಕ್ಷಣೆಗೆ ಇರುದಲ್ವಾ? ಹೌದು. ದೀಪು ಅವರೇ, ಜೊತೆಗೆ ಬಹಳಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಇದಕ್ಕೆಲ್ಲ ಈಗ ಬರ್ತಾ ಇರುವಂತಹ ಚಲನಚಿತ್ರಗಳು ಕಾರಣ, ಹಾಗಾಗಿ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಎಲ್ಲರೂ ಕೂಡ. ಅಂದ್ರೆ ಆ ದರ್ಶನ ಪಾತ್ರೆಗೆ ಒಬ್ರು ಕರೆ ಮಾಡಿ ಕ್ಲಾಸ್ ತಗೊಂಡ್ಕೊಂಡಾಗ ಆ ದರ್ಶನ ಪಾತ್ರೆಗೆ ಪಂಜುರುಳಿ ದೈವದ ಬಗ್ಗೆ ಕಟ್ಟೆಕಟ್ಲೆನೆ ಗೊತ್ತಿಲ್ಲ, ಪಂಜುರುಳಿ ದೈವದ ಬಗ್ಗೆ ಕಥೆನೇ ಗೊತ್ತಿಲ್ಲ, ಪಂಜುರುಳಿ ದೈವದ ಬಗ್ಗೆ ಗೊತ್ತೇ ಇಲ್ಲ ಆ ವ್ಯಕ್ತಿಗೆ, ಆದ್ರೂ ಪಂಜುರುಳಿ ದೈವಕ್ಕೆ ದರ್ಶನ ಪಾತ್ರೆ ಅಂತೆ ಆ ವ್ಯಕ್ತಿ. ಇದು ಶಾಕ್ ಆಗುತ್ತೆ. ಹಾಗಾದ್ರೆ ಇದೆಲ್ಲವೂ ಕೂಡ ಚಲನಚಿತ್ರದ ಒಂದು ಇಮಿಟೇಷನ್ಸ್ ಗಳಿಂದ ಇವರುಗಳು ಬಂದಿರುವಂತದಲ್ವಾ? ಈಗ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಆಗ್ತಾ ಇದ್ದಾರೆ, ಇದಕ್ಕೆ ಕಾರಣ ಚಲನಚಿತ್ರ ಕಾಂತಾರ ಈ ರೀತಿ ಆ ರೀತಿ ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ ತಾವು? ನೋಡಿ, ಇದಕ್ಕೆ ಚಲನಚಿತ್ರ ಕಾರಣ ಅಥವಾ ಬೇರೆ ಯಾವುದೇ ಕಾರಣವಂತ ಗೊತ್ತಿಲ್ಲ. ಆದ್ರೆ ಒಂದು ವಿಷಯ ಏನಂತ ಹೇಳಿದ್ರೆ, ನಮ್ಮ ದೈವದವರದೊಂದು ಯೂನಿಯನ್ ಇರ್ತದಲ್ಲ, ಅವರ ಯೂನಿಯನ್ ಅಲ್ಲಿ ಇದ್ರ ಬಗ್ಗೆ ಒಂದು ನಿಯಮಗಳನ್ನು ತರದಿರದಿದ್ದಕ್ಕೆ ಇದು ಕೊಡ್ತಿದೆ. ಇವತ್ತು ಸಿನಿಮಾದಲ್ಲಿ ಬರ್ತಿದೆ ಅಥವಾ ಬೇರೆ ಕಡೆ ಬರ್ತಿದೆ ಅಂತ ಹೇಳಿದ್ರೆ, ದೈವದವರ ಅದಕ್ಕೆ ಒಂದು ನಿರ್ದಿಷ್ಟ ನಿಯಮಗಳನ್ನು ತರಲಿಲ್ಲ. ಕರೆಕ್ಟ್. ಮತ್ತೆ ಅದ್ರ ಬಗ್ಗೆ ಒಂದು ಭಯ ಇಲ್ಲ, ಕಾನೂನು ರೀತಿಯ ಒಂದು ಲಾ ಬರ್ಬೇಕು, ಅದ್ರ ಭಯ ಇಲ್ಲ, ಯಾರು ಎಂತ ಮಾಡಿದ್ರು ಆಗ್ತದಂತ. ಮತ್ತೆ ಅದಕ್ಕೊಂದು ಇವರು ಇದು ಬರ್ಬೇಕು ಅಂತ ಹೇಳಿ, ಒಂದು ದೈವನ ನರ್ತನ ಮಾಡುದಾದ್ರೆ ಅಥವಾ ದೈವ ದರ್ಶನದಲ್ಲಿ ಇದು ಮಾಡುದಾದ್ರೆ ಅವನಿಗೆ ಇಷ್ಟೇ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಇರ್ಬೇಕು. ಈಗ ನಮ್ಮಲ್ಲಿ ಡಿಗ್ರಿ ಅದಿದ್ದಂತ ಅದ್ರ ಬಗ್ಗೆ ತಿಳುವಳಿಕೆ ಇದ್ದೆ ಅದನ್ನು ಪರಿಶೀಲಿಸುವಂತ ಒಂದು ಇದನ್ನು ಅವರೇ ಮಾಡ್ಬೇಕು. ನಿಜ ಅಲ್ವಾ? ಯಾಕಂತ ಹೇಳಿದ್ರೆ ಇಂಥ ಒಂದಿಬ್ರು ಮಾಡುವ ತಪ್ಪಿನಿಂದಾಗಿ ಇಡೀ ಸಮುದಾಯಕ್ಕೆ ನಾಳೆ ಸಮಸ್ಯೆ ಆಗ್ಬಹುದು. ಕರೆಕ್ಟ್ ನಿಜ. ಎಸ್ ಸರ್. ಆದ ಕಾರಣ ಹೇಳುದಷ್ಟೇ, ನಮ್ಮ ಒಂದು ನಂಬಿಕೆ, ಆ ನಂಬಿಕೆಯನ್ನು ಘಾಸಿ ಮಾಡಬೇಡಿ ಅಂತ ಹೇಳಿದ್ರೆ, ನಾವು ದೈವವನ್ನು ಭಕ್ತಿಯಿಂದ ನಂಬ್ತೇವೆ. ಆ ದೈವ ಉಗ್ರವಾಗಿ ಬಂದು ಒಟ್ಟಾರೆ ಮಾಡಿದ್ರಲ್ಲ, ದೈವ ಕೊಡುವಂತ ನುಡಿ, ದೈವ ಕೊಡುವಂತ ಅಭಯ, ದೈವ ಕೊಡುವಂತ ರಕ್ಷಣೆ ಮಾಡುವಂತ ರೀತಿಯನ್ನು ಜನರು ನಂಬ್ತಾರೆ ಹೊರತು ಮತ್ತೆ ಪ್ರದರ್ಶನ ಒಟ್ಟಾರೆ ಮಾಡಿದ್ರೆ ಜನಗಳು ಇದು ಬರ್ತಾರೆ ಎಂಬುದು ಅದು ಮೂರ್ಖತನ ಕೆಲವರದು. ಎಸ್ ಸರ್. ಥ್ಯಾಂಕ್ ಯು ಸರ್. ಎಸ್, ಇದು ದೀಪು ಶೆಟ್ಟಿಗರ್ ಅವರ ಮಾತುಗಳು. ಸಾಮಾಜಿಕ ಕಾರ್ಯಕರ್ತರ ಜೊತೆಗೆ ಅವರು ಕೂಡ ದೈವ ಆರಾಧಕರು. ಅವರು ರಕ್ತೇಶ್ವರಿ ದೇವರಿಗೆ AIDಯಲ್ಲಿ ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ, ತಮ್ಗಳಿಗೆ ಕೂಡ ಗೊತ್ತಿದೆ. ಸೊ ದೈವ ಆರಾಧನೆ ಅಂತ ಬಂದಾಗ ಅದು ನಮ್ಮ ಅಸ್ಮಿತೆ, ಅದು ನಮ್ಮ ಶಕ್ತಿ. ಸೊ ಆ ನಂಬಿಕೆಗೆ ಈ ರೀತಿ ಮೋಸ ಆಗ್ತಾ ಇದೆ, ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಕೂಡ ಕೋಪ ಬರುವಂಥ ಸಹಜ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಇಲ್ಲಿಂದ ಸರ್? ಹಲೋ. ಸರ್ ಇರ್ನ ಪುದರ್ ಓಲ್ಪರ್ದೆ ಸರ್? ಕೇನುಂಡೆ ಸರ್, ಕೇನುಂಡೆ. ಎಸ್ ಸರ್, ಇರ್ನ ಪುದರ್ ಓಲ್ಪರ್ದೆ ಸರ್? ಕನ್ನಡ ಓಕೆ. ತಮ್ಮ ಹೆಸರು ಸರ್, ಎಲ್ಲಿಂದ ಸರ್? ಏನಂತ ಹೇಳಿದ್ರೆ, ಅವರು ಪಾತ್ರೆಗಳ ವಿಷಯದಲ್ಲಿ ಉಂಟಲ್ಲ ಸರ್, ಅವರ ಮೇಲೆ ಎಷ್ಟು ದರ್ಶನ ಬರ್ತದೆ ಅಂತ ಫಸ್ಟ್ ಅವರಿಗೆ ಒಂದು ಕಾಲ್ ಮಾಡಿ ಕೇಳಿ. ಅವರ ಮೇಲೆ ನಾನು ಲಾಸ್ಟ್ ಟೈಮ್ ಅಲ್ಲಿ ಅವರನ್ನ ನಮ್ಮ ಇವರು ಪಾತ್ರಿಕೆಗಳು ದತ್ತಾದಾಗ ಲಾಸ್ಟ್ ಟೈಮ್ ಅಲ್ಲಿ ಕೇಳಿದ್ದೇವೆ. ಅವರ ಮೇಲೆ ನಂದಿಕೇಶ್ವರ, ಪಂಜುರ್ಲಿ, ಚಿಕ್ಕು, ಹೈಗುಳಿ. ಹೇಳಿ ಸರ್, ಕೇಳ್ತಾ ಇದೆ. ಎಲ್ಲದೂ ಕೂಡ ಬರ್ತದಂತೆ. ಎಲ್ಲ ದೈವಗಳು ಬರ್ತದೆ ಅವರಿಗೆ. ನಾವು ಎಲ್ಲ ದೈವಗಳು ಬರ್ತದೆ ಅವರಿಗೆ. ಎಲ್ಲದ ನೀವು ಕೇಳಿ, ಅವರಿಗೆ ಕಾಲ್ ಹಾಕಿ ಕೇಳಿ, ಯಾವ್ದೆಲ್ಲ ನಿಮ್ಮ ಮೇಲೆ ಬರ್ತದೆ ಅಂತ ಕೇಳಿ. ಅದು ಲಾಸ್ಟ್ ಟೈಮ್ ಅಲ್ಲಿ ನಾವು ಕೇಳಿದ್ದೇವೆ ಅವರ ಹತ್ರ. ಕೇಳಿದಾಗ ನಮ್ಮದು ಮೇನ್ ನಂದಿಕೇಶ್ವರ ಅಂತ ನಮಗೆ ದೈವ. ಸರಿ. ಮತ್ತೆ ಬಬ್ಬರಿಯ ಕೂಡ ಅವರ ಮೇಲೆ ಬರ್ತದೆ. ಅಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಈ ವ್ಯಕ್ತಿಯ ಬಗ್ಗೆ, ತಮ್ಗೆ ಗೊತ್ತಿದೆ ಸರಿಯಾಗಿ? ಅಂದ್ರೆ ಇದು ಟಚ್ ಅಂದ್ರೆ ನಾವು ಒಂದೇ ಸಲ ನಮಗೆ ಅಂದ್ರೆ ನಮ್ಮ ಪಾತ್ರೆ ನಮಗೆ ಇಲ್ಲದೆ ನಮಗೆ ಬೇರೆ ಪಾತ್ರೆಗಳು ಆಗಲಿಲ್ಲ. ನಮ್ಮ ಕುಟುಂಬದಲ್ಲೇ ಆಗುವಂತದ್ದು. ಬಟ್ ನಾವು ಬೇರೆ ಇದು ನಮ್ಗೆ ಅನಿವಾರ್ಯ ಕಾಲದಲ್ಲಿ ನಮ್ಗೆ ಬೇಕಿತ್ತು, ಆಗ ನಾವು ಕೇಳಿದ್ದೇವೆ ಅವರಿಗೆ. ಬೇರೆ ಥ್ರೂ ಅಲ್ಲಿ ನಾವು ಕೇಳಿದಾಗ ನಮ್ಗೆ ಅಷ್ಟು ಹೇಳಿದ್ರ ಮೇಲೆ ನಂಗೆ ಸ್ವಲ್ಪ ಇದು ಬಂತು, ಡೌಟ್ ಬಂತು. ನಾವು ಬಿಟ್ಟಿದ್ದೇವೆ ಅಲ್ಲಿಗೆ. ನೀವು ಬಿಟ್ಟಿದ್ದೀರಿ, ನೀವು ಸೇವೆ ನಡೆಸಿಕೊಡ್ಲಿಲ್ಲ ಅವರಿಂದ ಅಲ್ವಾ?
ಇಲ್ಲ 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 ಓಹೋ ಹೋ, ಓಕೆ ಓಕೆ ಓಕೆ. ಅಲ್ಲ ದುರಂತರಿ ಅಲ್ಲ. ಎಷ್ಟು ಎಷ್ಟು ಚಾರ್ಜ್ ಮಾಡ್ತಾರೆ ತಮ್ಗೆ? ಇದ್ರ ಬಗ್ಗೆ ಕೇಳಿರ್ಬೋದು ತಾವು. ಇಲ್ಲ ಇದು ಆ ಪಾರ್ಟಿದು ಹಣ ಡಿಮ್ಯಾಂಡ್ ಇಲ್ಲ ಅಂತೆ. ಹಣ ಡಿಮ್ಯಾಂಡ್ ಇಲ್ಲ. ಇಲ್ಲ ಇಲ್ಲ, ಎಷ್ಟು ಕೊಡ್ತಾರೆ ಅಷ್ಟು ಕೊಂಡೋಗ್ತಾರೆ. ಓಕೆ. ಅದು ಕೇಳಿದ್ದೇನೆ ನಾನು. ಕೇಳಿದಾಗ ಅಷ್ಟು ಸ್ವಲ್ಪ ದೂರಿಂದ ಬರ್ಬೇಕಲ್ಲ, ಅದು ಗಾಡಿ ಬಾಡಿಗೆ ಅವರು ಆಟೋದಲ್ಲಿ ಅಂದ್ರಲ್ಲಿ ಬರ್ತಾರೆ, ಅದು ಕೊಡಿ ನೀವು, ಮತ್ತೆ ಅವ್ರದ್ದು ಎಷ್ಟಂತ ಹೇಳಿಲ್ಲ ಅವರು. ಅಯ್ಯೋ ಅಲ್ಲ ರೀ, ಇನ್ನೊಂದು ಜನ ಬರ್ತಾರೆ ಅವರಿಗೆ ಮತ್ತೆ ಇವರಿಗೆ ಕೊಡಿ ಅಂತ ಹೇಳಿದ್ರು ಅಷ್ಟೇ. ಅಲ್ಲ ರೀ, ಮನೆಯಲ್ಲಿರುವಂತಹ ಮನೆ ಮಂಚವಲ್ಲಿರುವಂತಹ ದೈವವನ್ನ ಈ ರೀತಿ ಅವರು ಏನೂ ಗೊತ್ತಿಲ್ಲದೆ ಈ ರೀತಿ ಎಲ್ಲ ಮಾಡ್ತಾರಲ್ಲ ರೀ. ಒಂದು ಭಯ ಭಕ್ತಿ ಅನ್ನುವಂಥದ್ದು ಇಲ್ವಾ? ನಿಜವಾಗ್ಲೂ ಶಾಕ್ ಆಗುತ್ತೆ ನೋಡಿ. ಅವರಿಗೆ ನೀವು ಒಂದು ಈಗ ಲೈನ್ ಅಲ್ಲಿ ಬೇಕಿದ್ರೆ ಕಾಲ್ ಮಾಡಿ ದರ್ಶನ ಬರ್ತದೆ ಅಂತ ಕೇಳಿ. ಕೇಳ್ತೇನೆ. ಎಸ್ ಸರ್, ಕೇಳ್ತೇನೆ. ಅವರು ನಾಳೆ ಕಾಲ ಬೇಕಾದ್ರೆ ಕಟ್ತಾರೆ ಅವರು. ಎಸ್ ಸರ್, ಎಸ್. ಕೋಲ ಬೇಕಾದ್ರೆ ಕಟ್ತಾರ ಅವರು? ಕಟ್ತಾರೆ ಅವರು, 100% ಕಟ್ತಾರೆ ಅವರು. ಒಂದು ಮನುಷ್ಯನ ಮೇಲೆ ಅಷ್ಟು ಭೂತ ದೈವ ಬರ್ತದೆ ಅಂತ ಹೇಳಿದ್ರೆ ಕಾಲನ್ನು ಕೂಡ ಕಟ್ಟಬಹುದಲ್ಲ ಅವರು. ಶೇ ದೇವರೇ. ಓಕೆ ಓಕೆ, ದುರಂತರಿ ನಿಜವಾಗ್ಲೂ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್ ಸರ್, ಯಾಕಂದ್ರೆ ತಾವು ಸ್ವತಃ ಅನುಭವಿಸಿದಿರಿ, ಆ ವ್ಯಕ್ತಿಯನ್ನು ನೋಡಿದಿರಿ. ಸೊ ಇಂತಹ ಪರಿಸ್ಥಿತಿಗಳಿದೆ ಅಂತ ಬಂದಾಗ ನಿಜವಾಗ್ಲೂ ದುರಂತರಿ. ಯಾಕಂದ್ರೆ ಹಾಗಾದ್ರೆ ಇದು ನಮ್ಮ ಕಣ್ಣಿಗೆ ಕಂಡದ್ದು ನಾವುಗಳು. ಹಾಗಾದ್ರೆ ಕಣ್ಣಿಗೆ ಕಾಣದ್ದು ಎಷ್ಟು ಬಿಸ್ನೆಸ್ಗಳಾಗಿರಬೇಡ ನಮ್ಮ ತುಳುನಾಡಿನಲ್ಲಿ. ಈ ರೀತಿ ಅದೆಷ್ಟೋ ನಕಲಿ ದರ್ಶನ ಪಾತ್ರೆಗಳು ಹುಟ್ಟಿಕೊಂಡಿರಬೇಡ ಹಾಗಾದ್ರೆ ತುಳುನಾಡಿನಲ್ಲಿ. ಹಾಗಾದ್ರೆ ಎಷ್ಟು ಜನರು ಈ ರೀತಿ ದೈವ ನಂಬುವವರು ಮೋಸ ಹೋಗಿರಬೇಡ ಅಂತಹ ಒಂದು ನಕಲಿ ಕಪಟ ದರ್ಶನ ಪಾತ್ರೆಗಳಿಂದ. ಶಾಕಿಂಗ್ ನಿಜವಾಗ್ಲೂ ಕೂಡ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಇನ್ನೊಬ್ಬರು ಸರ್? ಯತಿನ್ ಸರ್. ಎಸ್ ಸರ್, ಪಾತ್ರಲ್ಲ ಸರ್. ಭಾರಿ ಅಡ್ಡ ಕಾರ್ಯಕ್ರಮ ಸರ್. ಎಸ್ ಸರ್, ಎಸ್. ಥ್ಯಾಂಕ್ ಯು. ನಮ್ಮ ಇಂಚಿನ ಜವನೇರಪುರ ನಮ್ಮ ಈ ತುಳುನಾಡದ ದೈವಾರಾಧನೆ ಲಕ್ಕೋಡ್ ಸರ್. ನಿಜವಾದ್ಲ. ನಿಜವಾದ್ಲ ನನ್ನ ದಾಯ ಗೊತ್ತೇನೆ ಸರ್. ಒಂಜಿ ಕುಟುಂಬ ಎಂಕಲ್ ಒಂಜಿ ಟೈಮ್ ಎಂಕಲ್ ಒಂಜಿ ಕಷ್ಟ ಉಪ್ಪನಾಗೊಂಡದೆ. ಎಂಕಲ್ನ ಕುಟುಂಬ ಒಂಜಿ ಅರಿಸಾದ ಬತ್ತಿನ ಆಗಿ ಇಂಚೆನೆ ತುಳಸಿ ಪೋಪಿನಿ ಎಂಗಲ್ ಅಪ್ಪಗೆ ಮೈಕ್ ಸುಡಿದು ಹಾಕುವ ಅಂತೀನಿ. ಪಂಜುರ್ಲಿ ಪಾತ್ರೆ. ಅಯ್ಯೋ, ಒಳ್ಳೆ ಆತಿನ ಘಟನೆ ಆಯ್ತು ಸರ್. ಕುಡ್ಲಾಡೆ ಆತಿನ ಘಟನೆ. ಓಕೆ. ಇಂಚಿನ ಜವನೇರ್ಪುರ ನನ್ನ ಲಕ್ಕೋಡು ನಮ್ಮ ಈ ತುಳುನಾಡದ ಈ ನಕಲಿ ಪೂಜಾರ್ ನಕಲು ಇರತ್ತೆ. ಪಲ್ಲೆ ಸರ್ ಕೇನುಂಡು. ನಕಲಿ ಪೂಜಾರ್ ನಕಲೇನುಂಡತ್ತೆ. ನೆಕ್ಕ ಜವನೇರ ನನ್ನ ಮಲ ಕೊರೋಡು ಅತೆ ಶೆಟ್ರ್ ಬಾಟೇರಿಯರ್ ಎಬ್ರಿದ ವಿಷಯ ಇಂಚಿನ ಪೂರ ಇರ್ಲ ಜವನೇರ್ ಲಕ್ಕೋಡು ಸರ್. ಅತೆ ನಿಜವಾಗ್ಲ ಪರ ಇಂಚಿನಪುರ ನಕ್ಷತ್ರ ನಾಗಬ್ರಹ್ಮೇರ್ ನಕ್ಷತ್ರ ತುಳುನಾಡು ಇಂಚಪುರ ಡೋಂಗಿ ಮನ್ಪನಕುಲು ಕೆಲವು ಜನ ಉಲ್ಲೇರು ನೀರು ಪನ್ಪುನಿ ಅಂಚಣ್ಣ. ಉಲ್ಲೇರು 100% ಕುಟುಂಬದ ನಡ ಬದುಕೊಂಡು ಕಾಸು ಮನ್ಪುನು. ಒಂಜಿ ತುಳಸಿ ಬಡ್ದು 2 ತುಳಸಿ ತಿರುಗುನ ಪೂಜಾರ್ ನಕಲು ಉಲ್ಲೇರು. ಅತೆ ಎಸ್ ಓಕೆ ಸರ್, ಥ್ಯಾಂಕ್ ಯು ಸರ್. ಸೊಲ್ಮೇಲು ಸರ್. ಎಸ್ ಸರ್, ಒಂದು ಯತಿನ್ ಸರ್ ಬೆಂಗ್ರೇಡ್ದು ಆರೆಗ್ ಸ್ವತಃ ಅನುಭವಿನ ವಿಚಾರನ ಆರೆ ನಮಕ್ ಪಂಡೇರಿತ್ತದೆ ಪಣಗ ಆರ್ಲ ತೂತೇರಿಂಚ ದೈವದ ವಿಚಾರಡ್ ಡೋಂಗಿ ಮಲ್ಪನ ವಿಚಾರನ್ ಆ ರೀತಿ ಪಂಡೇರು. ಅದೇ ರೀತಿ ಇದು ಹೆಬ್ರಿಯಲ್ಲಿ ನಡೆದಿರುವಂತಹ ಘಟನೆ. ಹೆಬ್ರಿ ಸಮೀಪ ನೋಡಿ ಯಾವ ರೀತಿ ಅಂತ ಬಂದಾಗ ಸ್ವತಃ ಆ ಒಂದು ದರ್ಶನ ಪಾತ್ರೆಗೆ ಎಲ್ಲ ದೈವಗಳು ಮೈಯಲ್ಲಿ ಬರುತ್ತಂತೆ. ಈಗಾಗಲೇ ಕರೆ ಮಾಡಿರುವಂಥ ವ್ಯಕ್ತಿ ಹೇಳಿದ್ರು, ಯಾಕಂದರೆ ಅವರು ಕೂಡ ಈ ವ್ಯಕ್ತಿಯನ್ನು ಕಾಂಟ್ಯಾಕ್ಟ್ ಮಾಡಿದ್ರು ದರ್ಶನ ಪಾತ್ರೆಯಾಗಿ. ಅಂದರೆ ಎಲ್ಲ ದೈವಗಳು ಒಬ್ಬರ ಮೇಲೆ ಬರುತ್ತೆ ಅಂತ ಬಂದಾಗ ಅದು ಕೂಡ ಅವ್ರಿಗೆ ಕೂಡ ಡೌಟ್ ಆಯಿತು. ಆ ಸಂದರ್ಭ ಅವರು ಕೊನೆಯ ಕ್ಷಣದಲ್ಲಿ ಬೇಡ ಅಂತ ಹೇಳಿ ಇವರನ್ನು ಬಿಟ್ರಂತೆ. ನಿಜವಾಗ್ಲೂ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಆದರೆ ದುರಂತ ನಮ್ಮ ದೈವಗಳ ನಂಬಿಕೆಯ ಮೇಲೆ ಈ ರೀತಿ ಆಟ ಆಡ್ತಾರೆ. ಎದುರಲ್ಲಿ ದೈವದ ಮಣೆಮಂಚವಿದೆ, ಅಲ್ಲಿ ದೈವದ ಮೊಗ ಇದೆ, ದೈವದ ಕಾಣಿಕ ಇದೆ, ದೈವದ ಶಕ್ತಿ ಇದೆ, ದೈವದ ಮಣ್ಣಿದೆ. ಆದರೂ ಕೂಡ ಅದರ ಮುಂದೆ ಈ ರೀತಿ ಸುಮ್ಮನೆ ನಾಟಕ ಪ್ರದರ್ಶನ ಮಾಡ್ತಾರೆ ಅಂತ ಬಂದಾಗ ಅವರುಗಳಿಗೆ ಏನಾಗಲ್ವಾ ಅನ್ನುವಂಥ ಪ್ರಶ್ನೆ ಬಹಳಷ್ಟು ಜನರ ಆಸ್ತಿಕರಲ್ಲಿ ಇರುತ್ತೆ. ನೋ ಡೌಟ್ ಆ ಒಂದು ವಿಚಾರದಲ್ಲಿ. ನಾನು ಬಿಫೋರ್ ದ್ಯಾಟ್ ನಾನು ದೈವಾರಾಧಕರು, ಹಿರಿಯ ದೈವ ನರ್ತಕರು ದೇಚಪ್ಪ ಬಾಚಕೆರೆ ಸರ್ ಅವ್ರ ಜೊತೆ ನಾನು ಇದರ ಬಗ್ಗೆ ನಾನು ಕೇಳಬೇಕು, ಮಾತಾಡಬೇಕು. ಬಿಫೋರ್ ದಟ್ ಭಾಳಷ್ಟು ಕರೆಗಳಿವೆ. ನಾನು ವೀಕ್ಷಕರ ಕರೆಗಳನ್ನು ಕೂಡ ನಾನು ತೆಗೆದುಕೊಳ್ತೀನಿ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ.
ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಹರೀಶ್ ಅಂತ ಸರ್, ಬಂಟ್ವಾಳದಿಂದ. ಬಂಟ್ವಾಳದಿಂದ ಹರೀಶ್ ಅವರು. ನಮಸ್ತೆ ಸರ್ ಹರೀಶ್ ಅವರು, ಮಾತಾಡಿ ಸರ್. ಸುಲ್ಟು ಬರಲಿದೆ ಹಾ, ಸರ್. ಪಾತೆಲ್ಲ ಸರ್. ನೃತ್ಯ ಪೂರ ಏನಾಗ್ತದೆ ಗೊತ್ತಿಲ್ಲ ಸರ್. ನೃತ್ಯ ಪೂರ ಆಡಂಬರ ನಾಟಕ ಆಗ್ತದೆ. ನಿಜ. ದುಂಬು ಪುರ ದೈವದ ಕೆಲಸ ಬಂಡ ಇಂಚಿನ ಬಂಡ ಒಂಜಿ ಇದು ಎಂಕನೆ ಇಲ್ಲಲ್ಲ ಎಂಗನ ಪೊಪ್ಪ ಪುರ ಮಂತ ಇತ್ತೇರು ಪೊಪ್ಪ ಎಂಕುಲು ಬತ್ ಬಾಕಿ ದಕ್ಲೆಡ ಕಟ್ಟವನ್ನು ಪುರ ಇತ್ತೆ ನೇಮ ಪುರ ಅದೆಲ್ಲ ಮಾಣಿಚ್ಚೀಲು ಪುರ ಅವು ಪುರ ಏತ್ತೊಂಜಿ ಪೊರ್ಲು ಬಂಡ ಈಗ ಅಕ್ಕುಲು ಬತ್ತದು ಇಲ್ಲಲೆ ಬತ್ತದು ಒಂಜಿ ಪಟ್ಟಿದೆ ತೊನ್ನಿ ಕೊರ್ನಿ ಕಾಸು ತೊನ್ನಿ ಇತ್ತೆ ಪುರ ಬಿಸ್ನೆಸ್ ಆಗ್ತದೆ ಸರ್. ಒಂದು ಪುರ ಎಂಚಿನೇ ಆಡಂಬರ ಪಣೈನೆ ಆ ಕಷ್ಟಲೇನು ಪುರ ಅಂಚೆ ಪುರ ಇರೆಗ್ ನೆಲಕ್ಕೆ ಮುಟ್ಟವನಿ ಆ ಬತ್ತಾರ ಪುರ ಅಂಚೆ ಪುರ ದೈವದ ಕೆಲಸ ಉಂಡ ಸರ್. ಅಂದಪ್ಪ ನಮ್ಮ ತೂತಿನೇ ಜಿಡೆ ಮುಟ್ಟಲ್ಲ ಎಂಕ್ಲಾಗಿಲ್ಲ ಅವೇ ಶಾಕ್ ಆಯ್ನ್ ಸರ್. ತೂನಾಗ ಪಂಜುರುಳಿ ಇಂಚ ಮಲ್ಪುಣ ಪಣದ ಆ ಪಿಂಗಾರನ ಪತೊಂದು ನಾಗದರ್ಶನದ ಲಕ ಮಲ್ತೊಂದು ಹಿಡಿದು ಬೊಕ್ಕ ಆ ಒಂಜಿ ಕಟ್ಸಲೇನ್ ಪಿಂಗಾರ ಗೊಂಜ ಪಣಂದು ಇಜ್ಜೆ ಲೇಬರ್ ತೆಂಜಿನಾತ್ರ ಪಂಡ ಇರೆಗ್ ಪೂರ ಬಿಸ್ನೆಸ್ ಆಗ್ತದೆ ಸರ್. ಇತ್ತೆ ಪುರ ಇರೆಗ್ 15,000 20,000 ಈ ನೇಮಗು ಮಾಣಿಚ್ಚಿಲು ಪುರ ಸುಲ್ಯ ಪಾತಿರ್ನಿ ಪೂರ ಎಂಚಿನಿ ಪೂರ ಸುಲ್ಯ ಪಾತಿರ್ನಿ ಇದು ಪೂರ ಎಂಜಿನ ನಾಟಕ ಇತ್ತ ನಾಟಕನೇ ಆಗ್ತದೆ ಸರ್ ಪೂರ. ಅತೆ ನಿಜವಾದ ಸತ್ಯ ಬೇಜಾರಪ್ಪಣ ಏನು ಪುರ ನಿಜ ಬಾರಿ ಖುಷಿ ಆಂಡ್ ಈ ಚಾನಲ್ ಇಂಚೆ ಪುರ ಬರ್ತದೆ ಈ ನಮ್ಮ ಹಿಂದೂ ನೆಕ್ ನಮ್ಮ ಹಿಂದೂ ಸಂಸ್ಕೃತಿ ನೆಕ್ ಸನಾತನ ಸಂಸ್ಕೃತಿ ಇಂಚಿನ ಪುರ ಇಜ್ಜೆ ಆಂಡಂದು ಪುರ ಭಯಂಕರ ಆಡಂಬರ ಆಗ್ತದೆ ಸರ್. ಇದು ಪುರ ನನಕ ಕಡಿವನ ಆವಡಿ ಇಜ್ಜಿನ ನಮ್ಮ ನೆಕ್ ಬಾರಿ ಬಂಗ ಹಿಂದುಲಿಗೆ ಅತೆ ನಿಜವಾದ ದಾಯಪನ ಸರ್ ಎಂಕುಲ್ಲ ಈ ವಿಚಾರ ದಾಯಂ ಅಂತಂದುಲ್ಲಪನಾಗ ತುಲೆ ಇನ್ನೇನು ತೂದು ನಾ ಎಲ್ಲೆ ಇಂಚಪುರ ದೈವದ ಪುದಾರಡಿ ಏರ್ ಕಾಸ್ ಮಲ್ಪೇರಿ ಏರ್ ನಾಟಕ ಮಲ್ಪೇರಿ ಅಕ್ಲೆಗೆ ಒಂಚೂರು ಆಡಲ್ಲ ಬೆಚ್ಚ ಮುಟ್ಟವನಂಚಿನ ಬೇಲೆ ಆವಡ್ನ ಮಾಡಿದೆ ಇತ್ತೆ ಏಪ ಧನು ಶೆಟ್ರು ತಮಣ ಶೆಟ್ರು ಮುಕ್ಕಳು ಪುರ ಪಾತೇರಿಯರು ಅಪಗ ಅಂಚಿನ ಅಕ್ಲೆಗೆ ಒಂಚೂರು ಬುದ್ಧಿ ಬರ್ಕೊಂಡು ಅಕ್ಲು ಒಂಚೂರು ಪೋಡಿವೇರು ಅಕುಲ್ ಮಲ್ತಿನೇ ಸಾಮ್ರಾಜ್ಯ ರಾಜ್ಯಭಾರ ಅಂತ ಬಂದಿತ್ತಿನ ನಮ್ಮ ಶಕ್ತಿಗೆ ದಾದವನ್ ಪರ ಅಂದತೆ ಸೊ ಐಕ ಬೋರ್ಡ್ ಆದ ಈ ಒಂದು ವಿಚಾರ ಸರ್ ಇತ್ತ ಆ ಜನಕ್ಕೆ ಬುದ್ಧಿ ಬರೋಡು ಬುದ್ಧಿ ಬೈದಂಡು ಅಂಡ್ ಇಂಚೆನೆ ನಮ್ಮ ದೈವದ ಮಿತ್ರ ನಂಬಿಕೆನೇ ಕೆಲವರಿಗೆ ಕಮ್ಮಿ ಆಪಣ ಇಂಚ ಮಂತಿಲ್ಲ. ನಿಜವಾದ ದೈವ ದೇವರ ಕಲೆ ಕಾರ್ಮಿಕ ಮಸ್ತ್ ಉಂಡು ನಮಗೆ ಕೆಲವು ಗೊತ್ತಿತ್ತನೇ ಆನೆ ಇಂಚಪುರ ಮನ್ಪಣಗೊಂಡತೆ ಬಾರಿ ಬೇಜಾರಾಪಣ ಸರ್. ಆತೆ ಎಸ್ ಸರ್ ಥ್ಯಾಂಕ್ ಯು ಸೊಲ್ಮೇಲೆ ಸರ್. ಸರಿ ಸರ್ ಸರಿ. ಕುಡಂಜಿ ಕಾಲರ್ ಹಲೋ ಸರ್ ನಮಸ್ಕಾರ. ಹಲೋ ನಿತಿನ್ ಸರ್, ನಾನು ಸಾಯಿನಾಥ್ ಬೋಳೂರಿನಿಂದ. ನಮಸ್ತೆ ಸಾಯಿನಾಥ್ ಸರ್. ನಮಸ್ತೆ ಸರ್, ಮಾತಾಡಿ ಸರ್. ನಾನು ಇದು ವೃತ್ತಿ ಇದರಲ್ಲಿ ನಾನು ವೈಶ್ಯ ಬ್ರಾಹ್ಮಣ. ಆದ್ರೆ ಸರ್ ನಾನು ಹುಟ್ಟಿದ್ದು ನನ್ನ ತಾಯಿಯ ಹೊಟ್ಟೆಯಲ್ಲಿ ಆದ್ರೆ ಸರ್ ನಾನು ನಂಬಿಕೊಂಡು ಬಂದದ್ದು ಕರ್ಲುಟಿ ಅಮ್ಮನು. ನಾನು ಇವತ್ತು ಸಹ ನಂಬಿಕೊಂಡು ಬರ್ತೇನೆ ಸರ್. ಆದ್ರೆ ಒಂದು ದಯವಿಟ್ಟು ನಾನು ಎಲ್ಲರ ಹತ್ರ ಒಂದು ವಿನಂತಿ ನಂದು ಎಂತ ಅಂತ ಹೇಳಿದ್ರೆ ಹೀಗೆಲ್ಲ ಮಾಡ್ಬೇಡಿ ಸರ್. ಯಾಕೆಂತ ಹೇಳಿದ್ರೆ ನಾವು ನಂಬಿಕೊಂಡು ಬಂದ ತಾಯಿ ಇದ್ದಾರೆ ಅಂದ್ರೆ ಕರ್ಲುಟಮ್ಮ ಇದ್ದಾರೆ. ನೀವು ದರ್ಶನದಲ್ಲಿ ಆಗ್ಲಿ ಅವ್ರು ಯಾವತ್ತು ಯಾರನ್ನು ನೀವು ಇದು ಮಾಡ್ಬೇಡಿ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಮಾಡಿ ನಾವು ನಂಬಿಕೊಂಡು ಬಂದವರು ಅಂದ್ರೆ ತುಂಬಾ ಮಂದಿಗೆ ತುಂಬಾ ಬೇಸರ ಸರ್. ನಂಗೆ ಕೂಗ್ಲಿಕ್ಕೆ ಬರ್ತದೆ. ಯಾಕೆಂತ ಹೇಳಿದ್ರೆ ಈಗೆಲ್ಲ ಮಾಡುದು ನಾವು ದೇವರನ್ನು ನಂಬಿದ್ದು ದೈವವನ್ನು ಅದಕ್ಕಿಂತ ಜಾಸ್ತಿ ನಂಬಿಕೊಂಡು ಬಂದ ಹುಡುಗ ನಾವು ಆಗಿರುವಾಗ ಇಂಥದೆಲ್ಲ ಮಾಡ್ಲಿಕ್ಕೆ ಯಾರಿಗೆ ಒಂದು ಅವಕಾಶ ಕೊಡ್ಬೇಡಿ ಸರ್. ಯಾಕೆಂತ ಹೇಳಿದ್ರೆ ಒಂದು ಅಯ್ಯಪ್ಪ ಮಾಲೆ ಹಾಕಿದವರು ನಮ್ದು 2 ಇವರ ಹತ್ರ ಮಾತುಂಟು. ಒಂದು ಮಾಲೆ ಹಾಕಿದ್ರೆ ಒಂದು ಸಿಗರೇಟ್ ಬೀಡಿ ಬೀಡ ಯಾವ್ದು ತಿನ್ಬಾರ್ದು ನಮ್ಮ ಒಂದು ಅದೊಂದು ಯಾವತ್ತೂ ಒಂದು ಉಂಟು. ಯಾಕೆಂತ ಹೇಳಿದ್ರೆ ನನಗೆ ಇನ್ನೊಂದು ಧರ್ಮದವರು ತುಂಬಾ ಮಂದಿ ಗೆಳೆಯರಿದ್ದಾರೆ. ಅವರು ನನ್ನ ಹತ್ರ ಹೀಗೆ ಕ್ವಶನ್ ಕೇಳುವಾಗ ನಾನು ಅವರಿಗೆ ಎಂತ ಆನ್ಸರ್ ಕೊಡುದಂತ ಗೊತ್ತಾಗುದಿಲ್ಲ ಸರ್. ನಾನು ತುಂಬಾ ಬೇಸರ. ಆದ್ರೆ ನಾನು ನಂಬಿಕೊಂಡು ಬಂದ ತಾಯಿ ನನ್ನನ್ನು ಇವತ್ತಿಗೆ ತನಕ ಬಿಡ್ಲಿಲ್ಲ. ನಾನು ದಿವಸಕ್ಕೆ 5 ಸರ್ತಿ ಆದ್ರೆ ಅವರ ಹೆಸರು ತೆಗಿತೇನೆ. ಇದೊಂದು ದಯವಿಟ್ಟು ಇವರಿಗೆ ಒಂದು ಎಂತ ಒಂದು ಅವರ ಅಂದ್ರೆ ಹಾಗೆ ಅವರೇ ಅದೇ ಒಂದು ತಪ್ಪಂತ ಒಪ್ಕೊಳ್ಬೇಕು ಸರ್. ಯಾಕೆಂತ ಹೇಳಿದ್ರೆ ನಾವು ನಂಬಿಕೊಂಡು ಬಂದ ದೇವರು ದೈವ. ಹೌದು, ಈ ರೀತಿ ಮಾಡಬಾರ್ದು. ಹೌದು ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್ ಸಾಯಿನಾಥ್ ಸರ್, ಥ್ಯಾಂಕ್ ಯು. ಯಾಕಂದರೆ ಬಹಳಷ್ಟರಿಗೆ ಬಹಳಷ್ಟು ನೋವಾಗುತ್ತೆ. ಯಾಕಂದರೆ ನಾವು ನಂಬುವಂಥ ದೈವ ನಮ್ಮ ಮನೆಯ ಸದಸ್ಯರು ಮಾತ್ರ, ನಮ್ಮ ಮನೆಯ ಶಕ್ತಿ, ನಮ್ಮ ನೆಮ್ಮದಿ, ನಮ್ಮ ಬದುಕು ದೈವ. ಆ ದೈವ ಈ ರೀತಿ ಅದರ ಹೆಸರಿನಲ್ಲಿ ಮೋಸ ಮಾಡ್ತಾರೆ ಅಂತ ಬಂದಾಗ ಬಹಳಷ್ಟರಿಗೆ ನೋವಾಗುತ್ತೆ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಸೊ ಇನ್ನಾದರೂ ಕೂಡ ನಾವುಗಳು ಎಚ್ಚೆತ್ತುಕೊಳ್ಬೇಕು. ಯಾವಾಗ ಇಂತಹ ನಕಲಿ ದರ್ಶನ ಪಾತ್ರಿಗಳ ಬಗ್ಗೆ ನಾವು ಎಚ್ಚರದಿಂದ ಇರಲ್ಲ, ಅಲ್ಲಿ ತನಕ ಇಂತಹ ಮೋಸ ಮಾಡೋರು ಅದೆಷ್ಟು ಜನರು ನಮ್ಮ ಕಣ್ಣ ಮುಂದೆ ಸಿಗ್ತಾರೆ. ಸೊ ಹಾಗಿದ್ದಾಗ ನಾವು ಅದರ ಬಗ್ಗೆ ಎಚ್ಚರದಿಂದ ಇರಬೇಕಾಗುತ್ತೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್?
ಪೊರ್ಕೊಳ್ಳಿದ್ರು ಪಾತೆನು ಎಸ್ ಸರ್ ಪಾತ್ರಲೆ ಸರ್ ಅವು ದಾದ ಗೊತ್ತಂಡೆ ಇಷ್ಟೇ ಜನಕ್ಕೂ ಮುಂಡೆ ಇಷ್ಟ ಅವು ಬಿಸ್ನೆಸ್ ಆದ್ಬೋತನೆ ಈ ದರ್ಶನ ಕೆಲವು ಜನ ಉಳ್ಳೇ ನೆಟ್ಟನೆ ಅವು ಕಂಡು ಹಾಕಲು 1 ಕೋಟಿ ಇರ್ಬೋದು ಕುಡಂಜಿ ಕೋಟಿ ದರ್ಶನ ಮಾಡಿದ್ರು 3 ಕೋಟಿ ಇರ್ತೀನಿ 15,000 20,000 ದೊತ್ತುನಿ ಅವು ದಾದ ಗೊತ್ತ ಮಕ್ಕಳು ಈ ಜನ ಲೆಚ್ಚಿನ ಹಾಕಲು ಇವರಿಂದ ಗೊತ್ತವಳು ಬಂದ ಮಕ್ಕಳು ದಾದ ಇಲ್ಲದ ಕಮ್ಮಿಗೆ ಬರ್ತೆ ಬಂದು ಏನು ವಹಿಸೋದು ಇರೋದಾದನ ಬಟ್ ಸರ್ ಒಂಜಿ ಒಂದು ಭೂತಗು ಒಂದು ದೈವಗು ದರ್ಶನ ಮಲ್ಪುನಾಕ್ಲು ಪಂಜಲ್ಲಿ ಪೂರ ದರ್ಶನ ಮಲ್ಪುಜೇರು ಅಂದ್ ಆಗ ತಪ್ಪು ಬಂದ ಮಕ್ಕಳು ಏರಪ್ಪ ಅಂತ ಹೇಳ್ದಾನ ಇಲ್ಲದಾಗ ಕಮ್ಮಿ ಬರ್ತೇರು ಮಲ್ತು ಕಮ್ಮಿ ನಿಜ ನಿಜ ಸರ್ ಆಡ ಇಲ್ಲದಕ್ಕೂ ಲೇಟಿನಾಕುಲ್ಲ ಒಂದು ಆಲೋಚನೆ ಮಲ್ತದಿತ್ತೋಳು ಕರೆಕ್ಟ್ ಕರೆಕ್ಟ್ ಏರು ಉಳ್ಳೇರು ಏತು ಜನಕ ಲೆಪ್ಪುಣ ಮಂಡ ಗೊತ್ತುಪ್ಪೋಡು ಏರು ವಿಜಯದಾಕು ಎತ್ತಿದ ಕಮಿಷನ್ ಒಪ್ಪೋಡು ನಿಜ 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 ಪಂಚನಾಕ್ಲು ಇಂಚಿನ ಪೂಜಾರಿ ನಿಂಗೆ ಗೊತ್ತು ಪೂಜಾ ಕರೆಕ್ಟ್ ಕರೆಕ್ಟ್ ಇಲ್ಲದಾಗ್ಲೇ ಸರ್ ಒಂಜಿ ವಿಚಾರ ತುಲೆ ಇರ್ಲ ದೈವ ನಂಬುನ ರೈಕ್ಬೋಡು ಅದಕ್ಕೆ ಅನ್ನೋದಿಲ್ಲ ಒಂಜಿ ನಂಬಿಕೆ ಉಂಡು ನಮ್ಮಲ್ಪ ತುಲೆ ದೈವದ ಮನೆ ಮಂಚ ದೈವದ ಮೊಗ ಎದುರುಡುಂಡು ಐತೆದುರು ಇಂಚ ನಾಟಕ ಮಲ್ಪೇರು ಪನ್ನಾಗ ದೈವದ ಒಂಜಿ ಇಂದು ಪುಣತೆ ಸರ್ ದಾದ ಪನ್ಪರೈಕ್ ನೊಂದು ಇತ್ತೆ ಅವಳು ಮಲ್ತಿನಿ ಕನ್ನಡತೆ ನಾಗದರ್ಶನ ಮಲ್ಪನ ಅಂಚೆ ಇತ್ತೆ ನಾಗದರ್ಶನ ಅಂಚ ಮಲ್ಪುಜೇರು ಅಂದಪ್ಪ ನಿಜ 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 ಇರ್ಲ ತೂತು ಜರ ಓಲ್ಲ ಪಂಚುಳ್ಳಿ ದರ್ಶನ ಇಲ್ಲದಾಗ್ಲೇ ಬುದ್ಧಿ ಬೋಡಿಸ್ತದೆ ಅತೆ ಇಲ್ಲದಾಗುಲ ಮಗುತ್ತಾರ್ ಪೇರು ಅಕ್ಕಲು ಪೂರ ಉತ್ಪುನಾಗ ಉಂಟೋಡ ಬಂದ ಮಗುತ್ತಾರ್ಲ ಒಂಜಿ ಆಲೋಚನೆ ಮಲ್ಪೇರತ್ತೆ ಆ ಕೆಲವು ಕಡೆಗೆ ಪೋದು ಪೇರು ತುಯ್ಯರಪ್ಪನ ಮೇಗ ಒಂಜಿ ಕನ್ನಡ ಪಾತ್ರ ಪಂಜಲು ಪೂಜಾರಿಗೆ ಉಂಟಿಯರು ಅದೇ ಓಲನ ಉಂಚಿನ ಕ್ರಮ ಉಂಡ ನಮ್ಮ ತುಳುನಾಡು ಸುಳುವೆ ಪಾತ್ರಡತ್ತೆ ನಿಜ 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 ಎಸ್ ಎಸ್ ನಿಜವಾದ ಸರ್ ನಿಜವಾದ ಪೊನ್ನು ಭೂತಗು ಪಾರ್ಪನಾಗಲು ಏರಿಯಾಗಳ ಒಂಜಿ ವಾನ ಉಂಟು ಜೇರು ಕರೆಕ್ಟ್ ಕರೆಕ್ಟ್ ನಿಜ ಎಸ್ ಸರ್ ಎಸ್ ಸರ್ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಸರ್ ಸೋಲ್ಮೇಲು ಸರ್ ಸೋಲ್ಮೇಲು ಎಸ್ ಸರ್ ಎಸ್ ಮಸ್ತ್ ಜನಕ್ಕೆ ಒಂಜಿ ವಿಚಾರ ಮಸ್ತ್ ಕಾಲ್ ದ ಮಿತ್ ಕಾಲ್ ಬರೋದೇ ಉಂಡು ಬಟ್ ವಿಚಾರ ಇಂಜಿನ ಪನ್ನಾಗ ಇಂಚಿನ ಪರಿಸ್ಥಿತಿ ಎಂಕಲ ಉದ್ದೇಶ ಈತೆ ಇಂದೇನು ತೂನಾಗ ವಿಡಿಯೋ ವೈರಲ್ನಾಗ ಭಾರಿ ಬೇಜಾರ ತೂನಾಗ ದಯಪಣ್ಣಾಗ ಈ ರೀತಿ ನಮ್ಮ ನಂಬಿಕೆ ನಮ್ಮ ಭೂತಾರಾಧನೆ ದೈವಾರಾಧನೆ ಈ ರೀತಿ ಕಾಸಿಗೆ ಬೋಡಾದು ಅಪಹಾಸ್ಯ ಮನ್ಪೇರು ಆಯ್ತಾ ಒಟ್ಟಿಗೆ ಈ ರೀತಿ ಮೋಸ ವಂಚನೆ ನಂಬಿಕೆದ ಮಿತ್ತ ಮಲ್ಪೇರು ಪನ್ನಾಗ ಭಾರಿ ಬೇಜಾರ ನಾವು ನಮ್ಮ ತುಳುನಾಡು ನೆಕ್ ದಾದ ಕಾರಣ ದಾಯಿ ಇಂಚಾಂಡ್ ಮೆರೆನು ತೂದು ಧನು ಶೆಟ್ರು ಆಯ್ತಾ ಒಟ್ಟಿಗೆ ತಮ್ಮಣ್ಣ ಶೆಟ್ರು ಕ್ಲಾಸ್ ದೆತ್ತೊಂಡೇರು ಮುಕ್ಳಿಗೆ ಬುದ್ಧಿ ಕಲ್ಪಾಯರು ಮಕ್ಕಳು ಮಲ್ಪನ ತಪ್ಪುದ ಬಗ್ಗೆ ಅಕ್ಲೆಗೆ ತೆರಿಪಾಯರು ಅಟ್ ದ ಸೇಮ್ ಟೈಮ್ ನಮ್ಮ ಮಲ್ಪುನಂಚಿನ ಬೇಲೆ ನಮ್ಮ ಏಪಗ್ಲ ನಮ್ಮ ಇಲ್ಲದ ದೈವಗು ನಮ್ಮ ಇಲ್ಲದ ದೈವಲೆಗೆ ಮಾಣಿಚಿಲ ಆದುಪಡು ಅಥವಾ ನಮ್ಮ ಇಲ್ಲದ ದೈವಗ ಆಪುನಂಚಿನ ದರ್ಶನ ಸೇವೆ ಆದುಪಡು ಸರಿಯಾದ ತೆರಿದಿನಕುಲು ನಿಜವಾದ್ಲ ದೈವದ ಸೇವೆ ಮಲ್ಪನ ಅಕ್ಲೇನು ಕನಪಾಲೆ ಅಕ್ಲೇನು ಲೆತಾಪಲೆ ಅವೇನು ಬಿಡ್ದು ಇಂಚ ಪುರ ನಾಟಕ ಮನ್ಪುನ ಅಕ್ಲೇನು ಪಂಜುರುಳಿ ದೈವದ ಒಂಜಿ ದರ್ಶನ ಸೇವೆ ಇಂಚ ತುಳಸಿ ಕಟ್ಟದ ಸುತ್ತ ತಿರುಗುನಂಚಿನ ಆದುಪಡು ಪೊರಲ್ಲಂಚಿನ ಆದುಪಡು ಇಂಚ ಪಿಂಗಾರನ ಪತ್ತೊಂದು ನಾಗದರ್ಶನ ಸೇವೆದ ಲೆಕ್ಕ ಮಲ್ಪುನ ಆದುಪಡು ಆ ಕಟ್ಸಲನೆ ಕಂತದ್ದು ನೆಲಕ್ಕೆ ತಾಗ ಅವನಂಚಿನ ಆದುಪಡು ಆ ಒಂಜಿ ಕಾರ್ వచ్చిನ ಮ್ಯಾಟ್ ಆ ಒಂಜಿ ಗೋಣಿ ಅಲ್ಪ ಆ ಒಂಜಿ ಕಟ್ಸಲನ್ ತಾಗನಾಗ ಭಾರಿ ಬೇಜಾರ ಆಪುಣು ತೂನಾಗ ಸೊ ನೆತ್ತ ನಡುಟು ಧನುಷ್ ಶೆಟ್ರ್ ಅರೆಗ್ ಕಾಲ್ ಮಲ್ತದ ದರ್ಶನ ಪಾತ್ರೆಗೆ ಕಾಲ್ ಮಲ್ತದ್ದು ಕ್ಲಾಸ್ ದೆತ್ತುನ್ವೇರು ಆರು ಮಲ್ದಿನ ತಪ್ಪುದ ಬಗ್ಗೆ ಅರೆಗ್ ಮನ ಪರಿವರ್ತನೆ ಮಲ್ಪಂಚಿನ ಪರಿಸ್ಥಿತಿ ಬರ್ಪುಂಡು ಸೊ ಐತೊಟ್ಟಿಗೆ ಆ ಸಂದರ್ಭ ಕ್ಷಮೆಲ ಕೇಂದ್ರ ನನ್ನ ಮಿತ್ಯ ನಿಂಚಿನ ತಪ್ಪು ಮಲ್ಪುಜಿ ಎಂಗೆ ನಿಜವಾದ್ಲ ಪಂಜುರುಳಿ ದೈವದ ಬಗ್ಗೆ ಗೊತ್ತುಜಿ ಕಟ್ಟೆ ಗೊತ್ತುಜಿ ಐತೊಟ್ಟಿಗೆ ಪಂಜುರುಳಿ ದೈವದ ಕತೆ ಗೊತ್ತುಜಿ ಆರು ಧನುಷ್ ಶೆಟ್ರ್ ಪಂಜುರುಳಿ ದೈವದ ಬಗ್ಗೆ ಗೊತ್ತುನಕ್ಕೆ ನನಗೆ ಇಲ್ಲೇ ವಿಚಾರಲ ಗೊತ್ತುಜಿ ಅಂಚಿನ ವ್ಯಕ್ತಿ ಪಂಜುರುಳಿ ದೈವಗ್ ದರ್ಶನ ಪಾತ್ರೆಯಾದ ಸೇವೆ ಮಲ್ಪೇರ್ಪನಾಗ ಬಾರಿ ದುರಂತದ ಸಂಗತಿ ಆ ಸಂದರ್ಭ ಆರ್ ಧನುಷ್ ಶೆಟ್ರ್ ಎಕಡೆ ಸುರುಕು ಪಾತ್ರ ನಂಚಿನ ಸಂದರ್ಭ ಧನುಷ್ ಶೆಟ್ಟ ಪಾತ್ರ ಧನುಷ್ ಶೆಟ್ರ್ ಈ ದೈವ ಪಾತ್ರೆಗೆ ಕಾಲ್ ಮಲ್ಪೇರು ಕಾಲ್ ಮಲ್ತದ್ದು ಆರ್ ಕ್ಲಾಸ್ ದತ್ತುನ್ವೇರು ಇದು ಮಲ್ತಿನ ತಪ್ಪು ಈ ನಮ್ಮ ನಂಬಿಕೆದ ಮಿತ್ ಗದಾ ಪ್ರಹಾರ ಮಲ್ತಂದುಲ್ಲಾರು ಅನ್ಯಾಯ ಮಲ್ತಂದುಲ್ಲಾರು ಇಂಚ ಮಲ್ಪೆರೆ ಬಲ್ಲಿ ಪಂಡದು ಆರು ಪಾತಿರಿ ಬೊಕ್ಕ ವಿಚಾರನ ಸರಿ ತೆರಿಪಾಯಿ ಬೊಕ್ಕ ಈ ದರ್ಶನ ಪಾತ್ರಿ ಕ್ಷಮೆಲ ನಟೊಂದಿರು ಕ್ಷಮೆಲ ಕೇಂದ್ರ ದಾದ ಕ್ಷಮೆ ಕೇಂದ್ರ ತೂನ್ ಬಲೆ. ಹರಿ ಓಂ ನಮಸ್ತೆ ಗುರುಭ್ಯೋ ನಮಃ. ನಾನು ದೇವ ಚಾಕರಿ ಹಾಗೂ ನಂಬಿದಂಥ ಕುಟುಂಬದವರಲ್ಲಿ ಕೇಳಿಕೊಳ್ಳುವಂಥದ್ದೇನೆಂದರೆ, ಈ ವಿಡಿಯೋ ಮಾಡುವ ಕಾರಣ ನಾನೊಂದು ಕೋಲದಲ್ಲಿ ದರ್ಶನಕ್ಕೆ ನಿಂತಿದ್ದೆ. ಅಂಥ ಸಂದರ್ಭದಲ್ಲಿ ನಾನು
ಅರಿತು ಅರಿಯದೆಯೋ ತಿಳಿದು ತಿಳಿಯದೇನೋ ಮಾಡಿದಂಥ ತಪ್ಪಂದರೆ ಆಯುಧ ನೆಲಕ್ಕೆ ತಾಗಿದೆ ಅನ್ನುವಂಥ ವಿಡಿಯೋಗಳು ಹರಿದಾಡ್ತಾ ಇದೆ. ಅದಕ್ಕೋಸ್ಕರ ನಾನು ಸಣ್ಣದೊಂದು ವಿಡಿಯೋ ತುಣುಕನ್ನು ಮಾಡಲು ಇಚ್ಛಿಸ್ತೇನೆ. ನನಗೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ಆ ಕಡುವ ಆಯುಧ ನೆಲಕ್ಕೆ ತಾಗಿದೆ ಅನ್ನುವಂಥದ್ದು ವಿಡಿಯೋ ಹರಿದು ಕೆಲವೊಂದೊಂದು ಅಪಪ್ರಚಾರಗಳಾಗಲಿ ಯಾವುದೇ, ನಾನು ದೈವವನ್ನು ನಂಬಿಕೊಂಡಂಥವನೇ, ನನ್ನಿಂದಾದಂಥ ಹಿರಿಯರು ಮಾಡಿಕೊಂಡು ಬಂದಂಥ ಕಟ್ಟುನಿಟ್ಟು ಯಾವ ರೀತಿ ಇದೆ ಅದನ್ನು ಹೋಗಲಾಡಿಸುವಂಥದ್ದಲ್ಲ. ಹಾಗೂ ನಾನು ಮಾಡಿದಂಥ ತಪ್ಪು ಆಗಿದೆ ಅಂತ ನನಗೆ ಗೋಚರ ಆದ ತಕ್ಷಣ ನಾನು ಹಿರಿಯವರ ಮಾರ್ಗದರ್ಶನದಂತೆ ಈ ರೀತಿ ಆಗಿದೆ, ಏನು ಮಾಡೋದು ಅನ್ನೋದಾಗಿ ಎಲ್ಲರ ಹತ್ರ ಬಹಿರಂಗವಾಗಿ ಚರ್ಚಿಸಿದ್ದೇನೆ. ಆನಂತರ ಇನ್ನು ಮುಂದೆ ಯಾವುದೇ ರೀತಿ ಆ ರೀತಿ ಆಗದ ಹಾಗೆ ನಾನು ಎಚ್ಚರ ವಹಿಸಿಕೊಳ್ತೇನೆ. ಹಾಗೂ ಆಗಿರುವಂಥ ತಪ್ಪನ್ನು ಎಲ್ಲರೂ ಪಾತ್ರಿ ವರ್ಗದವರಾಗಲಿ ಹಾಗೂ ನಂಬಿದಂಥ ಕುಟುಂಬದವರಾಗಲಿ ಹಾಗೂ ದೈವ ಹಾಗೂ ದೇವರ ಚಾಕರಿ ಮಾಡುವಂಥ ವರ್ಗದವರಿಗೆ ಮನಸ್ಸಿಗೆ ನೋವಾಗಿದ್ದಿದ್ರೆ ಅದರಲ್ಲಿ ಅವರ ಮನಸ್ಸಿಗೆ ಧಕ್ಕೆ ಆಗಿದ್ದಾರೆ ಅಂತೇಳಿ ಗೊತ್ತಾಗಿದೆ ನನಗೆ. ಅದಕ್ಕಾಗಿ ನಾನು ಈ ರೀತಿಯಲ್ಲಿ ವಿಡಿಯೋ ಮಾಡಿ ನನ್ನಲ್ಲಿ ಆಗಿರುವಂಥ ತಪ್ಪನ್ನು ಮನ್ನಿಸಬೇಕು ಎಲ್ಲರೂ. ಇನ್ನು ಮುಂದೆ ಯಾವುದೇ ರೀತಿಯ ಚಾತುರ್ಯದಿಂದ ಆಗದ ರೀತಿಯಲ್ಲಿ ನಾನು ಅರಿದೇ ಮಾಡಿದ ತಪ್ಪನ್ನು ಮನ್ನಿಸಬೇಕು ಎಲ್ಲರೂ. ಇನ್ನು ಮುಂದೆ ಯಾವುದೇ ರೀತಿಯ ಥರ ತೊಂದರೆ ಆಗದ ರೀತಿಯಲ್ಲಿ ನಾನು ಎಚ್ಚರ ವಹಿಸಿಕೊಳ್ತೇನೆ. ಹಾಗೂ ನಾನು ದೇವರ ಕಾರ್ಯಗಳಲ್ಲಿ ಉನ್ನತವಾದ, ನನಗೆ ಆದಷ್ಟು ಮಟ್ಟದಲ್ಲಿ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇದ್ದೇನೆ. ನನಗೆ ಅದು ಯಾವ ರೀತಿಯಲ್ಲಿ ಆಯಿತೋ ಗೊತ್ತಿಲ್ಲ, ನನಗೂ ಅದು ಅರಿವಿಗೆ ಬರದೇ ಹೋಗಿದೆ. ಆದರೆ ತಿಳಿದೇ ಮಾಡಿದ ತಪ್ಪನ್ನು ಎಲ್ಲರೂ ಮನ್ನಿಸಬೇಕು. ಇನ್ನು ಮುಂದೆ ಆ ರೀತಿ ಆಗದ ಹಾಗೆ ನಾನು ಎಲ್ಲ ವರ್ಗದವರಲ್ಲಿ ಕೇಳಿಕೊಳ್ತೇನೆ. ಈ ಮೂಲಕ ಮಾಡಿದಂಥ ತಪ್ಪನ್ನು ಮನ್ನಿಸಬೇಕು. ಇದನ್ನು ಮತ್ತೆ ಮುಂದುವರಿಸುವಂಥದ್ದಲ್ಲ. ಎಲ್ಲರೂ ನನಗೆ ಕರೆ ಮಾಡಿ ಕೇಳಿಕೊಳ್ತಾ ಇದ್ದಾರೆ. ಹೆಚ್ಚಿನವರು ಕರೆ ಮಾಡಿ ಒಳ್ಳೆಯ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಹಿರಿಯರು ಕಟ್ಟುಪಾಡು, ಹಿರಿಯರು ಮಾಡಿಕೊಂಡು ಬಂದಂತಹ ಯಾವ ಕಟ್ಟುಪಾಡುಗಳನ್ನು ನಾವು ನಶಿಸುವಂಥದ್ದಲ್ಲ. ಇದನ್ನು ಮುಂದುವರಿಸಿಕೊಂಡು ಹೋಗಬೇಕೆ ಹೊರತು ಅದನ್ನು ಅಲ್ಲಿಗೆ ಬಿಡುವಂಥದ್ದಲ್ಲ. ಯಾವುದೇ ವಿಷಯಗಳಿದ್ದರೂ ಅದನ್ನು ನನಗೆ ಬಹಿರಂಗ ಆಗುವಾಗೆ ಕೆಲವರು ನನಗೆ ಕರೆ ಮಾಡಿ ಈ ರೀತಿ ಮಾಡಬೇಕು, ಆ ರೀತಿ ಮಾಡಬೇಕು ಅನ್ನೋದಾಗಿ ಮಾರ್ಗದರ್ಶನ ನೀಡಿದ್ದಾರೆ. ಅದರಿಂದ ನಾನು ಅವರನ್ನು ಅಪಾರವಾದ ಗೌರವ ಇದೆ ಈ ಭಕ್ತಿ ದೇವರ ಬಗ್ಗೆ. ನನ್ನಿಂದಾದಂಥ ಅಕ್ಷಮ್ಯವಾದ ಅಪರಾಧವನ್ನು ಮನ್ನಿಸಬೇಕು ಎಲ್ಲರೂ. ಈ ವಿಷಯಗಳನ್ನು ನಾನು ಕೇಳಿಕೊಳ್ಳುವಂಥದ್ದು ಏನಂದರೆ, ಇದನ್ನು ಮುಂದುವರಿಸದೆ ನನ್ನ ಈ ತಪ್ಪನ್ನು ಇನ್ನು ಮುಂದೆ ಆಗದ ರೀತಿಯಲ್ಲಿ ಆಗದ ರೀತಿಯಲ್ಲಿ ನಾನು ನೋಡ್ಕೊಳ್ತೇನೆ ಅನ್ನುವಂಥದ್ದಾಗಿ ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೆ. ಇದು ಸ್ವತಃ ದರ್ಶನ ಪಾತ್ರಿ ಅವರು ಕ್ಷಮೆಯನ್ನ ಕೋರಿದ್ದಾರೆ, ಕ್ಷಮೆಯನ್ನ ಕೇಳಿದ್ದಾರೆ. ನನ್ನ ಅಕ್ಷಮ್ಯ ಅಪರಾಧ ಆಗಿದೆ, ದೈವಾರಾಧನೆ ಹೆಸರಲ್ಲಿ ನಾನು ಎಲ್ಲೂ ಕೂಡ ಅಪಪ್ರಚಾರ ಮಾಡೋದಿಲ್ಲ, ಅಂತಹ ಮನಸ್ಥಿತಿ ನನಗೆ ಇಲ್ಲ, ನಾನು ಕೂಡ ದೈವವನ್ನು ನಂಬುವ ವ್ಯಕ್ತಿ. ಸೊ ಹಾಗಿದ್ದಾಗ ಈ ಸಂದರ್ಭದಲ್ಲಿ ಅವರು ಕ್ಷಮೆಯನ್ನ ಕೇಳಿದ್ದಾರೆ. ಜೊತೆಗೆ ಮನೆಯವರಿಗೆ ನೋವಾಗಿದೆ, ಅವರು ಕೂಡ ಕ್ಷಮಿಸಬೇಕು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಮನೆಯವರಿಗೆ ನೋವಾಗುತ್ತಿಲ್ವೋ ಗೊತ್ತಿಲ್ಲ ಸರ್, ನಮ್ಮಲ್ಲ ಒಂದು ಆತ್ಮಸಾಕ್ಷಿ ಇದೆ. ಯಾಕಂದರೆ ನಾವು ದೈವದ ಮಣೆಮಂಚ ಮುಂದೆ, ದೈವದ ಮೊಗದ ಮುಂದೆ, ದೈವದ ಮಣ್ಣಿನ ಮುಂದೆ ನಾವು ಆ ರೀತಿ ಆ ರೀತಿ ನಾಟಕವನ್ನು ಪ್ರದರ್ಶನ ಮಾಡಿದಾಗ ನಾವು ಭಯ ಪಡಬೇಕಾಗಿರುವಂಥದ್ದು ದೈವವನ್ನು ನೋಡಿ, ಅಥವಾ ನಾವು ಮುಜುಗರಕ್ಕೊಳಗೆ ಪಡಬೇಕಾಗಿರುವಂಥದ್ದು, ಬೇಸರವನ್ನು ವ್ಯಕ್ತಪಡಿಸಬೇಕಾಗಿರುವಂಥದ್ದು ದೈವವನ್ನು ನೋಡಿ. ಯಾಕಂದರೆ ದೈವ ಅಂತ ಬಂದಾಗ ಅದು ಕೇವಲ ಒಂದು ಮೂರ್ತಿ, ಮೊಗ ಅಲ್ಲ, ಅದರಲ್ಲಿ ಶಕ್ತಿ ಇದೆ, ಅದು ನಮ್ಮ ಸದಸ್ಯರ ರೀತಿಯಲ್ಲಿ. ಅದಕ್ಕೆ ನೋವಾಗಿದೆ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಬರಬೇಕಾಗಿತ್ತು ಅನ್ನೋದು ನನ್ನ ಸಣ್ಣ ಭಾವನೆ. ಮನೆಯವರಿಗೆ ನೋವಾಗಿದೆ ಅನ್ನುವಂಥ ವಿಚಾರಕ್ಕಿಂತ ಜಾಸ್ತಿಯಾಗಿ ದೈವಕ್ಕೆ ನಾವು ಮಾಡಿದಂತಹ ನಾಟಕ ಅಪಚಾರವಾಗಿದೆ ನೋಡೋಟ ಒಂದು ವಿಚಾರಗಳಲ್ಲಿ. ಆದರೆ ಬುದ್ಧಿ ಬಂದಿದೆ ಸರ್ ತಮಗೆ, ತಾವು ಕ್ಷಮೆ ಅನ್ನುವಂಥದ್ದು ಇದೆ ಮನುಷ್ಯನಿಗೆ, ಆದರೆ ದೈವಗಳ ವಿಚಾರಗಳಲ್ಲಿ, ನಂಬಿಕೆಯ ವಿಚಾರಗಳಲ್ಲಿ ಯಾವತ್ತೂ ಕೂಡ ಬೇಡ ಸರ್. ಈ ಒಂದು ವಿಚಾರ ಗೊತ್ತಾಗಿದೆ, ಒಂದು ವೇಳೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಇದೇ ಮುಂದುವರಿತಾ ಇದ್ರೆ ಬಹಳಷ್ಟು ನೋವಾಗುತ್ತೆ ನೋಡುವಾಗ. ಆ್ಯಂಡ್ ಎನಿವೆ ನಮ್ಮ ಜೊತೆ ಕೊನೆಯದಾಗಿ ನಾನು ಬಹಳಷ್ಟು ಕರೆಗಳಿವೆ, ಆ್ಯಂಡ್ ಕೊನೆಯದಾಗಿ ಒಂದು ಕರೆಯನ್ನು ನಾನು ತೆಗೆದುಕೊಳ್ತೀನಿ. ಸಹನಾ ಕುಂದರ್ ಅವರಿದ್ದಾರೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸಹನಾ ಅವರೇ ನಮಸ್ತೆ ಮೇಡಮ್. ನಮಸ್ತೆ ನಿತಿನ್. ನಮಸ್ತೆ ಸಹನಾ ಅವರೇ. ಸದ್ಯ ಈಗ ದೈವಾರಾಧನೆ ವಿಚಾರವಾಗಿ ತಾವುಗಳು ಬಹಳಷ್ಟು ಹೋರಾಟವನ್ನ ಮಾಡಿದ್ರಿ ತಾವುಗಳು. ಯಾಕಂತ ಬಂದಾಗ ನಮ್ಮ ದೈವಾರಾಧನೆ ದಾರಿ ತಪ್ತಾ ಇದೆ ಬಿಕಾಸ್ ಆಫ್ ಚಲನಚಿತ್ರ ಅಥವಾ ಈಗಿನ ಎಂಟರ್ಟೈನ್ಮೆಂಟ್ ಯುಗದಲ್ಲಿ, ಈಗಿನ ಜನರೇಷನ್ ಯುಗದಲ್ಲಿ
ಅದಕ್ಕೆ ಮುಂದುವರಿದ ಭಾಗವಾಗಿ ಈಗ ನಡೆದಿರುವಂತಹ ಈ ಒಂದು ಪ್ರಕರಣ ಹೆಬ್ರಿ ಸಮೀಪದಲ್ಲಿ ಅನ್ನುವಂತಹ ಒಂದು ಪ್ರಕರಣ ತಮ್ಗೆ ಗೊತ್ತಿದೆ. ಯಾವ ರೀತಿ ಆತ ಪಂಜುರ್ಲಿ ದೈವದ ದರ್ಶನ ಪಾತ್ರೆ ಅಂತ ಅದರ ನಾಗದರ್ಶನ ಮಾಡ್ತಾ ಇದ್ದಾರೋ ಅಥವಾ ಇನ್ನಿತರ ಏನು ಸೇವೆಯನ್ನ ಮಾಡ್ತಾ ಇದ್ದಾರೋ ಅನ್ನುವಂಥ ವಿಚಾರಗಳ ನಡುವೆ ಕಟ್ಸಲೆಯನ್ನ ಹಿಡಿದುಕೊಂಡು ಅವರು ಮಾಡಿದಂತಹ ಆ ಒಂದು ನಾಟಕ ಪ್ರದರ್ಶನ ನಿಜವಾಗ್ಲೂ ನೋವಾಗುತ್ತೆ ನೋಡಿದಾಗ. ತಮ್ಮ ಗಮನ ಕೂಡ ಬಂದಿದೆ ಅಂತ ಅನ್ಕೊಳ್ತೀನಿ. ಏನ್ ಹೇಳ್ತೀರಾ ಸಹನ ಅವರೇ? ಹೌದು ನಿತಿನ್ ಜಿ, ನಾನು ಅದನ್ನ ನೋಡಿದೆ ಸಂಜೆ. ಧನುಷ್ ಅವರು ಅವರ ಹತ್ರ ಮಾತಾಡಿದ ಒಂದು ಆಡಿಯೋ ನಾನು ಕೇಳಿಸ್ಕೊಂಡೆ. ಅಪ್ರಿಶಿಯೇಟ್ ಮಾಡ್ತೇನೆ ನಾನು ಧನುಷ್ ನನ್ನ. ಯಾಕಂದ್ರೆ ಅವ್ರು ಇಂತಹ ವಿಚಾರಗಳಾದಾಗ ಅವರು ಡೈರೆಕ್ಟ್ ಆಗಿ ಕರೆ ಮಾಡಿ ಇದರ ಬಗ್ಗೆ ಅವರು ವಿಚಾರಿಸ್ತಾರೆ. ನಾವಿಲ್ಲಿ ಮಾತಾಡೋದಕ್ಕಿಂತ ಆ ಆಡಿಯೋದಲ್ಲಿ ಪೂರ್ತಿಯಾಗಿ ಧನುಷೆ ಮಾತಾಡಿದ್ದಾರೆ, ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಒಂದು ಧನುಷ್ ಶೆಟ್ಟಿಯ ನಾನು ಅಪ್ರಿಶಿಯೇಟ್ ಮಾಡ್ತೇನೆ. ಇನ್ನೊಂದು ಅವ್ರು ಹೇಳಿದ ಹಾಗೆ ನಮ್ಮಲ್ಲೊಂದು ಪದ್ಧತಿ ಇದೆ, ಕಡ್ಸಲೆಗೆ ನೆಲಕ್ಕೆ ತಾಗರೇಗ್ ಬಲ್ಲಿ ಅಂತ. ಕಡ್ಸಲೆಯನ್ನ ನೆಲಕ್ಕೆ ತಾಗಿಸುವಂತದ್ದಿಲ್ಲ, ಮತ್ತೆ ಅವನಿಗೆ ಬೂಳಿಯ ಕೊಟ್ಟು ಮತ್ತೆ ನೇಮ ಅಲ್ಲಿ ಆಗ್ಬೇಕು ಅನ್ನುವ ಪದ್ಧತಿ ಕೂಡ ನಮ್ಮಲ್ಲಿದೆ. ಅಷ್ಟು ಪ್ರೀತಿಸ್ತೇವೆ ನಾವು. ನೀವು ನೋಡ್ಬೋದು ದೈವ ನರ್ತನೆಲ್ಲ ಆಗುವಾಗ ದೈವ ಪಾತ್ರಿಗಳು ಅದನ್ನ ಅಪ್ಪಿ ಹಿಡ್ಕೊಳ್ತಾರೆ. ಅದನ್ನ ಎಂಗ್ಳು ಅರಂಟು ಬತ್ತನು ಅಂತ ಹೇಳ್ತೇವೆ, ಇದನ್ನ ಕಡ್ಸಲೆಯನ್ನ. ಅಷ್ಟು ಭಯ ಭಕ್ತಿ ಇದೆ ಆ ಪ್ರತಿಯೊಂದಕ್ಕೂ, ಕಡ್ಸಲೆಯಿಂದ ಹಿಡಿದು ಗಗ್ಗರ ತಲೆಪಟ್ಟಿ ಪ್ರತಿಯೊಂದಕ್ಕೂ ಅಷ್ಟೇ ಇದಿದೆ. ಇನ್ನೊಂದು ನೋಡಿ, ಒಂದು ಪ್ಲೇ ಕಾರ್ಡ್ ಇವರೆಲ್ಲ ಯೂಸ್ ಮಾಡ್ತಾರೆ ನಿತಿನ್, ನೀವು ಗಮನಿಸ್ಬೇಕು. ಯಾವ್ದು ಕೇಳಿದ್ರೆ ನಾನೂ ದೈವ ಭಕ್ತ, ಗೊತ್ತಾಯ್ತಾ? ಇದನ್ನ ನಾವು ಇದೊಂದು ಪ್ಲೇ ಕಾರ್ಡ್, ಇದು ಬಹಳ ಮಂದಿ ಇದನ್ನು ಯೂಸ್ ಮಾಡ್ತಿದ್ದಾರೆ. ಇದರಿಂದ ಅವರು ಪಾರಾಗ್ಲಿಕ್ಕೆ ಕೂಡ ಪ್ರಯತ್ನಿಸ್ತಾರೆ. ಆವತ್ತು ಕಾಂತಾದ ವಿಷಯ ಮಾತಾಡಿದಾಗ ಕೂಡ ಅಲ್ಲೂ ಬಂದದೇ, ನಾನೂ ದೈವ ಭಕ್ತ, ನನ್ನಲ್ಲೂ ದೈವಗಳಿದೆ, ನಾನು ನಂಬ್ತೇನೆ. ಕೇಳಿದಾಗ ನಿಮ್ಮ ಕುಟುಂಬದಲ್ಲಿ ಯಾವ ದೈವ ಇದೆ, ನೀವು ಯಾವ ದೈವ ನಂಬ್ತೀರಿ ಅಂದ್ರೆ ಅವರ ಉತ್ತರ ಇರೋದಿಲ್ಲ. ನೀವು ಯಾವ ಗುತ್ತಿಗೆ ಸಂಬಂಧಪಟ್ಟವರು ಕೇಳಿದ್ರೆ ಆ ಶೆಟ್ರ ಹತ್ರ ಕೂಡ ಉತ್ತರ ಇರುವುದಿಲ್ಲ. ಬಟ್ ಇನ್ನೊಂದು ಹೇಳ್ತೇನೆ, ಕುಂದಾಪುರ ನಮ್ಮ ತುಳುನಾಡೆ, ಅದೇನು ಬೇರೆ ಅಲ್ಲ, ನಮ್ದೇ, ಅದು ನಮ್ಮದೇ ನೆಲ. ಅದು ನಮ್ಮ ಬಾರ್ಕೂರು ನೀಲೇಶ್ವರ ಅಂತ ನಾವು ಏನ್ ಹೇಳುವಾಗ ತುಳುವಿನ ಬಗ್ಗೆ, ಅದು ನಮ್ದೇ ನಾಡದು. ಆದ್ರೆ ಅಲ್ಲಿರುವಂತಹ ದೈವಗಳಿಗೂ ನಾವು ಈ ಕಡೆ ಮಾಡ್ತೇವಲ್ಲ ದೈವದ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಅದನ್ನ ಅವ್ರು ಹೇಳ್ತಾರೆ ನೋಡಿ, ನಾನು ಚಿಕ್ಕಮ್ಮ ದೈವಕ್ಕೆ ನಿಲ್ಲುವವ ಅಂತ. ಹೊಣ್ಣು ದೈವ ಅದು ಹೆಣ್ಣು ದೈವ. ಅದು ಹೇಗ ಅದು ತಮ್ಮಲ್ಲೇ ಅನ್ನುವ ಸ್ಥಾನದಲ್ಲಿ ಕೂರಿಸಿದ್ ನಾವು ಪಂಜುರ್ಲಿಯನ್ನ. ಅದು ಹೇಗೆ ಹಕ್ಕಾಯ್ತದು? ಹೆಣ್ಣು ದೈವಕ್ಕೆ ದರ್ಶನ ಇರುವವರಿಗೆ ಪಂಜುರ್ಲಿಗೆ ದರ್ಶನಕ್ಕೆ ಬರುವಂತ ಇದು ಹೇಗೆ ಸಾಧ್ಯ ಆಯ್ತಿದು? ನಿಜ ನಿಜ ನಿಜ. ಅವರಿಗೆ ಹುಟ್ಟು ಗೊತ್ತಿಲ್ಲ, ಕಟ್ಟುಕಟ್ಟಳೆ ಗೊತ್ತಿಲ್ಲ, ಏನೂ ಇಲ್ಲ. ನಾನೂ ದೈವ ಭಕ್ತ ಅನ್ನೋದೇ ಪ್ಲೇ ಕಾರ್ಡ್ ನನ್ನ ಲೆಕ್ಕದಲ್ಲಿ. ನಾನು ದೈವ ಭಕ್ತ ಆಗಿದ್ರೆ ಅದಕ್ಕೆ ಅಪಚಾರ ಆಗ್ತದೆ ಅಂತ ನನ್ನ ಮನಸ್ಸಿಗೆ ಗೊತ್ತಾಗ್ತಿದೆ. ಅದು ನನ್ನ ಭಾವನೆಗೆ ಬರ್ಲೇಬೇಕದು. ಎಕ್ಸಾಕ್ಟ್ಲಿ ಸಹನವ್ರೆ, ನನ್ನ ಪ್ರಶ್ನೆ ಕೂಡ ಇದೆ ನೋಡಿ. ನಾನು ದೈವ ನನ್ನ ಪ್ರಶ್ನೆ ಕೂಡ ಇದೆ ಸಹನವ್ರೆ. ಎಕ್ಸಾಕ್ಟ್ಲಿ ನೀವು ಅದೇ ವಿಚಾರವನ್ನು ಹೇಳಿದೆ ನೋಡಿ. ನಾನು ದೈವ ಭಕ್ತ ಆಗಿದ್ರೆ ನಮ್ಗೆ ಬಹಳಷ್ಟು ಭಯ ಇರುತ್ತೆ. ಒಂದ್ ಕಡೆ ನಂಬಿಕೆ ಇದೆ, ಪ್ರೀತಿ ಇದೆ, ಆ ಶಕ್ತಿಯ ಮೇಲೆ ಬಹಳಷ್ಟು ನಂಬಿಕೆ ಪ್ರೀತಿಯ ಜೊತೆಗೆ ಭಯ ಕೂಡ ಇರುತ್ತೆ. ಯಾಕಂದ್ರೆ ಆ ದೈವ ಭಕ್ತ ಅಂತ ಬಂದಾಗ ಆ ದೈವ ನಮ್ಮನ್ನ ನೋಡುತ್ತೆ, ಆ ಮೊಗ ನಮ್ಮನ್ನ ನೋಡುತ್ತೆ, ಅಥವಾ ಮನೆ ಮಂಚವನ್ನ ಶಕ್ತಿ ನಮ್ಮನ್ನ ನೋಡುತ್ತೆ. ಹೇಗ್ ನಾವು ಮೋಸ ಮಾಡ್ತೀವಿ? ಪೂರ್ತಿ ನಾಟಕ, ಇದು ನಾಟಕ. ಇಲ್ಲಿ ಕೇಳಿ, ಅವ್ರಿಗೆ ಕ್ಷಮೆ ಕೇಳಿದ್ರಲ್ಲ, ಅವರ ಕ್ಷಮಿಸ್ಲಿಕ್ಕೆ ನಾವ್ ಯಾರು ಅಲ್ಲ. ನಮ್ಮ ಭಾವನೆಗೆ ಧಕ್ಕೆ ಆದದಕ್ಕೆ ನಾವು ಕ್ಷಮಿಸಬಹುದೋ ಏನೋ, ಭಯ ಭಕ್ತಿಗೆ ಆದ ಧಕ್ಕೆಗೆ ದೈವವೇ ಕ್ಷಮೆ ಕೊಡ್ಬೇಕು. ನಾವ್ ಯಾರ್ರಿ? ತೃಣ ಮಾತ್ರಕ್ಕೆ ಸಮಾನದ ಮನುಷ್ಯರದ ನಾವ್ ಯಾರಾಗ್ತದೆ ಕ್ಷಮೆ ಕೊಡ್ಲಿಕ್ಕೆ? ಕರೆಕ್ಟ್ ನಿಜ. ಕ್ಷಮೆ ಕೇಳುವ ಪ್ರಶ್ನೆ ಅಲ್ಲ, ನಾನೂ ದೈವ ಭಕ್ತ ಅನ್ನೋದೇ ಇತ್ತೀಚಿನವರದ್ದು ಒಂದು ಪ್ಲೇ ಕಾರ್ಡ್. ಇತ್ತೀಚೆಗೆ ನಾನು ಕಾಂತಾರ ವಿಷಯದಲ್ಲಿ ಮಾತಾಡ್ತಿದ್ದಾಗ ಒಂದು ದೈವದ ಈ ಹಂದಿಯ ರೂಪುರೇಷೆಯನ್ನ ಮಾಡಿ ಕಾಂತಾರದ ಒಂದು ಪೇಂಟಿಂಗ್ ಮಾಡ್ತಾನೆ ಒಬ್ಬ ಹುಡುಗ. ಐ ಡೋಂಟ್ ವಾಂಟ್ ಟು ಟೇಕ್ ಹಿಸ್ ನೇಮ್, ಆಯ್ತಾ? ಅವನು ಅದನ್ನ ಹಾಕಿದ ತಕ್ಷಣ ನಾನು ಅವರಿಗೆ ಒಂದು ಮೆಸೇಜ್ ಮಾಡ್ತೇನೆ ಪರ್ಸನಲ್ ಆಗಿ, ಇದನ್ನು ಮಾಡಬೇಡಿ ಅಣ್ಣ, ಇದು ತಪ್ಪು ಅಂತ. ಅದಕ್ಕೆ ಅವನೊಂದು ಉದ್ದಕ್ಕೆ ಬರ್ದು ಹಾಕ್ತಾನೆ, ನಾನು ಇದು ಏನು ದೈವಗಳನ್ನ ನಂಬ್ತೇನೆ, ನಾನು ಕುಂದಾಪುರದಾಚೆಯವ, ನನಗಿದು ಗೊತ್ತಿದೆ, ನಾನು ಭಯ ಭಕ್ತಿಯಿಂದ ಅದನ್ನ ಚಿತ್ರಿಸಿದ್ದೇನೆ ಅಂತ ಹಾಕಿರ್ತಾನೆ. ನಿನ್ನೆ ಆತ ನನಗೆ ಮೆಸೇಜ್ ಮಾಡ್ತಾನೆ, ಸಹನಾ ಅವ್ರೆ, ನೀವು ಅವತ್ ಹೇಳಿದ್ ನನಗೆ ಹೌದು ಅಂತ ಅನಿಸ್ತಾ ಉಂಟು. ನಮ್ಮಲ್ಲಿರುವ ದೈವರಾದ್ರೆ ಸ್ವಲ್ಪ ಬದಲಾವಣೆ ಇದೆ ನಿಮ್ಗಿಂತ. ಇಲ್ಲಿ ಚಿಕ್ಕಮ್ಮ ಮತ್ತೆ ಕೆಲವು ಕೊರತಿ ಅನ್ನೋ ಬೇರೆ ಬೇರೆ ದೈವಗಳೆಲ್ಲ ಇದೆ. ಅಲ್ಲಿ ಇರುವ ಆಚರಣೆಗೂ ಇಲ್ಲಿ ಇರುವ ಆಚರಣೆಗೂ ಬದಲಾವಣೆ ಇದೆ. ನೀವು ಅವತ್ತು ಹೇಳಿದ್ ನನಗೆ ಎಂತ ಅಂತ ಗೊತ್ತಾಗಿದೆ. ನಾವೇ ತುಳುನಾಡಿನವರಾಗಿ ಮತ್ತೊಬ್ರು ಅನುಕರಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ನನ್ನ ಕಡೆಯ ಚಿತ್ರ ಅದು, ನಾನು ಯಾವತ್ತೂ ದೈವ ಚಿತ್ರಣ ಮಾಡುದಿಲ್ಲ ಅಂತ ಆತ ಮಾಡಿದ ಮೆಸೇಜ್ ನನ್ನ ಹತ್ರ ಇದೆ. ನನಗೆ ಖುಷಿ ಎಂದು ಗೊತ್ತುಂಟು. ಆವತ್ತು ನಮ್ಮನ್ನೆಲ್ಲ ಬೈದವರು ಇವತ್ತು ಎಲ್ರಿಗೂ ಸತ್ಯ ಗೊತ್ತಾಗಿದೆ ಇದೇನು ಅಂತ. ಮತ್ತೆ ಅವತ್ತು ತುಂಬಾ ಮಂದಿ ಹೇಳಿದ್ರು ನೋಡಿ, ಖಾಲಿ ಚಲನಚಿತ್ರಗಳಲ್ಲಿ ಮಾತ್ರ ಅಲ್ಲ, ಕೊಡಿಯ ಟಿಟ್ಲ ತಪ್ಪು ಲಾಪುಡು ನಮ್ಮ ಐತ ಬಗ್ಗೆ ಎಲ್ಲ ಪಾತೆರಡು ಅಂತ.
ಅಂತ ತಪ್ಪುಗಳು ಇದೆ. ಇದನ್ನ ಮೋಸ ಮಾಡೋದು, ಜನರ ನಂಬಿಕೆಯನ್ನ ಇವರು ದೊಂಬರಾಟ ತರ ತಗೊಳ್ಳೋದು. ವೈದಿಕತೆ ಮತ್ತು ನಮ್ಮ ಅವೈದಿಕತೆಗೂ ವ್ಯತ್ಯಾಸ ಇಲ್ವಾ ನಿತಿನ್ ಅವರೇ? ನಿಜ ನಿಜ ನಿಜ. ಇದು ಸೇಮ್ ನಾವು ನಾಗದರ್ಶನದಲ್ಲಿ ಮಾಡುವಂತ ರೀತಿಯಲ್ಲಿ ಆತ ನಾಟಕೀಯವಾಗಿ ವರ್ತಿಸ್ತಿದ್ದಾನಲ್ಲಿ. ನಿಜ ನಿಜ. ಹಾಗಾದ್ರೆ ತಾವು ಹೇಳುವಂತದ್ದು ಈ ಒಂದು ಪ್ಲೇ ಕಾರ್ಡ್ ಮಾಡ್ತಾ ಇದಾರೆ ಅಂದ್ರೆ ನಾನು ಕೂಡ ದೈವ ನಂಬಿಕೆ ಇರುವಂತ ದೈವಾರಾಧಕ ಅನ್ನುವಂಥದ್ದು ಅದೊಂದು ಜಸ್ಟ್ ಒಂದು ವಿಚಾರ ಅಂತ ಹೇಳ್ತೀರಿ ತಾವು? ಹಾಗಾದ್ರೆ ಸುಮ್ನೆ ನಿತಿನ್ ಅವರೇ, ನಾನು ನಿಮ್ಮ ಈ ಚಾನಲ್ ಮೂಲಕ ಎಲ್ರಿಗೂ ಹೇಳ್ತಿದ್ದೇನೆ, ಕ್ಷಮೆ ಕೇಳುವ ಮತ್ತು ತಪ್ಪಿಗೆ ಬರುವವರು ಒಳ್ಳೆ ಒಂದು ಪ್ಲೇ ಕಾರ್ಡ್ ಯೂಸ್ ಮಾಡ್ತಾರೆ. ನಾನು ದೈವ ಭಕ್ತ, ನನಗೂ ಗೊತ್ತಿದೆ, ನಂದು ಭಕ್ತಿ ಅಂತಾರೆ. ಇದು ತಪ್ಪು, ಇದು ದೊಡ್ಡ ಸುಳ್ಳು ಅವ್ರು ಮಾತಾಡೋದು. ಒಂದು ವೇಳೆ ಅವರಿಗೆ ಆ ಭಕ್ತಿ ಇದ್ದಿದ್ರೆ ಅವರು ಆ ಸ್ಥಾನಕ್ಕೆ ಬಂದು ನಿಲ್ಲೋದಿಲ್ಲ. ಈಗ ಅದು ಪೂರ್ತಿ ನಾಟಕ ಅಲ್ವಾ? ಇಡೀ ಮನೆಯವರ ಅಷ್ಟು ಭಾವನೆ ಅಲ್ಲಿ ಆತ ಹಾಳು ಮಾಡಿದಾಗ ಆಗ್ಲಿಲ್ವಾ? ಅವ್ರು ಹೇಗೆ ದೈವ ಭಕ್ತ ಆಗ್ತಾನೆ? ಕರೆಕ್ಟ್ ಕರೆಕ್ಟ್. ನಿಜ ನಿಜ ಅಲ್ವಾ? ಪ್ಲೇ ಕಾರ್ಡ್ ಅವ್ರು ಯೂಸ್ ಮಾಡ್ತಾರಷ್ಟೇ. ನಾವು ಇಲ್ಲಿ ತನಕ ಪೆದ್ದರಾದದ್ದು ಸಾಕು. ಬಟ್ ನನಗೆ ಬಹಳ ಖುಷಿ ಇದೆ ಈ ವಿಷಯವನ್ನು ನಿಮ್ಮ ಚಾನಲ್ ಇವತ್ತಲ್ಲ, ಇಂಥ ವಿಷಯಗಳು ಬಂದಾಗ ನಮ್ಮ ಕೂಡಲೇ ಪ್ರತಿ ಬಾರಿ ಕೂಡ ಈ ವಿಷಯದ ಬಗ್ಗೆ ನೀವು ಮಾತಾಡಿದ್ದೀರಿ, ಬಿತ್ತರಿಸಿದ್ದೀರಿ ಈ ವಿಷಯಗಳನ್ನ. ಐ ಅಪ್ರಿಶಿಯೇಟ್. ನಾನು ಬಹಳ ಖುಷಿ ಪಡ್ತೇನೆ ನಮ್ಮ ಕುಡ್ಲದ ಬಗ್ಗೆ. ಇನ್ನೊಂದು ಜನರಿಗೆ ಕೂಡ ಜಾಗೃತರಾಗಿದ್ದಾರೆ. ಎಲ್ರು ಕರೆ ಮಾಡಿ ಮಾತಾಡ್ತಾರೆ, ಅದಕ್ಕೆ ಬೇಕಾದ ರೀತಿಯಲ್ಲಿ ಅವರು ಅದನ್ನು ವಿರೋಧಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವಾಗ ಮಾತಾಡ್ತಾ ವಿರೋಧಕ್ಕೂ ಎಸ್ ಮೇಡಮ್, ನಮ್ಮ ಉದ್ದೇಶ ಇಷ್ಟೇ ನೋಡಿ. ನಾಳೆ ಇನ್ನಿತರರು ಯಾರು ಕೂಡ ಇಂತಹ ನಾಟಕವನ್ನ ಮಾಡಬಾರ್ದು. ಮಾಡಿದಾಗ ಜನರಿಗೆ ಗೊತ್ತಾಗುತ್ತೆ, ಓ ಈ ರೀತಿ ಇರಲ್ಲ, ಈ ರೀತಿ ಇದ್ರೆ ನಾವು ಪ್ರಶ್ನೆ ಮಾಡ್ಬೇಕು. ಈಗ ಧನುಷ್ ಶೆಟ್ರು ಮಾಡಿದ್ದಾರೆ, ತಮಣ್ ಶೆಟ್ರು ಮಾಡಿದ್ದಾರೆ, ಹಾಗಿದ್ದಾಗ ಈ ರೀತಿ ಪ್ರಶ್ನೆ ಮಾಡಬೇಕು ನಾವು ಈ ರೀತಿ ನಾಟಕವನ್ನ ಮಾಡಿದಾಗ ಅನ್ನುವಂಥದ್ದು ಜನರಲ್ಲಿ ಇರುತ್ತೆ, ಅಂದ್ರೆ ಭಕ್ತರಲ್ಲಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ಈ ರೀತಿ ನಾವು ನಾಟಕ ಮಾಡಬಾರ್ದು, ಮಾಡಿದ್ರೆ ಈ ರೀತಿ ಮಾಧ್ಯಮಗಳಲ್ಲಿ ಬರುತ್ತೆ, ಅಥವಾ ಈ ರೀತಿ ಅನ್ಯಾಯವನ್ನ ಮಾಧ್ಯಮಗಳಲ್ಲಿ ಬರುತ್ತೆ ಅಲ್ಲ, ಮಾಧ್ಯಮಗಳಲ್ಲಿ ಬರುವಾಗೆ ದೈವಗಳು ಮಾಡುವಂಥದ್ದು. ದೈವಗಳು ಅವರು ಮಾಡಿದ ನನಗೆ ಗೊತ್ತಾಗ್ತಿಲ್ಲ. ಬಟ್ ನನ್ನ ಪ್ರಕಾರ ಅದು ಈ ಕಡೆ ಆಗಿದ್ರೆ ಎಲ್ರು ಅದನ್ನ ಅಲ್ಲೇ ನಿಲ್ಲಿಸಿ 100% ಅದು ಹೆಬ್ರಿ ಸಮೀಪ ಆಗಿರುವಂತಹ ಘಟನೆ ಅಂತೆ. ಯಾಕಂತ ಬಂದಾಗ ಅಲ್ಲಿ ಹೈಗುಳಿ ದೈವ, ಚಿಕ್ಕಮ್ಮ ದೈವ ಅದೆಲ್ಲವೂ ಕೂಡ ನಮ್ಗೆ ಹೆಬ್ರಿ ಸಮೀಪ ಬರುವಂತ ದೈವಗಳು. ಹಾಗಿದ್ದಾಗ ಅವರು ಕೂಡ ಅಲ್ಲಿ ಕನ್ನಡ ಮಾತಾಡುವವರು. ಈಗ ನಮ್ಗೆ ಒಬ್ರು ಕರೆ ಮಾಡಿದ್ರು, ಒಬ್ರು ಕಾಲರ್ ಕರೆ ಮಾಡಿದ್ರು. ಅಂದ್ರೆ ಆ ಕರೆ ಮಾಡಿದಂತ ವ್ಯಕ್ತಿ ಇವರನ್ನ ಒಂದ್ಸಲ ರೀಚ್ ಆಗಿದ್ರು, ಅಂದ್ರೆ ಅವರ ಮನೆಯ ದರ್ಶನ ಪಾತ್ರಿಯಾಗಿ ಇವರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಇವರು ಹೇಳಿದ್ರಂತೆ, ನನ್ನ ಮೇಲೆ ಎಲ್ಲ ದೈವಗಳು ಬರುತ್ತೆ, ಹೈಗುಳಿ ದೈವ, ಚಿಕ್ಕಮ್ಮ ದೈವ, ಪಂಜುಳಿ ದೈವ, ಎಲ್ಲ ದೈವಗಳು ಬರುತ್ತೆ, ನಾನು ರೆಡಿ ಇದ್ದೇನೆ ಕಟ್ಲಿಕ್ಕೆ ಅಂತ ಹೇಳಿದ್ರಂತೆ. ಸೊ ಹಾಗಿದ್ದಾಗ ಪಾಪ ಆ ವ್ಯಕ್ತಿಯು ಕೂಡ ನಮ್ಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಮ್ಗೆ ಮಾತನಾಡಿದ್ರು ನೇರವಾಗಿ. ಸೊ ಕುಂದಾಪುರ ಹೆಬ್ರಿ ಸಮೀಪದಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಗೆ ಓಕೆ ಮೇಡಮ್, ಥ್ಯಾಂಕ್ ಯು. ಬಹಳ ಖುಷಿ ಇದೆ, ಬಹಳ ಬದಲಾವಣೆಗಳಾಗಿದೆ, ನನಗೆ ಅದರ ಬಗ್ಗೆ ಖುಷಿ ಇದೆ. ಹೀಗೆ ಇರ್ಲಿ, ನಮ್ಮ ನಂಬಿಕೆ ಉಳಿಲಿ ಅಷ್ಟೇ. ನಿಜ ನಿಜ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಇದು ಸಹನಾ ಕುಂದ್ರ ಅವರು ಕೂಡ ಹಿಂದಿನ ಕೂಡ ಬಹಳಷ್ಟು ಹೋರಾಟವನ್ನ ಮಾಡ್ತಾ ಇದ್ರು ಈ ಒಂದು ವಿಚಾರದಲ್ಲಿ. ಯಾಕಂದ್ರೆ ನಮ್ಮ ದೈವಾರಾಧನೆ ಉಳಿಬೇಕು, ನಮ್ಮ ದೈವಾರಾಧನೆಯನ್ನ ಈ ರೀತಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನಮ್ಮ ದೈವಾರಾಧನೆಯನ್ನ ಈ ರೀತಿ ಪ್ಲೇ ಕಾರ್ಡ್ ತರ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸಹನಾ ಕುಂದರ್ ಅವರು ಜೊತೆಗೆ ಅವರ ಇಡೀ ತಂಡ ಬಹಳಷ್ಟು ಬಾರಿ ಅವರು ಹೋರಾಟವನ್ನ ಮಾಡಿದ್ರು. ಅದರ ಮುಂದುವರಿದ ಭಾಗವಾಗಿ ಒಂದು ವಿಚಾರವನ್ನು ನೇರವಾಗಿ ಹೇಳಿದ್ರು. ಯಾವ ರೀತಿ ಅಂತ ಬಂದೊಂದು ಪ್ಲೇ ಕಾರ್ಡ್ ಅನ್ನು ಯೂಸ್ ಮಾಡ್ತಾರೆ, ನಾನು ದೈವ ಭಕ್ತ ಅನ್ನುವಂಥದ್ದು. ಪಕ್ಕ ನನಗೆ ಈ ಒಂದು ವಿಚಾರದಲ್ಲಿ ಅದು ಸತ್ಯ ಅಂತ ಅನಿಸ್ತು. ಯಾಕಂದ್ರೆ ನಾನು ಕೂಡ ನಂಬಿದ್ದೆ. ಆ ವ್ಯಕ್ತಿ ಅವರು ದರ್ಶನ ಪಾತ್ರೆ ಅವರು ಒಂದು ವಿಡಿಯೋ ಮಾಡಿದ್ರು, ಕ್ಷಮೆಯನ್ನು ಕೋರಿ ವಿಡಿಯೋ ಮಾಡಿದ್ರೆ, ನನ್ನಿಂದ ಅಕ್ಷಮ್ಯ ಅಪರಾಧವಾಗಿದೆ, ನಾನು ಕೂಡ ದೈವ ಭಕ್ತ, ನಾನು ದೈವವನ್ನು ನಂಬ್ತೀನಿ, ಎಲ್ಲೂ ಕೂಡ ದೈವದ ಬಗ್ಗೆ ಅಪಚಾರವನ್ನ ಮಾಡಿಲ್ಲ ಅನ್ನುವಂಥದ್ದು. ಅಲ್ಲೊಂದು ಪ್ರಶ್ನೆ ಬರುತ್ತೆ, ನಾವು ದೈವ ಭಕ್ತ ಆಗಿದ್ರೆ ದೈವದ ಮೇಲೆ ಬಹಳಷ್ಟು ಪ್ರೀತಿ ಇರುತ್ತೆ, ನಂಬಿಕೆ ಇರುತ್ತೆ, ಭಯ ಇರುತ್ತೆ, ಶ್ರದ್ಧೆ ಇರುತ್ತೆ. ದೈವದ ಮುಖ ನೋಡಿದಾಗ ಕೈ ಮುಗಿಬೇಕು, ಕಣ್ಣೀರು ಹಾಕಬೇಕು, ಅಥವಾ ನಮ್ಮ ನೋವನ್ನು ತೋಡ್ಕೊಳ್ಬೇಕು ಅನ್ನುವಂತಹ ಮನಸ್ಥಿತಿ ಬರುತ್ತೆ ಹೊರತು ದೈವದ ಮುಂದೆ ನಾವು ಮೊಗದ ಮುಂದೆ, ಮಣೆ ಮಂಚವ ಮುಂದೆ ನಾಟಕ ಮಾಡಬೇಕು ಅನ್ನೋಂಥ ಮನಸ್ಥಿತಿ ಸತ್ಯವಾಗ್ಲೂ ಕೂಡ ಯಾವುದೇ ದೈವಾರಾಧಕನಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ದೈವಾರಾಧಕನಿಗೆ ಅಂತಹ ನಾಟಕ ಮಾಡಬೇಕು ಅನ್ನೋಂಥ ವಿಕೃತ ಮನಸ್ಥಿತಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇವುಗಳಿಗೆ ಹೇಗೆ ಬರುತ್ತೆ? ಇವುಗಳು ಹೇಗೆ ಆ ಒಂದು ದೈವದ ಪರಮ ಪವಿತ್ರವಾಗಿರುವಂತಹ ಗಂಭೀರತೆ, ಘನತೆ ಇರುವಂತಹ ಆ ಒಂದು ಕಟ್ಸಲೆಯನ್ನ ಯಾವ ರೀತಿ ನೆಲಕ್ಕೆ ಉರುಳಿಸ್ತಾರೆ, ನೆಲಕ್ಕೆ ತಾಗಿಸ್ತಾರೆ, ಕಾಲು ಒರೆಸುವಂತಹ ಮ್ಯಾಟಿಗೆ, ಆ ಒಂದು ಗೋಣಿಗೆ ಯಾವ ರೀತಿ ಆ ಕಟ್ಸಲೆಯನ್ನ ಅವರುಗಳು ಉರುಳಿಕೊಂಡು ತೆವಳಿಕೊಂಡು ಹೋಗ್ತಾರೆ. ಹಾಗಾದ್ರೆ ಇವುಗಳಿಗೆ ನಿಜವಾಗ್ಲೂ ಕೂಡ ದೈವದ ಮೇಲೆ ನಂಬಿಕೆ ಇದೆಯಾ? ಇವರುಗಳು ದೈವ ಭಕ್ತರ ಅನ್ನುವಂತಹ ಪ್ರಶ್ನೆ ಇದು ನಿಜವಾಗ್ಲೂ ಕೂಡ 100% ಸತ್ಯ. ಇದನ್ನ ನಾವು ಕೇಳಬೇಕಾಗಿರುವಂಥದ್ದು. ಅದೊಂದು ನಾನು ದೈವಾರಾಧಕ ಅನ್ನುವಂಥದ್ದು ಪ್ಲೇ ಕಾರ್ಡ್, ನೋ ಡೌಟ್ ಒಂದು ವಿಚಾರಗಳಲ್ಲಿ. ಯಾಕಂದ್ರೆ ಒಂದು ವೇಳೆ ನಮ್ಮ
ನಾವು ಎದುರಿನಲ್ಲಿ ನೋಡ್ತಾ ಇದ್ದ ಕಟ್ಸಲನ್ನು ಮುಟ್ಲಿಕ್ಕೆ ಭಯ ಆಗುತ್ತೆ ನಮ್ಗಳಿಗೆ. ಯಾಕಂದ್ರೆ ನಾವುಗಳು ದೈವವನ್ನು ನಂಬ್ತೀವಿ. ಕಟ್ಸಲನ್ನು ಮುಟ್ಲಿಕ್ಕೆ ಭಯ ಆಗುತ್ತೆ, ಮುಟ್ಲಿಕ್ಕೆ ಸಾಧ್ಯವಿಲ್ಲ ನಮ್ಗಳಿಗೆ. ಅಂತ ಸಂದರ್ಭ ಆ ಕಟ್ಸಲನ್ನು ಇಟ್ಕೊಂಡು ಆ ವ್ಯಕ್ತಿ ಆ ರೀತಿ ನೆಲದಲ್ಲೆಲ್ಲ ಹಾಕ್ತಾರೆ, ತೆರಳಿಸ್ತಾರೆ ಅಂತ ಬಂದಾಗ ನಿಜವೂ ಕೂಡ ಆ ವ್ಯಕ್ತಿ ದೈವಾರಾಧಕರ, ದೈವ ನಂಬುವವರ, ಶಕ್ತಿಯ ಮೇಲೆ ನಂಬಿಕೆ ಇದೆಯಾ? ಈ ಎಲ್ಲ ಪ್ರಶ್ನೆಗಳು ನಮ್ಮನ್ನು ಹುಟ್ಟುವಂತೆ, ನಮ್ಮನ್ನು ಕೇಳುವಂತೆ ಮಾಡುತ್ತೆ. ಸೊ ಹಾಗಿದ್ದಾಗ ಪ್ರತಿ ಬಾರಿ ಇಂತಹ ಘಟನೆಗಳನ್ನು ಆದಾಗ ಪ್ರಶ್ನೆ ಮಾಡುವಂಥದ್ದನ್ನು ಮಾಡಿ. ಯಾಕಂದರೆ ಇಂಥವರು ನಮ್ಮ ನಂಬಿಕೆಯ ಮೇಲೆ, ನಮ್ಮ ಅಸ್ಮಿತೆಯ ಮೇಲೆ, ನಮ್ಮ ದೈವಾರಾಧನೆಯ ಮೇಲೆ ಗದಾಪ್ರಹಾರವನ್ನು ಮಾಡ್ತಾ ಇದ್ದಾರೆ. ಅದು ದೈವಾರಾಧನೆ ಮಾಡಿದ್ರ ಅಥವಾ ನಾಗಾರಾಧನೆ ಮಾಡಿದ್ರ, ನಾಗದರ್ಶನವನ್ನು ಮಾಡಿದ್ರ, ದೇವರಿಗೇನೇ ಗೊತ್ತು. ಒಂದಂತೂ ಮಾತ್ರ ಸತ್ಯ, ದೈವಗಳ ಮುಂದೆ ಈ ರೀತಿ ನಾಟಕ ಪ್ರದರ್ಶನ ಮಾಡಿದ್ದಕ್ಕೆ ಆ ದೈವಗಳು ಇದೀಗ ಆ ವ್ಯಕ್ತಿಯನ್ನು ಸಮಾಜದ ಮುಂದೆ ತಂದು ನಿಲ್ಲಿಸಿದೆ. ಇಡೀ ಸಮಾಜಕ್ಕೆ ಆತನ ಪರಿಚಯ ಇದೆ. ಇನ್ನು ಮುಂದಕ್ಕೆ ಇಡೀ ಸಮಾಜಕ್ಕೆ ಆತ ಮಾಡಿದಂತಹ ಡೋಂಗಿ ನಾಟಕದ ಪ್ರದರ್ಶನದ ಬಗ್ಗೆ ಗೊತ್ತಿದೆ. ಇದು ದೈವಗಳ ಕಾರಣಿಕ, ನೋ ಡೌಟ್. ಇಲ್ದಿದ್ರೆ ಆತನ ಈ ನಾಟಕ ಜನರಿಗೆ ಗೊತ್ತಾಗಲಿಕ್ಕೆ ಸಾಧ್ಯವೇ ಇಲ್ಲ. ಇದು ದೈವದ ಕಾರಣಿಕ. ಹಾಗಿದ್ದಾಗ ಆತನ ಕಪಟ ನಾಟಕ ಇಡೀ ಜಗಜ್ಜಾಹೀರಾಗಿದೆ. ಸೊ ಹಾಗಿದ್ದಾಗ ಬಿ ಅವೇರ್. ಇಂತಹ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ. ಅಲ್ಲಿರುವಂತಹ ಭಕ್ತರು ಕೂಡ ಬಹಳಷ್ಟು ಮುಗ್ಧರಿದ್ದೀರಿ. ಮುಗ್ಧತೆ ಅನ್ನುವಂಥದ್ದು ಈ ರೀತಿಯ ಮುಗ್ಧತೆ ಆಗಬಾರ್ದು. ತಮ್ಮ ಮನೆಯ ದೈವ, ತಮ್ಮ ಮನೆಯ ಪಂಜುರುಳಿ, ತಮ್ಮ ಮನೆಯ ಶಕ್ತಿ, ತಮ್ಮ ಮನೆಯ ಸದಸ್ಯ. ಸೊ ಹಾಗಿದ್ದಾಗ ಆ ದೈವದ ನರ್ತನ ಸೇವೆಯನ್ನು ಈ ರೀತಿ ಮಾಡಿದಾಗ ತಾವುಗಳು ನೋಡ್ತಾ ಇದ್ದೀರಿ ಅಂತ ಬಂದಾಗ ತಾವುಗಳು ಪ್ರಶ್ನೆ ಮಾಡಬಹುದು, ಸರ್ ಯಾಕಂದರೆ ಅಲ್ಲಿರುವಂಥ ದರ್ಶನ ಪಾತ್ರೆಗಿಂತ ಬಹಳಷ್ಟು ಹಿರಿಯರು ಪ್ರಾಯದಲ್ಲಿ, ಜೊತೆಗೆ ದೈವದ ವಿಚಾರವಾಗಿ ನೋಡಿದಾಗ ತಮ್ಮಗಳಿಗೆ ಗೊತ್ತಿದೆ. ಸೊ ಹಾಗಿದ್ದಾಗ ಪ್ರಶ್ನೆ ಮಾಡಿ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ತಾವುಗಳು? ಅಲ್ಲಿ ಮುಕ್ಕಾಲ್ದಿ ಆಗಿರ್ಬೋದು, ಮಧ್ಯಸ್ಥರಾಗಿರ್ಬೋದು, ಅವರುಗಳಿದ್ದಾರೆ. ಪ್ರಶ್ನೆನ ಮಾಡಿ ಈ ರೀತಿ ಅನ್ಯಾಯವನ್ನು ಮಾಡಿದಾಗ ಯಾಕೆ ನಾವುಗಳು ಸುಮ್ಮನೆ ಕೈಕಟ್ಟಿ ಕೂತ್ಕೊಂಡು ನಿಲ್ತೀವಿ ಅನ್ನೋಂಥದ್ದೇ ದೊಡ್ಡ ದುರಂತ. ಸೊ ಹಾಗಿದ್ದಾಗ ಅವರುಗಳು ಬಂದು ಆ ರೀತಿ ಆಗಬೇಕು, ಈ ರೀತಿ ಆಗಬೇಕು, ದೊಡ್ಡ ಬಿಲ್ಲನ್ನು ಕೊಡುವಂಥದ್ದು, ಇಂಥ ಆರೋಪಗಳು ಬಂತು ನಮ್ಮ ಕಾರ್ಯಕ್ರಮದಲ್ಲಿ. ಅದೇನೇ ಇರಲಿ, ನಾನು ಅದರ ಬಗ್ಗೆ ಮಾತಾಡಲ್ಲ. ನಾನು ನಮ್ಮ ನಂಬಿಕೆಯನ್ನು ಈ ರೀತಿ ಅವಹೇಳನ ಮಾಡದೇ ಇರಿ. ನಮ್ಮ ನಂಬಿಕೆ, ನಮ್ಮ ಅಸ್ಮಿತೆಯ ಬಗ್ಗೆ ಈ ರೀತಿ ನಾಟಕ ಪ್ರದರ್ಶನ, ವಿಕೃತ ನಾಟಕವನ್ನು ಯಾವತ್ತೂ ಕೂಡ ಮಾಡಬೇಡಿ. ಆ ಕಟ್ಸಲೆಯನ್ನು ಆ ರೀತಿ ಮಾಡಿರೋದು ದೊಡ್ಡ ಅಪರಾಧ. ಯಾವತ್ತೂ ಮಾಡಬೇಡಿ. ಅದಕ್ಕೋಸ್ಕರ ಈ ಪರಿಸ್ಥಿತಿ ನಮ್ಮಗಳಿಗೆ ಬಂದಿದೆ. ಈಗ ತಮ್ಮ ಮುಖ, ಚೆಹರೆ, ತಮ್ಮ ಬಗ್ಗೆ ಇಡೀ ತುಳುನಾಡಿಗೆ ಗೊತ್ತಿದೆ. ಯಾವತ್ತೂ ಕೂಡ ದೈವದ ವಿಚಾರದಲ್ಲಿ, ನಮ್ಮ ನಂಬಿಕೆಯ ವಿಚಾರದಲ್ಲಿ ಆಟ ಆಡಲೇಬೇಡಿ. ಇದು ನೇರವಾಗಿ ಹೇಳ್ತಾ ಇರುವಂಥದ್ದು. ಆ ತುಳಸಿ ಕಟ್ಟೆಯ ಮುಂದೆ ಆ ರೀತಿ ತೆವಳಿಕೊಂಡು ಉರುಳಿಕೊಂಡು ಮಾಡಿದಾಗ ಬಹಳಷ್ಟು ನೋವು ತರುತ್ತೆ. ನಿಜವಾಗ್ಲೂ ದೈವ ನೋಡುತ್ತೆ, ನೋಡೋಟ ಒಂದು ವಿಚಾರಕ್ಕೆ. ಜೊತೆಗೆ ಈ ರೀತಿ ಅನ್ಯಾಯ ಆದಾಗ ಧನುಷ್ ಶೆಟ್ಟರಾಗೆ, ತಮ್ಮಣ್ಣ ಶೆಟ್ಟರಾಗೆ ವಾಯ್ಸ್ ರೈಸ್ ಮಾಡಿ. ಯಾಕೆಂದರೆ ನಮ್ಮ ನಂಬಿಕೆ ಅದು, ನಮ್ಮ ಮನೆಯ ಸದಸ್ಯರು, ನಮ್ಮ ಪಂಜುರುಳಿ. ಸೊ ಹಾಗಿದ್ದಾಗ ಯಾವತ್ತೂ ಕೂಡ ಈ ವಿಚಾರದಲ್ಲಿ ನಾಟಕ ಆಡುವಂಥದ್ದು ಬೇಡವೇ ಬೇಡ ಅಂತ ಹೇಳ್ತಾ ಭಾಳಷ್ಟು ಕರೆಗಳು ಬರ್ತಾ ಇದೆ. ಅವರ ಆಕ್ರೋಶ, ಅವರ ಕೋಪ. ನಾನು ಶೇಖರಣ್ಣ ಈ ರೀತಿ ಮಾತಾಡಿದ್ದು ನೋಡಲೇ ಇಲ್ಲ. ಫಸ್ಟ್ ಟೈಮ್ ಈ ರೀತಿ ಪದಬಳಕೆಯನ್ನು ಮಾಡಿದ್ರು ಕೆಟ್ಟದಾಗಿ. ಯಾಕಂತ ಬಂದಾಗ ಅವರ ಒಳಗಿನ ಕೋಪ ಅಂತ ಅವ್ರು ಹೇಳ್ತಾರೆ. ಆದರೆ ಕೋಪ ಪ್ರತಿಯೊಬ್ಬರಿಗೆ ಯಾಕೆ ಬರುತ್ತೆ ಅಂತ ಬಂದಾಗ ನಮ್ಮ ಪಂಜುರುಳಿ, ನಮ್ಮ ಮನೆಯ ಸದಸ್ಯ, ನಮ್ಮ ಶಕ್ತಿ ಅನ್ನುವಂಥ ನಂಬಿಕೆಯ ಮೇಲೆ ಇದ್ದಾಗ ಅದನ್ನು ಈ ರೀತಿ ಎನ್ಕ್ಯಾಶ್ ಮಾಡಿದಾಗ, ಅದನ್ನು ಈ ರೀತಿ ಹಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೊರಟಾಗ ಭಾಳಷ್ಟು ನೋವು ತರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಅದೇನೇ ಇರಲಿ, ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಳಿ. ಈ ರೀತಿಯ ವ್ಯಕ್ತಿಗಳು ಇರ್ತಾರೆ ದೈವದ ಹೆಸರಿನಲ್ಲಿ ಈ ರೀತಿ ನಾಟಕ ಆಡುವವರು. ಇದರ ಬಗ್ಗೆ ಗಮನ ಇರಲಿ ಅಂತ ಹೇಳ್ತಾ ಒಂದು ಅವೇರ್ನೆಸ್ ಕೊಡಬೇಕು, ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಈ ಒಂದು ಅನ್ಯಾಯವನ್ನು, ಈ ಒಂದು ವಿಕೃತ ನಾಟಕ ಪ್ರದರ್ಶನವನ್ನು ನಿಮ್ಮ ಮುಂದೆ ಬಹಿರಂಗಪಡಿಸಿದ್ದೀವಿ. ಜೊತೆಗೆ ದೈವದೇವರು ಇವುಗಳಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ. ಯಾವತ್ತೂ ಕೂಡ ಈ ರೀತಿ ನಾಟಕ ಮಾಡುವಂಥದ್ದು ಬೇಡ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಸಾರಿ ಕೇಳ್ತಾ ಇದ್ದೇನೆ. ಭಾಳಷ್ಟು ಜನರು ಕರೆಯನ್ನು ಮಾಡ್ತಾ ಇದ್ರಿ, ಸಮಯದ ಭಾವ ತುಂಬಾ ಇದೆ. ಸೊ ಹಾಗಿದ್ದಾಗ ಇನ್ನು ಮುಂದಕ್ಕೆ ತಮ್ಮ ಕರೆಗಳನ್ನು ತೆಗೆದುಕೊಳ್ಳಿಕ್ಕೆ ಆಗಲ್ಲ, ದಯಮಾಡಿ ಕ್ಷಮಿಸಿ ಆ ಒಂದು ವಿಚಾರಕ್ಕೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ದೈವದೇವರು ಒಳ್ಳೆಯದನ್ನು ಮಾಡಲಿ, ಇಂಥವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7.